ಹರಿ ಓಂ. ಎಲ್ಲರಿಗೂ ಈ ಸೆಷನ್ಗೆ ಸ್ವಾಗತ. ಇದೊಂದು ಏನು ಹೇಳ್ತಾರೆ, ವಿಶೇಷ ಕಾರ್ಯಕ್ರಮ. ಆದರೆ ಇದು ನಮ್ಮದು ವೇದಾಂತ ಕ್ಲಾಸ್ ಆಗಿರೋದ್ರಿಂದಲೇ ಒಂದು ಪ್ರಾರ್ಥನೆಯೊಂದಿಗೆ ಕ್ಲಾಸನ್ನು, ತರಗತಿಯನ್ನು ಪ್ರಾರಂಭ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ನಮಗೆಲ್ಲ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇರುವಂಥವರು ಶ್ರೀ ವಿ ಉದಯ್ ಕುಮಾರ್ ಅವರು. ಅವರ ಒಂದು ಕಿರುಟ್ ಪರಿಚಯ ತಮಗೆಲ್ಲ ಮಾಡಿಕೊಡ್ತೇನೆ. ನನಗೆ ಅವರ ಪರಿಚಯ ಆಗಿದ್ದು ನಮ್ಮ ಆಫೀಸ್ನಲ್ಲಿ BSNLನಲ್ಲಿ. ಅವರು ಅಲ್ಲಿ ಎಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ರು. ಆಕಸ್ಮಿಕವಾಗಿ ನಮ್ಮಿಬ್ಬರ ಭೇಟಿ ಆಗಿದ್ದು ಅಲ್ಲಿ. ನಾನು ಭಗವದ್ಗೀತೆ ಕ್ಲಾಸಸ್ ತಗೊಳ್ತಾ ಇದ್ದೆ, ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ತಗೊಳ್ತಾ ಇದ್ದರು. ಸುಮಾರು ವರ್ಷಗಳ ನಮ್ಮ ಪರಿಚಯ. ಆದರೆ ಈ ಥರ ಒಂದು ವೇದಿಕೆಯ ಮೇಲೆ ನಾನು ಅವರನ್ನು ಪರಿಚಯಿಸ್ತಾ ಇರೋದು ಇದೇ ಮೊದಲು. ಐ ಆಮ್ ವೆರಿ ಹ್ಯಾಪಿ ಟು ಡೂ ದ್ಯಾಟ್ ಸರ್. ವೆಲ್ಕಮ್ ಟು ದಿಸ್ ಸೆಷನ್ ಹಿಯರ್. ಅವರ ಒಂದು ಪರಿಚಯ ಮಾಡಿಕೊಡ್ತೀನಿ. ಶ್ರೀ ಉದಯ್ ಕುಮಾರ್ ಅವರು ಸರ್ಟಿಫೈಡ್ ನ್ಯೂರೋ ಸೆಮ್ಯಾಂಟಿಕ್ಸ್ ಆ್ಯಂಡ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಮಾಸ್ಟರ್ ಟ್ರೈನರ್. ಅವರು ಟ್ರೈನಿಂಗ್ ತಗೊಂಡಿರೋದು ರಿಚರ್ಡ್ ಮ್ಯಾಕ್ಹ್ಯೂ ಇಂಟರ್ನ್ಯಾಷನಲ್ NLP ಟ್ರೈನರ್ ಅವರಿಂದ, ಮತ್ತು ಜಾನ್ ಹಂಟರ್ ಮುರ್ರೆ ಇಂಟರ್ನ್ಯಾಷನಲ್ ನ್ಯೂರೋ ಸೆಮ್ಯಾಂಟಿಕ್ಸ್ ಟ್ರೈನರ್ ಅವರಿಂದ ಕೂಡ ಟ್ರೈನ್ ಆಗಿದ್ದಾರೆ. ಓವನ್ ಫ್ರಿಟ್ಸ್ ಪ್ಯಾಟ್ರಿಕ್ ಅಂತ ಯಂಗೆಸ್ಟ್ NLP ಟ್ರೈನರ್ ಇನ್ ದ ವರ್ಲ್ಡ್, ಅವರಿಂದ ಕೂಡ ಟ್ರೈನಿಂಗ್ ತಗೊಂಡಿದ್ದಾರೆ. ಕ್ಲಾಡ್ ಸ್ಟೇನರ್ ಟ್ರಾನ್ಸಾಕ್ಷನಲ್ ಅನಾಲಿಸ್ಟ್. ಇವ್ರು ಯಾರು ನನಗೆ ಪರಿಚಯನೂ ಇಲ್ಲ, ಅವ್ರ ಹೆಸರು ನನಗೆ ಸರಿಯಾಗಿ ಹೇಳಕ್ಕೆ ಬರ್ತಿಲ್ಲ, ಐ ಆಮ್ ಸಾರಿ. ಉಳಿದ ಟ್ರೈನರ್ಸು ನಿಮಾನ್ಸಿನ ನಮಗೆ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ CR ಚಂದ್ರಶೇಖರ್, ಡಾಕ್ಟರ್ ಕಿಶೋರ್ ಮತ್ತು ಡಾಕ್ಟರ್ ಪ್ರಮೀಳಾ ಅವರಿಂದ ಕೂಡ ಅವರು ಟ್ರೈನಿಂಗ್ ತಗೊಂಡಿದ್ದಾರೆ. ಬೈ ಪ್ರೊಫೆಷನ್ ಅವರು ಇಂಜಿನಿಯರ್ ಆಗಿ BSNLಲ್ಲಿ ಕೆಲಸ ಮಾಡ್ತಾಯಿದ್ರು. ಆನಂತರ ಅವರು ಕೂಡ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ರು. ಆದರೆ ಅವರಿಗೆ ಪ್ಯಾಷನ್ ಏನು ಅಂತಂದರೆ NLP ಟ್ರೈನ್ ಮಾಡುವಂಥದ್ದು. ಅವರು ಸಾವಿರಾರು ಮಕ್ಕಳಿಗೆ ಟ್ರೈನ್ ಮಾಡಿದ್ದಾರೆ. ಸಾವಿರಾರು ಆಫೀಸ್ಗಳಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಮಾಡಿದ್ದಾರೆ. ಮೈಕ್ರೋಸಾಫ್ಟಲ್ಲಿ ಮಾಡಿದ್ದಾರೆ, ಸ್ಯಾಪಲ್ಲಿ ಮಾಡಿದ್ದಾರೆ, HALಲ್ಲಿ ಮಾಡಿದ್ದಾರೆ, ಜಿಂದಾಲ್ ಸ್ಟೀಲ್ ವರ್ಕ್ಸಲ್ಲಿ ಮಾಡಿದ್ದಾರೆ, ISTDನಲ್ಲಿ ಮಾಡಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಡ್ವೇರ್ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ, ನಮ್ಮದೇ ಆದ ಆಫೀಸ್ BSNLಲ್ಲಿ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಹಾಗೂ ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟ್ ಮತ್ತು ಗೌರ್ಮೆಂಟು ಮತ್ತು ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲ ಕಡೆ ಅವರು ಸಾಕಷ್ಟು ಮಕ್ಕಳಿಗೆ ಟ್ರೈನ್ ಮಾಡಿದ್ದಾರೆ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಫ್ ಕರ್ನಾಟಕ ಅಲ್ಲಿ ಕೂಡ ಅವರು ಟ್ರೈನ್ ಮಾಡಿದ್ದಾರೆ. ಸುಮಾರು 50,000ಕ್ಕಿಂತ ಹೆಚ್ಚು ಮಕ್ಕಳು ಇದರಿಂದ ಬೆನಿಫಿಟ್ ಪಡೆದಿದ್ದಾರೆ, ಉಪಯೋಗವನ್ನು ಪಡೆದಿದ್ದಾರೆ. ನನಗೆ ಹೆಸರು ಹೇಳಕ್ಕೆ ಬರದೇ ಇರೋರಂಥವ್ರ ಹತ್ರೆಲ್ಲ ಸರ್ ಟ್ರೈನಿಂಗ್ ತೊಗೊಂಡಿದ್ದೀರಾ ನೀವು. ಅಂದರೆ ನಿಮ್ಮ ಅಪಾರ ಜ್ಞಾನ, ಐ ಸಲ್ಯೂಟ್ ಟು ದ್ಯಾಟ್. ತಾವು ಇವತ್ತು ನಮ್ಮೊಂದಿಗೆ ಇದ್ದೀರಾ. ಇನ್ನು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂದರೆ ಏನು ಅನ್ನೋದು ಕೂಡ ನೀವು ಬರೆದಿದ್ದೀರಾ. ಅದನ್ನು ತಾವೇ ಪರಿಚಯ ಮಾಡಿಕೊಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ.
ವೆಲ್ಕಮ್ ಟು ದಿಸ್ ಸೆಷನ್ ಸರ್, ಆ್ಯಂಡ್ ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಕಡೆಯಿಂದ ಶುರು ಮಾಡ್ಕೋಬಹುದಾ ಮೇಡಮ್? ಖಂಡಿತ ಸರ್. ಶಬ್ದ ಕರೆಕ್ಟಾಗಿ ಬರ್ತಿದೆಯಾ ಮೇಡಮ್? ಹಾಂ, ಆಡಿಯೋ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೇರಿರುವ ಎಲ್ಲ ಜನಗಳಿಗೂ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ಮತ್ತೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್. ಈ ದಿನ ಕಂಪ್ಲೀಟ್ಲಿ ಡಿಫ್ರೆಂಟ್ ನನಗೆ. ಫಸ್ಟ್ ಆಫ್ ಆಲ್ ಆನ್ಲೈನ್ ಮಾಡೋದು. ನಾರ್ಮಲಿ ನಮ್ಮ ಕ್ಲಾಸಲ್ಲಿ ಬಂದ್ಬಿಟ್ಟು ಪರ್ಸನ್ 1-to-1 ಮಾತಾಡೋಂಥ ಸಬ್ಜೆಕ್ಟ್ ಇದು, ಎಮೋಷ್ನಲ್ ಸಬ್ಜೆಕ್ಟು. ಆದರೂ ಈ ದಿನ ಸುಮಾರು ಅದು ವಿಷಯ ತಿಳಿದವರ ಮುಂದೆ ನಾವು ಮಾತಾಡ್ತಾ ಇರೋದು. ತಿಳಿದವರು ಮಾತಾಡೋದು ತುಂಬ ಸುಲಭ. ವೇದಾಂತ ಓದ್ತಾ ಇರೋರು, ಡೀಪಾಗಿ ನಮ್ಮದೇ ಆದ ಭಗವದ್ಗೀತೆನ ಕಲ್ತ್ಕೊಂಡಿರೋರು, ಇನ್ನೂ ಕಲಿಯಕ್ಕೆ ಬಂದಿರೋರು, ಇಂಥ ಎಕ್ಸ್ಪರ್ಟ್ಗಳ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅನ್ನೋದು ಎಲ್ಲೋ ಒಂದ್ ಕಡೆ ನನಗೆ ಎಕ್ಸ್ಟ್ರಾ ಸಂತೋಷನೇ ಆಗ್ತಾ ಇದೆ. ಒಂದು ಕತೆ ಹೇಳ್ಕೊಂಡು ಮುಂದುವರಿಸ್ತೇನೆ. ನನಗೆ ಕತೆ ಹೇಳೋದಂದ್ರೆ ತುಂಬಾ ಇಷ್ಟ. ನಿಮಗೆ ಕತೆ ಕೇಳೋದು ಇಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಹುಡುಗ ತನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾನೆ, ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ. ಸಿಟಿ ಕಡೆ ಒಂದು ಒಳ್ಳೆ ಕೆಲಸ ಹುಡ್ಕೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾನೆ. 3-4 ತಿಂಗಳು ಆಯ್ತು, ಅವನಿಗೆ ಕೆಲಸ ಎಲ್ಲೂ ಸಿಗೋದಿಲ್ಲ. ಏನೋ ಅವ್ನು ಬ್ಯಾಡ್ ಲಕ್ ಅಂತ ಕಾಣುತ್ತೆ. ಅವನೇನ್ ಮಾಡ್ತಾನೆ, ಹೊಟ್ಟೆಗೆ ಊಟಕ್ಕೂ ತೊಂದರೆ ಆಗ್ಬಿಡುತ್ತೆ, ಮನೆಯಲ್ಲಿ ಜವಾಬ್ದಾರಿನೂ ಇರುತ್ತೆ. ಹೇಗಾದ್ರೂ ಕೆಲಸ ಹುಡುಕ್ಬೇಕು ಅಂತ ಒಂದು ದಿನ ಹೀಗೆ ಬೆಳಗಿನ ಹೊತ್ತಲ್ಲೇ ನಡ್ಕೊಂಡೇ ಹೋಗ್ತಿರ್ತಾನೆ. ಸಿಟಿನೂ ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ದೂರ ಹೋಗ್ತಿರ್ತಾನೆ. ಹೋಗ್ತಾ ಹೋಗ್ತಾ ಅಲ್ಲೊಂದು ಅಡವಿ ಇರುತ್ತೆ. ಆ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗೇ ಬಿಡ್ತಾನೆ. ಅಲ್ಲಿ ಹೋಗ್ತಾ ಹೋಗ್ತಾ ಒಂದು 10-11 ಗಂಟೆಗೆ ಸ್ವಲ್ಪ ಬಿಸಿಲು ಬರಕ್ ಶುರು ಆಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಒಂದು ಮರದ ಕೆಳಗಡೆ ಸ್ವಾಮೀಜಿ ತಪಸ್ಸು ಮಾಡ್ತಿರ್ತಾರೆ. ಈ ಹುಡುಗನಿಗೆ ಆ ಸ್ವಾಮೀಜಿನ ನೋಡಿದ್ಮೇಲೆ ತುಂಬಾ ಸಂತೋಷ ಆಗುತ್ತೆ. ಅವರನ್ನ ನೋಡ್ಕೊಂಡು ಒಂದು ದರ್ಶನ ತಗೊಂಡು ಒಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಿರ್ತಾನೆ. ಏನೋ ಒಂದು ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಇವನು ಹೋಗೋದಕ್ಕೂ ಸ್ವಾಮೀಜಿ ಕಂಟಿಗೆ ಇರೋದಕ್ಕೂ ಟೈಮ್ ಸರಿಯಾಗಿತ್ತು. ಏನಪ್ಪ ಮಗು, ಏನು ಯಾಕೆ ಇಲ್ಲಿ ನಿಂತಿದ್ಯಾ, ಏನಾಗ್ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಸ್ವಾಮಿ, ನಾನು ಈ ಕಡೆ ಬರ್ತಾ ಇದ್ದೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ನನಗೊಂದು ಒಳ್ಳೆ ಕೆಲಸ ಸಿಗ್ಲಿಲ್ಲ, ಆ ಕೆಲಸ ಏನಾದ್ರು ಸಿಗುತ್ತೇನೋ ಅಂತ ಹೋಗ್ತಾ ಇದ್ದೆ. ನನಗೇನು ಜಾಸ್ತಿ ಬೇಕಿಲ್ಲ, ನನಗೆ ಹೊಟ್ಟೆಗೆ ಊಟ ಸಿಕ್ಬಿಟ್ರೆ ಸಾಕು, ಜೀವನ ಸಾರ್ಥಕ ಅಂತ ಅನ್ಕೊಂಡ್ಬಿಡ್ತೀನಿ. ಆ ಥರ ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಆಶೀರ್ವಾದ ಮಾಡಿ ಸ್ವಾಮಿ ಅಂತ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಏನು ಚಿಂತೆ ಮಾಡಬೇಡಪ್ಪ, ನನಗೆ ಗೊತ್ತಿರುವಂತ ಒಂದು ಕಂಪನಿ ಇದೆ, ಅದು ಕಬ್ಬಿಣ ಕಾರ್ಖಾನೆ. ಆ ಕಬ್ಬಿಣ ಕಾರ್ಖಾನೆ ಹತ್ರ ಹೋಗಿ ನನ್ನ ಹೆಸರು ಹೇಳಿದ್ರೆ ಸಾಕು, ನಿನ್ಗೆ ಕೆಲಸ ಕೊಟ್ಬಿಡ್ತಾರೆ. ಅಲ್ಲಿ ನೀನು ಕೆಲಸ ಮಾಡಿದ್ರೆ ಸಾಕು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿದ್ರೆ ದಿನಕೂಲಿ ಏನಿದೆ ಅದನ್ನು ಕೊಡ್ತಾರೆ. ಖಂಡಿತ ನಿನಗೆ ಹೊಟ್ಟೆ ತುಂಬುವಷ್ಟು ಹಣ ಅವ್ರು ಕೊಟ್ಟಿರ್ತಾರೆ, ಆಗ್ಬೋದಾ ಅಂತ ಕೇಳ್ತಾರೆ. ಈ ಹುಡುಗನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅನ್ಕೊಂಡೇ ಇಲ್ಲ, ಸ್ವಾಮಿ ದರ್ಶನ ಆಗಿದ ತಕ್ಷಣ ಕೆಲಸನೂ ಸಿಕ್ಬಿಡುತ್ತಲ್ಲ ಅಂದ್ಬಿಟ್ಟು ಅವರ ಒಂದು ರೆಫರೆನ್ಸ್ ಅನ್ನ ತಗೊಂಡು ಕಂಪ್ನಿಗೆ ಹೋಗ್ತಾನೆ. ಕಬ್ಬಿಣ ಕಾರ್ಖಾನೆ ಕೆಲಸಕ್ಕೂ ಜಾಯ್ನ್ ಆಗ್ಬಿಡ್ತಾನೆ. ಬೆಳಗ್ಗೆ ಸಾಯಂಕಾಲವರೆಗೂ ಕೆಲಸ ಮಾಡ್ತಾನೆ. ಸಾಯಂಕಾಲ ಆಗಿದ ತಕ್ಷಣನೇ ಆವತ್ತಿಗೆ ಎಷ್ಟು ದುಡ್ಡು ಕೊಡ್ಬೇಕು ಆ ಕೂಲಿನೂ ಕೊಟ್ಬಿಡ್ತಾರೆ. ಆ ದುಡ್ಡು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಖುಷಿ ಆಗ್ಬಿಟ್ಟು ಆ ಹಣವನ್ನ ತಗೊಂಡು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡ್ಕೊಂಡು, ಅದೇ ರೀತಿ ಸ್ವಲ್ಪ ತಿಂಡಿನ ಮನೆಗೆ ತಗೊಂಡು ಹೋಗಿ ಸೇರ್ತಾನೆ. ಆವತ್ತು ನೈಟ್ ಅವ್ನು ಏನ್ ಯೋಚನೆ ಮಾಡ್ತಾನೆ, ಇನ್ಮೇಲೆ ನಮ್ಗೆ ಚಿಂತೆನೇ ಇಲ್ಲ, ಊಟದ ಸಮಸ್ಯೆ ಸಾಲ್ವ್ ಆಗ್ಬಿಡ್ತು. ಬೆಳಗ್ಗೆ ಹೇಳೋದು, ಕೆಲಸ ಮಾಡೋದು, ಸಾಯಂಕಾಲ ದುಡ್ಡು ತರೋದು, ಊಟ ತಿನ್ನೋದು, ನಮ್ ಜೀವನ ಸೆಟ್ಲ್ ಆಗ್ಬಿಡ್ತು. ಲೈಫಲ್ಲಿ ನನಗೆ ಇನ್ನೇನ್ ಬೇಕು ಅಂತೇಳಿ ಬಹಳ ಸಂತೋಷವಾಗಿರ್ತಾನೆ. ಇದೇ ತರ ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಸುಮಾರು 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಅವನ ಮೈಂಡಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನಂತ, ಇದೇ ತರ ನಾನು ಕೆಲಸ ಮಾಡ್ತಾ ಇದ್ರೆ ಜೀವನದಲ್ಲಿ ಇಂಪ್ರೂವ್ ಆಗೋದು ಬಿಡುವ, ಇನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ಇರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಏನ್ ಮಾಡೋಣ ಅಂತ ಹೇಳಿ ಮತ್ತೆ ಸ್ವಾಮೀಜಿನ ಹುಡುಕೊಂಡು ಹೋಗ್ತಾನೆ. ಸ್ವಾಮೀಜಿ, ನನ್ನ ಹೊಟ್ಟೆ ಪಾಡಿಗೆ ಏನ್ ತೊಂದರೆ ಇಲ್ಲ, ಒಳ್ಳೆ ಕೆಲಸ ಕೊಡ್ಸಿದೀರಾ, ಬಟ್ ಇದೇ ತರ ಇದ್ಬಿಟ್ರೆ ಹೇಗೆ, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನನಗೆ ಏನಾದ್ರು ಒಂದು ಒಳ್ಳೆ ಕೆಲಸ, ಇನ್ನೂ ಉತ್ತಮವಾದ ಕೆಲಸ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾನೆ. ಆಗ ಸ್ವಾಮೀಜಿ ಏನು ಯೋಚನೆ ಮಾಡಲ್ಲ, ಚಿಂತೆ ಮಾಡ್ಕೋಬೇಡಪ್ಪ,
ನಿನ್ಗೆ ಇನ್ನೂ ಒಳ್ಳೆ ಕೆಲಸ ಕೊಡ್ತೀನಿ. ಈ ಸಿಲ್ವರ್ ಇದೆಯಲ್ಲ, ಸಿಲ್ವರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪ್ನಿ ಕಟ್ಕೊಡ್ತೀನಿ. ಅಲ್ಲಿ ನೀನು ಒಂದು ತಿಂಗಳು ಕೆಲಸ ಮಾಡಿದ್ರೆ 6 ತಿಂಗಳಿಗೆ ಆಗುವಷ್ಟು ಸಂಬಳ ಸಿಗುತ್ತೆ. ಆಯ್ತಲ್ವಾ? ನೀನ್ ಆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಕಳ್ಸಿಕೊಡ್ತಾರೆ. ತುಂಬಾ ಖುಷಿ ಆಗ್ಬಿಡುತ್ತೆ. ಬರ್ತಾನೆ, 1 ತಿಂಗಳ ಸಂಬಳ, 6 ತಿಂಗಳಿಗೆ ಬೇಕಾದಷ್ಟು ಹಣನೂ ಕೊಡ್ತಾರೆ. ಕೆಲಸ ಮಾಡ್ತಾನೆ. ಇದೇ ತರ ಮಾಡ್ತಾ ಮಾಡ್ತಾ ಒಂದ್ ಸ್ವಲ್ಪ ಹಣ ಎಲ್ಲ ಊಟಕ್ಕೂ ಹಾಕ್ಬಿಟ್ಟು ಮಿಕ್ಕಿದ್ದು ಸೇರ್ಸಿರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ 6 ತಿಂಗಳಾಗ್ಬಿಡುತ್ತೆ. 6 ತಿಂಗಳಾದ್ಮೇಲೆ ನೋಡಿದ್ರೆ ಸುಮಾರು 5-6 ವರ್ಷಕ್ಕೆ ಬೇಕಾಗಿರೋಷ್ಟು ಹಣನೂ ಸೇರಿಸ್ಬಿಡ್ತಾನೆ. ತುಂಬಾ ಖುಷಿ ಆಗುತ್ತೆ. ಬಟ್ 6 ತಿಂಗಳಾದ್ಮೇಲೆ ಮತ್ತೊಂದು ಕ್ವಶನ್ ರೈಸ್ ಆಗುತ್ತೆ. ಇದೇನಾ ನಮ್ ಜೀವನ? ಇನ್ನು ನಮ್ಗೂ ಮದುವೆ ಆಗತ್ತೆ, ಮಕ್ಕಳಾಗ್ತಾರೆ, ಇನ್ನು ಏನೇನೋ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇದಕ್ಕೆಲ್ಲ ಹಣ ಬೇಕಲ್ವಾ? ನಾವೇನ್ ಮಾಡೋಣ? ಇನ್ನೂ ಒಳ್ಳೆ ಕೆಲಸ ಸಿಗುತ್ತಾ ನೋಡೋಣ. ಮತ್ತೆ ಸ್ವಾಮೀಜಿ ಅದೇ ತರ ಈ ಸಲ ಒಂದ್ ಕೆಲಸ ಮಾಡಪ್ಪ, ಗೋಲ್ಡ್ ಮೈನ್ಸ್ ಇದೆ ನನಗೆ ಗೊತ್ತಿರೋ ಜಾಗ, ನೀನ್ ಅಲ್ಲೂ ಕೆಲಸ ಮಾಡು. ಸಿಲ್ವರ್ಗಿಂತ ಗೋಲ್ಡ್ ಇನ್ನೂ ಉತ್ತಮ. ಅಲ್ಲಿ ಕೆಲಸ ಮಾಡಿದ್ರೆ 6 ತಿಂಗಳು ಕೆಲಸ ಮಾಡಿದ್ರೆ 60 ವರ್ಷಕ್ಕೆ ಬೇಕಾಗಿರೋದು ದುಡ್ಡು ಬೇಕಾದ್ರೆ ನೀನ್ ಮಾಡ್ಬಿಡ್ಬೋದು. ಅಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತಿಗೆ ಬಹಳ ಖುಷಿ ಆಗ್ಬಿಡ್ತಾನೆ. ಮತ್ತೆ ಬರ್ತಾನೆ, ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸನೂ ಮಾಡ್ತಾನೆ, 6 ತಿಂಗಳ ಕೆಲಸನೂ ಮಾಡ್ಬಿಡ್ತಾನೆ. ಎಷ್ಟು ದುಡ್ಡು ಬೇಕೋ ಅಷ್ಟೂ ಸಿಕ್ಬಿಡುತ್ತೆ. ಆದ್ರೂ 6 ತಿಂಗಳಾದ್ಮೇಲೆ ಮತ್ತೊಂದು ಯೋಚನೆ. ಏನ್ ಯೋಚನೆ? ಆಯ್ತು, ನಾನು ಆಯ್ತು, ನಮ್ಮ ಹೆಂಡತಿ ಆಯ್ತು, ನಮ್ಮ ಮಕ್ಕಳು ಆಯ್ತು, ನೆಕ್ಸ್ಟ್ ಜನರೇಷನ್ಗೆ ಅವ್ರಿಗೆ ದುಡ್ಡು ಬೇಕಲ್ವಾ, ನಾವು ಕೂಡ ಇಡ್ಬೇಕಲ್ವಾ ಅಂತ ಮತ್ತೆ ಯೋಚನೆ ಮಾಡ್ತಾನೆ. ಈ ತರ ಅದೇ ತರ ಮತ್ತೆ ಇನ್ನೊಂದು ಲೆವೆಲ್ ಹೋಗೋಣ ಅಂದ್ಬಿಟ್ಟು ಸ್ವಾಮೀಜಿ ಹತ್ರ ಹೋಗ್ತಾನೆ. ಸ್ವಾಮೀಜಿ, ನಮ್ದು ಎಲ್ಲ ಸೆಟ್ಲ್ ಆಯ್ತು, ನಮ್ಗೇನ್ ತೊಂದರೆ ಇಲ್ಲ. ಆದ್ರೂ ನಮ್ಮ ನೆಕ್ಸ್ಟ್ ಜನರೇಷನ್, ಅವ್ರ ನೆಕ್ಸ್ಟ್ ಜನರೇಷನ್, ಅವ್ರಿಗೆ ಬೇಕಾಗಿದೆಯಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಚಿಂತೆ ಮಾಡ್ಬೇಡ, ಫಸ್ಟ್ ಕ್ಲಾಸ್ ಒಂದು ಡೈಮಂಡ್ ತೆಗೆಯುವಂತ ಕಂಪನಿಗೆ ನಿನ್ಗೆ ರೆಫರೆನ್ಸ್ ಕೊಡ್ತೀನಿ. ನೀನು 6 ತಿಂಗಳು ಕೆಲಸ ಮಾಡಿದ್ರೆ ಸಾಕು, 6 ಜನರೇಷನ್ಗೆ ಬೇಕಾಗಿರೋಷ್ಟು ನಿನಗೆ ಸಿಕ್ಬಿಡುತ್ತೆ. ನೀನ್ ಧೈರ್ಯವಾಗಿ ಹೋಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಇವನ್ಗೆ ಬಹಳ ಖುಷಿ ಆಗ್ಬಿಡುತ್ತೆ. ಈ ಸಲ ಅಂತೂ ಅಲ್ಟಿಮೇಟ್ ಖುಷಿನಲ್ಲಿ ಇರ್ತಾನೆ. ಸ್ವಾಮೀಜಿಗೆ ನಮಸ್ಕಾರ ಮಾಡ್ಬಿಟ್ಟು ಹಾಗೇ ಹೊರಡ್ತಾನೆ. ಆದ್ರೆ ಈ ಸಲ ಅವನ್ ಕೆಲ್ಸಕ್ಕೆ ಹೋಗಲ್ಲ. ಈ ಸಲ ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ ಸ್ವಾಮೀಜಿ ಹತ್ರ. ಸ್ವಾಮೀಜಿ, ನನಗೆ ಒಂದು ಸಂಶಯ ಇದೆ, ಒಂದು ಸಣ್ಣ ಡೌಟ್, ಅದು ಸ್ವಲ್ಪ ದಯವಿಟ್ಟು ಕ್ಲಾರಿಫೈ ಮಾಡ್ಬಿಡ್ತೀರಾ ಅಂತಾರೆ. ಏನ್ ಮಗು ಹೇಳು ಅಂತ ಕೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ನನಗೆ ಒಳ್ಳೆ ಕೆಲಸ ಕೊಡ್ಸಿದ್ರಿ, ಎಲ್ಲ ಮಾಡಿದ್ರಿ, ಈವನ್ ಗೋಲ್ಡ್ ಮೈನ್ಸ್ ಹೋದ್ರೆ ಇನ್ನೂ ಅಷ್ಟು ಸಂಬಳ ಸಿಗುತ್ತೆ. ಇವತ್ತು ಡೈಮಂಡ್ ಕಂಪ್ನಿನಲ್ಲಿ ಹೋಗಿ ಕೆಲಸ ಮಾಡಿದ್ರೆ 6 ಜನರೇಷನ್ಗೆ ಬೇಕಾಗಿರುತ್ತೆ ಹಣ ಸಿಗುತ್ತೆ ಅಂತ ನನಗೆ ಇಷ್ಟೆಲ್ಲ ಐಡಿಯಾ ಕೊಟ್ಬಿಟ್ರಲ್ಲ. ಬಟ್ ನೀವ್ ಯಾಕೆ ಸ್ವಾಮಿ ಮರದ ಕೆಳಗಡೆ ಈ ತರ ಕೂತಿದ್ದೀರಾ? ನನಗೆಲ್ಲ ಕೊಡ್ತಿದ್ದೀರಲ್ವಾ, ನೀವು ಮರದ ಕೆಳಗಡೆ ಕೂತ್ಕೊಂಡು ಸುಮ್ಮನೆ ಇದ್ದೀರಲ್ವಾ, ನಿಮ್ಗೆ ಹಣ ಬೇಡವಾ? ನೀವ್ ಯಾಕೆ ಈ ತರ ಕೂತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸ್ವಾಮೀಜಿ ಸಣ್ಣ ಉತ್ತರ, ಸಿಂಪಲ್ ಉತ್ತರ ಕೊಡ್ತಾರೆ. ಯು ಆರ್ ಮೇಕಿಂಗ್ ಎಕ್ಸ್ಟರ್ನಲ್ ಜರ್ನಿ. ನೀನು ಹೊರ ಪ್ರಪಂಚದಲ್ಲಿ ಓಡ್ತಾ ಇದೀಯಾ, ಬಟ್ ಐ ಡೋಂಟ್ ನೀಡ್ ದಟ್. ಐ ಆಮ್ ಮೇಕಿಂಗ್ ಇನ್ನರ್ ಜರ್ನಿ. ನಾನು ನನ್ನ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇನ್ನರ್ ಜರ್ನಿಗೂ ಎಕ್ಸ್ಟರ್ನಲ್ ಜರ್ನಿಗೂ ಇದೇ ವ್ಯತ್ಯಾಸ ಅಂತ ಹೇಳಿ ಆ ಕಥೆಯನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಇದರಿಂದ ನಮ್ಗೆ ಏನಾಗುತ್ತೆ, ಮೆಟೀರಿಯಲ್ ಲೈಫ್ ಅಲ್ಲ, ವರ್ಲ್ಡ್ ಲೈಫು ಇಲ್ಲದೆ ನಾವು ಜೀವನ ಮಾಡಕ್ಕಾಗಲ್ಲ. ಅದಕ್ಕೆ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಆದ್ರೆ ನಿಜವಾದ ಸಾರ್ಥಕ ಯಾವುದು ಅಂತಂದ್ರೆ ಸ್ಪಿರಿಚುಯಾಲಿಟಿ. ಯಾವಾಗ ನಾವು ಸ್ಪಿರಿಚುಯಾಲಿಟಿನಲ್ಲಿ ಒಳಗಡೆ ಜರ್ನಿ ಮಾಡ್ತೀವೋ ಆಗ ಮಾತ್ರನೇ ಈ ಜನ್ಮ ನಿಜವಾಗಿಯೂ ಸಾರ್ಥಕವಾಗುತ್ತೆ ಅನ್ನೋ ಮೆಸೇಜ್ ಅನ್ನ ಈ ಒಂದು ಸ್ಟೋರಿಯಿಂದ ನಾನು ತಗೊಂಡಿರೋದು. ಈಗ ಮುಂದುವರ್ಸೋಣ. ಈಗ ಎಲ್ರಿಗೂ ಕುತೂಹಲ ಇದೆ, NLP ಅಂದ್ರೆ ಏನು? ವಾಟ್ ಈಸ್ NLP? NLP ಅಂತಂದ್ರೆ 3 ಅಕ್ಷರ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ನ್ಯೂರೋ ಅಂತಂದ್ರೆ ನಮ್ಮ ನರಗಳು ಎಂಟೈರ್ ಬಾಡಿನಲ್ಲಿ ಇರುವಂತ ನರ್ವಸ್ ಸಿಸ್ಟಮ್. ಈ ಒಂದು ನರ್ವಸ್ ಸಿಸ್ಟಮ್ ಬ್ರೈನ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಪಾರ್ಟ್ ಆಫ್ ದ ಬಾಡಿನು ನರ್ವಸ್ ಸಿಸ್ಟಮ್ ಏನಿದೆ, ಈ ನರ್ವಸ್ ಸಿಸ್ಟಮ್ ನ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಪ್ರೋಗ್ರಾಮ್ ಆಗ್ಬಿಟ್ಟಿರುತ್ತೆ, ಇನ್ನೂ ಆಗ್ತಾನೆ ಇರುತ್ತೆ. ಈ ಪ್ರೋಗ್ರಾಮ್ N ಅಂದ್ರೆ ನ್ಯೂರೋ, P ಅಂದ್ರೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಹೇಗೆ ಆಗುತ್ತೆ ಅಂತಂದ್ರೆ ಬೇಸ್ಡ್ ಆನ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಂದ್ರೆ ಏನು? ಕನ್ನಡ, ತಮಿಳು, ತೆಲುಗು ಅದೆಲ್ಲ ಲ್ಯಾಂಗ್ವೇಜ್. ಪ್ರತಿಯೊಬ್ರು ಯಾವುದೋ ಒಂದು ರೀತಿನಲ್ಲಿ ಮಾತಾಡ್ತೀವಿ. ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಕನ್ನಡದಲ್ಲಿ ನನ್ನದೇ ಆದ ಲ್ಯಾಂಗ್ವೇಜ್ ಪ್ಯಾಟರ್ನ್ ಇಟ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ.
ಇನ್ನೊಬ್ರು ಮಾತಾಡುವಾಗ ಅವ್ರದೇ ಒಂದು ಲ್ಯಾಂಗ್ವೇಜ್ ಪ್ಯಾಟರ್ನ್ ಇರುತ್ತೆ. ಹಾಗಿದ್ರೆ ಹೇಗೆ ನಾವು ಮಾತಾಡ್ತೀವಿ ಅದರ ಮೇಲೆ ನಮ್ಮ ಬ್ರೈನ್ ಪ್ರೋಗ್ರಾಮ್ ಆಗ್ತಾ ಇರುತ್ತೆ, ಬ್ರೈನ್ ಅಲ್ಲ ಮೈಂಡ್ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಈಗ ಸಣ್ಣ ಮಗುವಾಗಿದ್ದಾಗ ಆ ಮಗುಗೆ ಏನು ಗೊತ್ತಿರೋದಿಲ್ಲ. ಆ ಮಗುಗೆ ಮೈಂಡ್ ಹೇಗೆ ಪ್ರೋಗ್ರಾಮ್ ಆಗುತ್ತೆ ಆ ವಿಷಯವನ್ನ ನಾನು ಇನ್ನು 15 ನಿಮಿಷ ಬಿಟ್ಟು ಡೀಪ್ ಆಗಿ ತಗೊಂಡು ಹೋಗ್ತೀನಿ. ಅದು ಮೈನ್ ಟಾಪಿಕ್ ನಂದು. ಈಗ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಕಮ್ಯುನಿಕೇಶನ್ ಅಂತಂದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಕಡೆಯಿಂದ ಮಾತುಗಳು ಬರ್ತಾ ಇದೆ, ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ, ನಿಜ ಅಲ್ವಾ? ಇವಾಗ್ಲೂ ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ? ಖಂಡಿತ ಇಲ್ಲ, ಇರಕ್ಕೆ ಸಾಧ್ಯವೂ ಇಲ್ಲ. ಯಾಕಂತಂದ್ರೆ ನೀವು ಮಾತಾಡ್ತಾ ಇಲ್ಲ, ಎಲ್ರು ಮ್ಯೂಟ್ ಮಾಡ್ಕೊಂಡಿದ್ದೀರಾ, ನಿಮ್ ಕಡೆಯಿಂದ ಶಬ್ದ ನನಗೆ ಬರ್ತಾ ಇಲ್ಲ. ಆದ್ರೆ ಉದಯ್ ಕುಮಾರ್ ಸರ್ ಒಂದು ಮಾತಾಡ್ತಾ ಇದ್ದಾರಲ್ವಾ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ಕೊಂಡು ಹೌದು ವೈಟ್ ಶರ್ಟ್ ಹಾಕೊಂಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅವ್ರಿಗೆ ಕತೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನೋ ಒಂದು ಡೈಲಾಗ್ ನಿಮ್ ಮನಸ್ಸಿನಲ್ಲಿ ಮಾತಾಡ್ಕೊತಿದ್ದೀರಲ್ವಾ, ಇದೂ ಮಾತು. ಈ ಮಾತನ್ನ ಇಂಟರ್ನಲ್ ಕಮ್ಯುನಿಕೇಶನ್ ಅಂತ ಹೇಳೋದು. ನಮ್ಮ ಮನಸ್ಸಿನಲ್ಲಿ ನಾವೇನ್ ಮಾತಾಡ್ಕೊಳ್ತೀವಿ ಅದು ಇಂಟರ್ನಲ್ ಕಮ್ಯುನಿಕೇಶನ್. ನಾನು ಮಾತಾಡುವಾಗ ನೀವು ಕೇಳಿಸ್ಕೊಳ್ತೀರಾ ಅಥವಾ ನೀವು ಮಾತಾಡುವಾಗ ನಾನು ಕೇಳಿಸ್ಕೊಳ್ತೀನಿ. ನಿಮಗೂ ನಮಗೂ ಮಧ್ಯದಲ್ಲಿ ಇರೋದು ಎಕ್ಸ್ಟರ್ನಲ್ ಕಮ್ಯುನಿಕೇಶನ್. ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಮಾಡುವಾಗ ಇಂಟರ್ನಲ್ ಕಮ್ಯುನಿಕೇಶನ್ ಏನಾಗುತ್ತೆ ಅದು ಪ್ರೋಗ್ರಾಮ್ ಆಗ್ಬಿಡುತ್ತೆ, ಅದು ನಮ್ಮ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗ್ಬಿಡುತ್ತೆ. ಹೇಗೆ ಪ್ರೋಗ್ರಾಮ್ ಆಗುತ್ತೆ ಅನ್ನೋದಕ್ಕೊಂದು ಸಣ್ಣ ಪ್ರಶ್ನೆ. ನಾವೆಲ್ಲ ಯೋಚನೆ ಮಾಡ್ತೀವಿ, ನಿಜ ಅಲ್ವಾ? ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಏನೋ ಸದ್ಯ ಭಗವಂತ ನಿದ್ದೆ ಒಂದು ಕೊಟ್ಬಿಟ್ಟಿದ್ದಾನೆ, ನಿದ್ದೆ ಮಾಡುವಾಗ ಒಂದ್ ಸ್ವಲ್ಪ ನಿದ್ದೆ ನಾವು ಮಾತಾಡಲ್ಲ, ಇದು ಯೋಚನೆ ಮಾಡಲ್ಲ. ಯಾವಾಗ ಅದು ಡೀಪ್ ಸ್ಲೀಪ್ ಅಲ್ಲಿ, ಅದು ಡ್ರೀಮ್ ಸ್ಟೇಟ್ ಅಲ್ಲಿ ಅದನ್ನು ಮಾತಾಡ್ತಾ ಇರ್ತೀವಿ. ಈಗ ಈ ಒಂದು ನಿದ್ದೆ ಮಾಡುವಾಗ ಬಿಟ್ಟು ಮಿಕ್ಕಿದ ಸಮಯದಲ್ಲೆಲ್ಲ ನಾವು ಮಾತಾಡ್ತೀವಲ್ವಾ, ಯೋಚನೆ ಮಾಡ್ತೀವಲ್ವಾ. ಈ ಯೋಚನೆ ಅಂದ್ರೆ ಏನಿದು ಯೋಚನೆ ಅಂದ್ರೆ ಇಂಗ್ಲಿಷಲ್ಲಿ ಥಿಂಕಿಂಗ್ ಅಂತ ಹೇಳ್ತೀವಿ. ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ಉತ್ತರಗಳು ಕೊಟ್ಕೊಂಡು ಬರ್ತಾರೆ. ಇರ್ಲಿ, ಈಗ ನಾವು ಯಾವ ಉತ್ತರನೂ ತಗೊಳ್ಳಲ್ಲ, ಸ್ಟ್ರೈಟ್ ಆಗಿ ಆನ್ಸರ್ ನಾನೇ ಮಾಡ್ಕೊಡ್ತೀನಿ. ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂತಂದ್ರೆ ನಮ್ಮ ಮೈಂಡ್ ಒಳಗೆ ಪಿಕ್ಚರ್ಸ್ ನೋಡ್ತೀವಿ, ಸಿನಿಮಾ ತರ ಪಿಕ್ಚರ್ಸ್ ನೋಡ್ತೀವಿ, ಮೂವಿ ತರ ಮೂವಿ ಓಡ್ತಾ ಇರುತ್ತೆ, ದೃಶ್ಯಗಳು ಕಾಣ್ತಾ ಇರುತ್ತೆ. ಅದರ ಜೊತೆ ಆ ದೃಶ್ಯ ಹೇಗೆ ಇದೆಯೋ ಅದೇ ರೀತಿ ನಾವು ಮಾತಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಮಾತಾಡ್ತಾ ಇರ್ತೀವಿ ಮನಸ್ಸಿನಲ್ಲಿ. ಉದಾಹರಣೆಗೆ ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಡೋಣ. ನಿಂಬೆ ಹಣ್ಣು ಗೊತ್ತಾ ನಿಮ್ಗೆ? ನಿಂಬೆ ಹಣ್ಣು ನೋಡಿದ್ದೀರಾ? ನೋಡಿದ್ರ? ನಾನು ನಿಂಬೆ ಹಣ್ಣು ಅಂತ ಹೇಳಿದ ತಕ್ಷಣ ನಿಮ್ಮ ಮನೆಯಲ್ಲಿ, ಕಿಚನ್ ನಲ್ಲಿ ಅಥವಾ ಫ್ರಿಡ್ಜ್ ನಲ್ಲಿ ಎಲ್ಲೋ ಒಂದು ನಿಂಬೆ ಹಣ್ಣನ್ನ ನೀವು ನೋಡಿ, ಆ ನಿಂಬೆ ಹಣ್ಣನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಕೈಯಲ್ಲಿ ಇಟ್ಕೊಂಡಿರೋದ ನೀವು ನೋಡ್ತಾ ಇದ್ದೀರಾ, ನಿಂಬೆ ಹಣ್ಣು ಕಾಣ್ತಾ ಇದೆ, ಕಲರ್ ಆಗಿ ಕಾಣ್ತಾ ಇದೆ, ಅದು ರೌಂಡ್ ಆಗಿದೆ. ಪಿಕ್ಚರ್ ನೋಡಿದ್ರಲ್ವಾ? ಪಿಕ್ಚರ್ ನೋಡಿದ ತಕ್ಷಣ ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ಕೊತೀರಲ್ವಾ? ಇದನ್ನಿಟ್ಟಲ್ವಾ ಯೋಚನೆ ಬರ್ತದಲ್ವಾ? ಅಂದ್ರೆ ಪಿಕ್ಚರ್ಸ್ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ, ಅದಕ್ಕೆ ತಕ್ಕಾಗೆ ನಾವು ಡೈಲಾಗ್ಸ್ ನಾವು ಮಾತಾಡ್ತಾನೆ ಇರ್ತೀವಿ. ವಾಟ್ ಯು ಸಿ ಅಂಡ್ ವಾಟ್ ಯು ಸೇ ಇನ್ಸೈಡ್ ಯುವರ್ ಮೈಂಡ್ ಇಸ್ ಕಾಲ್ಡ್ ಥಿಂಕಿಂಗ್. ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ನೋಡ್ತೀವಿ, ಏನನ್ನ ಮಾತಾಡ್ಕೊಳ್ತೀವಿ, ಇದನ್ನ ನಾವು ಥಿಂಕಿಂಗ್ ಅಂತ ಹೇಳೋದು. ಈಗ ಯಾವುದನ್ನ ಥಿಂಕ್ ಮಾಡ್ತಿರೋ ಆ ಥಿಂಕಿಂಗ್ ಕನೆಕ್ಟೆಡ್ ಆಗಿ ನೆಕ್ಸ್ಟ್ ಸ್ಟೆಪ್ ನಮ್ಗೆ ಫೀಲಿಂಗ್ ಉಂಟಾಗುತ್ತೆ. ಫೀಲಿಂಗ್ಸ್ ಅಂದ್ರೆ ಗೊತ್ತಲ್ವಾ? ಎಮೋಷನ್ಸ್ಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ನೋವಾಗ್ಬೋದು ಅಥವಾ ಖುಷಿ ಆಗ್ಬೋದು, ಏನೋ ಒಂದು ಆಗ್ತದಲ್ವಾ ಒಳಗಡೆ, ಅದನ್ನ ಫೀಲಿಂಗ್ ಅಂತ ಹೇಳ್ತೀವಿ. ನಾವು ಯಾವುದನ್ನ ಯೋಚನೆ ಮಾಡ್ತೀವಿ ಅದಕ್ಕೆ ತಕ್ಕಾಗೆ ನಮ್ಮ ಫೀಲಿಂಗ್ಸ್ ಉಂಟಾಗುತ್ತೆ. ನಮ್ಮ ಡೈಲಾಗ್ಸ್ ಹೇಗೇನು ಇದೆಯೋ ಅದಕ್ಕೆ ತಕ್ಕಾಗೆ ನಮ್ಮ ಫೀಲಿಂಗ್ಸ್ ಉಂಟಾಗುತ್ತೆ. ಆ ಫೀಲಿಂಗ್ಸ್ ಯಾವ ತರ ಇರುತ್ತೋ ಅದೇ ತರ ನಾವು ಬಿಹೇವಿಯರ್ ಮಾಡ್ತೀವಿ. ಬಿಹೇವಿಯರ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಹೊರ ಪ್ರಪಂಚಕ್ಕೆ ವ್ಯಕ್ತಪಡಿಸುವ ಹಾಗೆ ನಾವು ವರ್ತನೆ ಮಾಡ್ತೀವಿ, ಬಿಹೇವ್ ಮಾಡ್ತೀವಿ. ಬಿಹೇವ್ ಅಂತಂದ್ರೆ ಕಣ್ಣಲ್ಲಿ ನೀರ್ ಬಿಟ್ಟು ಅಳ್ತಾ ಇರ್ಬೋದು, ಕೋಪದಿಂದ ಯಾರಿಗಾದ್ರೂ ಬೈಬಹುದು, ಫುಲ್ ಬಾಡಿನ ಹೀಗೆ ಎಕ್ಸ್ಟೆಂಡ್ ಮಾಡಬಹುದು, ಅಥವಾ ನನಗೆ ಯಾಕೆ ಬೇಕಿತ್ತು ಸೈಲೆಂಟ್ ಆಗಿರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಥಿಂಕಿಂಗ್. 3 ವಿಷಯ. ಥಿಂಕಿಂಗ್, ಮನಸ್ಸಿನಲ್ಲಿ ನೋಡ್ತೀವಿ, ಮನಸ್ಸಿನಲ್ಲಿ ಮಾತಾಡ್ತೀವಿ.
ಅದಕ್ಕೆ ತಕ್ಕಾಗೆ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ತಕ್ಕಾಗೆ ನಾವು ಬಿಹೇವ್ ಮಾಡ್ತೀವಿ. ಇಷ್ಟೇ ಎಂಟೈರ್ ಸೈಕಾಲಜಿ ಇದ್ರ ಒಳಗಡೆನೇ ಇರುತ್ತೆ. ಈಗ ನೀವು ಏನ್ ಮಾತಾಡ್ಕೊಳ್ತೀರಾ, ಹೇಗೆ ಮಾತಾಡ್ಕೊಳ್ತೀರಾ ಅಂತ ನೋಡಿದ್ರೆ, ನಮಗೆ ಈ ಕಂಪ್ಯೂಟರ್ ಅಂತ ಒಂದು ಗೊತ್ತಿದೆ. ಕಂಪ್ಯೂಟರ್ ಅಲ್ಲಿ ಹಾರ್ಡ್ವೇರ್ ಇದೆ, ಹಾರ್ಡ್ವೇರ್ ಬ್ರೈನ್ ಅಂತ ಹೇಳ್ತೀವಿ. ಆ ಬ್ರೈನ್ ವರ್ಕ್ ಆಗ್ಬೇಕಾದ್ರೆ ಹೇಗೆ ಕಂಪ್ಯೂಟರ್ಗೆ ಸಾಫ್ಟ್ವೇರ್ ಬೇಕು, ಅದೇ ರೀತಿ ನಮ್ಮ ಬ್ರೈನ್ ವರ್ಕ್ ಆಗ್ಬೇಕಾದ್ರೆ ಅದಕ್ಕೆ ಮೈಂಡ್ ಬೇಕಾಗುತ್ತೆ. ಮೈಂಡ್ ಅನ್ನ ನಾವು ಸಾಫ್ಟ್ವೇರ್ ಅಂತ ಹೆಸರಿಟ್ಕೊಳ್ಳೋಣ. ಈಗ ಒಂದು ಸಾಫ್ಟ್ವೇರ್ ನ ಪ್ರೋಗ್ರಾಮ್ ಮಾಡೋರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಪ್ರೋಗ್ರಾಮ್ ಅಂದ್ರೆ ಏನ್ ಸರ್ ಅಂತ ಕೇಳಿದ್ರೆ ಅವ್ರು ಒಂದು ಉತ್ತರ ಕೊಡ್ತಾರೆ. ಎ ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ಅನ್ ಆರ್ಡರ್ ಅಂತ ಹೇಳ್ತಾರೆ. ಅದಕ್ಕೆ ಡೆಫಿನೇಷನ್ ನಮ್ಗೆ ಅಷ್ಟೆಲ್ಲ ಡೀಪ್ ಆಗಿ ಬೇಕಿಲ್ಲ. ಅಂದ್ರೆ ಒಂದು ವಿಷಯ ಒಂದು ಸೀಕ್ವೆನ್ಸ್ ಅಲ್ಲಿ ಒಂದಾದ್ಮೇಲೆ ಒಂದು ಅಂತ ಇದ್ರೆ ಅದು ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅದಕ್ಕೆ ತಕ್ಕಂತೆ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ಮೈಂಡ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮಗೆ ಒಂದು ಹೆಸರು ಇರ್ತೇನೆ, ಏನು ಒಂದು ಸೆಂಟೆನ್ಸ್ ಹೇಳ್ತೀನಿ, ಗಮನಿಸ್ಕೊಳ್ಳಿ. ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡುತ್ತೆ ಅನ್ನೋದನ್ನ ದಯವಿಟ್ಟು ಗಮನಿಸಿ. ನೀವ್ ಏನ್ ಯೋಚನೆ ಮಾಡಿದ್ರೆ ನನಗೆ ಗೊತ್ತಾಗಲ್ಲ, ಆದ್ರೂ ನೀವು ಗಮನಿಸಿ, ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಗಮನಿಸಿ. ಡಾಗ್ ಬೈಟ್ಸ್ ಸುರೇಶ್. ಇದನ್ನು ಕನ್ನಡದಲ್ಲಿ ಹೇಳ್ತೀನಿ. ನಾಯಿ ಸುರೇಶನ್ನ ಕಚ್ಚುತ್ತೆ. ನಾಯಿ ಸುರೇಶನ್ನ ಕಚ್ಚುತ್ತೆ. ನಾಯಿ ಸುರೇಶನ್ನ ಕಚ್ಚುತ್ತೆ. ಈಗ ನಾನು ಮಾತಾಡಿದ್ದೀನಿ. ನಾವು ಮಾತಾಡಿದ್ದನ್ನ ನಿಮ್ಮ ಮೈಂಡ್ಗೆ ನೀವು ತಗೊಂಡ್ರಿ. ಏನಂತ ತಗೊಂಡ್ರಿ? ನೀವು ಒಂದು ಪಿಕ್ಚರ್ ನೋಡಿದ್ರಲ್ವಾ, ನಾಯಿ ಸುರೇಶನ್ನ ಕಚ್ಚುತ್ತೆ. ಹೀಗೆ ಒಂದು ನಾಯಿ ನೀವು ನೋಡ್ತಾ ಇದ್ದೀರಾ, ಸುರೇಶ್ ಅನ್ನೋದನ್ನ ಕಚ್ತಾ ಇದೆ. ಯಾವ ಜಾಗದಲ್ಲಿ ಕಚ್ತಾ ಇದೆ, ಯಾವ ತರ ಕಚ್ತಾ ಇದೆ ಎಲ್ಲ ನಿಮಗ್ ಗೊತ್ತು, ನನಗ್ ಗೊತ್ತಿಲ್ಲ, ನಿಜ ಅಲ್ವಾ? ಈಗ ಸ್ವಲ್ಪ ಬದಲಾವಣೆ ಮಾಡ್ತೇನೆ. ನಾಯಿ ಸುರೇಶನ್ನ ಕಚ್ಚುತ್ತೆ ಬದಲಾಗಿ ಸುರೇಶು ನಾಯಿಯನ್ನ ಕಚ್ತಾರೆ. ಸುರೇಶು ನಾಯಿಯನ್ನ ಕಚ್ತಾರೆ. ಈಗ ನೋಡ್ತಿದ್ದೀರಲ್ವಾ, ಸುರೇಶ್ ನಾಯಿ ಇದೆ, ನಾಯಿಯನ್ನ ಕಚ್ತಾರೆ. ಎಲ್ಲಿ ಕಚ್ತಾರೆ, ಯಾವ ತರ ಕಚ್ತಾರೆ ನಿಮಗ್ ಗೊತ್ತು, ನನಗ್ ಗೊತ್ತಿಲ್ಲ. ನೀವ್ ಹೇಗೆ ಯೋಚನೆ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲು ನಾಯಿ ಸುರೇಶನ್ ಕಚ್ಚಿದಾಗ ನಿಮ್ಮ ಫೀಲಿಂಗ್ ಏನಿತ್ತು ಅಂತ ನೋಡಿ. ಆ ಫೀಲಿಂಗೇ ಬೇರೆ. ಈಗ ಸುರೇಶ್ ನಾಯಿಯನ್ನು ಕಚ್ಚಿರುತ್ತೆ, ನಿಮ್ ಫೀಲಿಂಗೇ ಬೇರೆ ಆಗ್ಬಿಡ್ತಲ್ವಾ? ಏಕೆಂತಂದ್ರೆ ಏನು ಮನಸ್ಸಲ್ಲಿ ನೋಡ್ತೀವೋ ಅದಕ್ಕೆ ತಕ್ಕಾಗೆ ನಾವು ನಮ್ಮ ಮೈಂಡ್ ಅನ್ನ ಏನ್ ಥಿಂಕಿಂಗ್ ಆಗುತ್ತೆ, ಅದು ಒಳಗಡೆ ಹೋದಾಗ ಫೀಲ್ ಆಗುತ್ತೆ. ಈಗ ಸುರೇಶ್ ಒಬ್ಬ ನಾಯಿಯನ್ನು ಕಚ್ಚಿದ್ರೆ ನಮ್ಗೆ ಎಷ್ಟು ಅಸಹ್ಯ ತರ ಕಾಣುತ್ತಲ್ವಾ? ಫೀಲಿಂಗ್. ಈ ತರ ನಮ್ಮ ಯೋಚನೆಗಳು ಹೇಗಿದೆಯೋ ಹಾಗೆ ಫೀಲಿಂಗ್ ಬರುತ್ತೆ. ನಮಗೆ ಜೀವನದಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ನಡೆದಿರುತ್ತೆ, ಮನಸ್ಸಿಗೆ ಆಗುವಂತ ವಿಷಯಗಳೆಲ್ಲ ನಡೆಯುತ್ತೆ. ಈಗ ಜಸ್ಟ್ ಒಂದು ಸೆಕೆಂಡ್ ಹಾಗೆ ಹಿಂದೆ ಹೋಗ್ಬಿಡಿ. ಒಂದು 10 ವರ್ಷದ ಹಿಂದೆ ಒಂದು ವ್ಯಕ್ತಿಯನ್ನ ನೀವು ನೆನಪು ಮಾಡ್ಕೊಳ್ಳಿ. ಒಂದು ಸೆಕೆಂಡ್, ಜಸ್ಟ್ 1 ಸೆಕೆಂಡ್ ಒಂದು ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳಿ. ನಿಮ್ಗೆ ಪರಿಚಯ ಇರೋರು ಒಂದು ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳಿ. ಆ ವ್ಯಕ್ತಿಯನ್ನ ನೆನಪು ಮಾಡುವಾಗ ಅವರು ನಿಮ್ಮ ಮೈಂಡ್ ಟಿವಿ ತರ ಬರುತ್ತೆ, ಪಿಕ್ಚರ್ ತರ, ಸಿನಿಮಾ ಥಿಯೇಟರ್ ತರ ಬರುತ್ತೆ. ಅದು ಪಿಕ್ಚರ್ ಅಲ್ಲಿ ಅವರನ್ನ ನೀವು ನೋಡುವಾಗ ನಿಮ್ಗೊಂದು ಫೀಲಿಂಗ್ ಬರುತ್ತೆ ನೋಡಿ. ಅವರನ್ನ ನೀವು ನೋಡುವಾಗ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ನೆಗೆಟಿವ್ ಫೀಲಿಂಗಾ, ಪಾಸಿಟಿವ್ ಫೀಲಿಂಗಾ? ನಮಗೆ ಇಷ್ಟ ಇಲ್ಲದೆ ಇರೋರು, ತೊಂದರೆ ಕೊಟ್ಟವರನ್ನ ನಾವೇನಾದ್ರೂ ಮೈಂಡ್ ಅಲ್ಲಿ ಚೂಸ್ ಮಾಡಿದ್ರೆ ಈಗ ಕಣ್ಣಲ್ಲಿ ನೀರು ಬಂದ್ರು ಬಂದ್ಬಿಡ್ಬೋದು, ಅಥವಾ ತುಂಬಾ ಕೋಪ ಬಂದ್ರು ಬರ್ಬೋದು. ಆ ಫೀಲಿಂಗ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆ ಪಿಕ್ಚರ್ ಬಗ್ಗೆ ನನಗೆ ಇರುವಂತ ಅಭಿಪ್ರಾಯ, ಒಪಿನಿಯನ್. ನಮ್ಮ ಒಪಿನಿಯನ್ ಏನಿದೋ ಅದಕ್ಕೆ ತಕ್ಕಾಗ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತದೆ. ಅವರು 10 ವರ್ಷ 15 ವರ್ಷ ಹಿಂದೆ ನಡೆದಿದ್ದ ಘಟನೆ, ಆದ್ರೆ ಘಟನೆಯನ್ನ ನೆನಪು ಮಾಡ್ಕೊಳ್ಳುವಾಗ ಅವರ ದೃಶ್ಯ ನಮ್ಮ ಮುಂದೆ ಬಂದಿದ ತಕ್ಷಣ ನಮ್ಗೆ ಆ ಫೀಲಿಂಗ್ ಕ್ರಿಯೇಟ್ ಆಗುತ್ತಲ್ಲ, ಆ ದಿನ ನಮ್ಗೆ ಏನ್ ಫೀಲಿಂಗ್ ಆಯ್ತೋ ಅದೇ ತರದ ಫೀಲಿಂಗ್ ಈಗಲೂ ಬರ್ತದಲ್ವಾ? ಏನ್ ಆಶ್ಚರ್ಯ ಈ ಮೆಮರಿಗೆ. ಮೆಮರಿ ಬೇಕಾ ನಮ್ಗೆ? ಮೆಮರಿ ಬೇಕಾ? ನಾವ್ ಹೇಳ್ತೀವಿ ಮೆಮರಿನೇ ಇಲ್ಲ ಸರ್ ನನಗೆ, ನಾನು ಏನ್ ಸರ್ ಮಾಡ್ಲಿ ಅಂತಾರೆ. ಈ ಮೆಮರಿ ಬೇಕಾ? ಈ ತರದ ಮೆಮರಿಗಳು ಬೇಡ. ಆದ್ರೆ
ಸಿಹಿ ನೆನಪು ಮಾಡ್ಕೊಳ್ಳುವಂತ ವಿಷಯಗಳು ಮೆಮರೀಸ್ ಇದ್ರೆ ಅವೆಲ್ಲ ಬೇಕು. ಸಿಹಿ ಮೆಮರಿನ ನಾವು ಕಾನ್ಶಿಯಸ್ ಆಗಿ ಎಫರ್ಟ್ ಹಾಕಿ ನೆನಪು ಮಾಡ್ಕೊಳ್ಳೋಣ. ಕಹಿ ನೆನಪುಗಳು ಬಂದಿದ ತಕ್ಷಣ ಅದನ್ನ ಹೇಗೆ ಅಲ್ಲಿಂದ ಅವಾಯ್ಡ್ ಮಾಡ್ಕೋಬೇಕನ್ನೋದು ಗಮನ ಕೊಟ್ಟು ಅದನ್ನ ಡಿಲೀಟ್ ಮಾಡೋಣ, ದೂರ ಇಡೋಣ. ಯಾಕಂತಂದ್ರೆ 25 ವರ್ಷದ ಆಗಿದ್ದ ಘಟನೆಯನ್ನ ಇವಾಗ ನೆನ್ಸ್ಕೊಳ್ಳುವಾಗ ಆ ಫೀಲಿಂಗ್ ಇವತ್ತು ಬಂತು ಅಂತಂದ್ರೆ, ಇವತ್ತು ನಮ್ಗೆ ಆ ಫೀಲಿಂಗ್ ಇತ್ತಂದ್ರೆ ಈ ದಿನನೂ ಹೊರಟೋಯ್ತು ನಮ್ಗೆ. ನಮ್ಮ ಸಂತೋಷವಾದ ದಿನ ಅದು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನೆಗೆಟಿವ್ ಫೀಲಿಂಗ್ ನ ತೆಗಿಬೇಕು. ಈ ನೆಗೆಟಿವ್ ಫೀಲಿಂಗ್ ನ ಹೇಗೆ ತೆಗೆಯೋದು, ಪಾಸಿಟಿವ್ ಫೀಲಿಂಗ್ ನ ಹೇಗೆ ತಗೊಳ್ಳೋದು, ಇದು ಕಂಪ್ಲೀಟ್ ಉದ್ದೇಶ ಈ ಒಂದು NLP ಟ್ರೈನಿಂಗ್ ನಲ್ಲಿ. ನಮಗೆ ನೋವಾಗುವಂತ ಘಟನೆಗಳು ಸುಮಾರು ನಡೆದಿರುತ್ತೆ ಲೈಫಲ್ಲಿ, ಬೇಕೋ ಬಿಡುವ ನಡೆದಿರುತ್ತೆ. ಆದ್ರೆ ಅದು ನಡೆದಾಗ ಅವೆಲ್ಲ ಘಟನೆಗಳಾಗಿರುತ್ತೆ. ಆದ್ರೆ ಅದೆಲ್ಲ ಮೆಮರಿನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಮೆಮರಿನಲ್ಲಿ ಸ್ವಲ್ಪ ನಾವು ವರ್ಕ್ ಮಾಡಿದ್ವು ಅಂತಂದ್ರೆ ಆ ಮೆಮರಿಯಿಂದ ಅವೆಲ್ಲ ದೂರ ಹೋಗ್ಬಿಟ್ಟು ನಾವು ಆರಾಮಾಗಿರ್ಬೋದು ಲೈಫಲ್ಲಿ. ನಾವು ವೇದಾಂತದಲ್ಲೂ ಮಾತಾಡ್ತೀವಲ್ವಾ, ಸುಖ ಬೇಕು, ದುಃಖ ಬೇಡ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಇಷ್ಟೇ ನಮ್ ಗೋಲ್ ಇರೋದು ಸದ್ಯಕ್ಕೆ. ಸುಖವನ್ನ ಜಾಸ್ತಿ ಮಾಡ್ಕೋಬೇಕು, ದುಃಖವನ್ನ ದೂರ ತಳ್ಳಬೇಕು. ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತುಂಬಾ ಇನ್ಡೆಪ್ತ್ ಆಗಿ ಡೀಟೇಲ್ ಆಗಿ NLP ಹೋಗ್ತಾ ಇರುತ್ತೆ. ಸೊ ಬೇಸ್ ಆಗಿ ಒಂದನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. ನಮ್ಮ ಮೈಂಡ್ ಯಾವ ತರ ಪ್ರೋಗ್ರಾಮ್ ಆಗುತ್ತೆ ಅಂತಂದ್ರೆ ಲ್ಯಾಂಗ್ವೇಜ್ ಮೇಲೆ ಪ್ರೋಗ್ರಾಮ್ ಆಗ್ಬಿಡುತ್ತೆ. ಇಷ್ಟನ್ನ ನೆನ್ಪಿಟ್ಕೊಳ್ಳೋಣ ಸದ್ಯಕ್ಕೆ. ಈಗ ಈ ಮೈಂಡ್ ಅಂತ ಹೇಳ್ತಾರೆ, ಎಲ್ಲರೂ ಮೈಂಡ್ ಅಂತ ಹೇಳ್ತಾರೆ. ಈಗ ನಾವು ಯಾವುದು ನಮ್ಮ ವೇದಾಂತದಲ್ಲೂ ಬರ್ಲಿ ಅಥವಾ ನಮ್ಮ ಭಗವದ್ಗೀತೆನಲ್ಲಿ ಬಂದ್ಬಿಡ. ಭಗವದ್ಗೀತೆನಲ್ಲಿ ಹೇಳ್ತಾರೆ, ಈಗ ಹೇಗೆ ನಮ್ಮ ಮೈಂಡ್ ವರ್ಕ್ ಆಗುತ್ತೆ. ಫಸ್ಟ್ ಒಂದು ಕ್ವಶನ್, ಮೈಂಡ್ ಎಲ್ಲಿದೆ? ವೇರ್ ಇಸ್ ಯುವರ್ ಮೈಂಡ್? ಹೇಳ್ತಾರೆ, ಕೆಲವರು ಹೇಳ್ತಾರೆ ಮನಸ್ಸು ಮುಟ್ಟಿ ಮಾತಾಡಿರಿ, ಮನಸ್ಸು ಮುಟ್ಟಿ ಮಾತಾಡಿ, ಅವಾಗ ಕೈ ಎಲ್ಲಿ ಹೋಗುತ್ತೆ? ಇಲ್ಲಿ ಹೋಗುತ್ತೆ. ಮೈಂಡ್ ಇಲ್ಲಿ ಹಾರ್ಟ್ ಹತ್ರ ಇದೆಯಾ? ಖಂಡಿತ ಇಲ್ಲ. ಹಾಗಿದ್ರೆ ಮೈಂಡ್ ಎಲ್ಲಿದೆ? ಸೈಂಟಿಫಿಕ್ ಡೆಫಿನೇಷನ್ ಏನಿದೆ ಅಂತಂದ್ರೆ, ಮೈಂಡ್ ಈಸ್ ಸಿಚುವೇಟೆಡ್ ಇನ್ ದಿ ಫಂಕ್ಷನಿಂಗ್ ಸ್ಟ್ರಕ್ಚರ್ ಆಫ್ ದಿ ಬ್ರೈನ್. ಮೈಂಡ್ ಎಲ್ಲಿದೆ ಅಂತಂದ್ರೆ ಬ್ರೈನ್ ಒಳಗಡೆ ಸಾಫ್ಟ್ವೇರ್ ಒಳಗಡೆ ಇದೆ, ತುಂಬಿಕೊಂಡಿದೆ. ಎಲ್ಲ ಪಾರ್ಟ್ ಆಫ್ ದಿ ಬ್ರೈನ್ ಅದು ತುಂಬಿಕೊಂಡಿದೆ. ಅದು ಯಾವ ತರ ತುಂಬಿಕೊಂಡಿರುತ್ತೆ ಅಂತಂದ್ರೆ, ಬ್ರೈನ್ ಡ್ಯಾಮೇಜ್ ಆಗದೆ ಹೆಲ್ತಿ ಆಗಿರುತ್ತಲ್ವಾ, ಅಷ್ಟು ಪೋರ್ಷನ್ ಅಲ್ಲಿ ಬ್ರೈನ್ ನಲ್ಲಿ ಸಾಫ್ಟ್ವೇರ್ ಇರುತ್ತೆ. ಈಗ ನಮ್ಗೆ ಮೈಂಡ್ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಒಂದು 2-3 ನಿಮಿಷ ಬಿಟ್ಬಿಟ್ಟು ಡೀಟೇಲ್ ಆಗಿ ಹೋಗ್ತೇನೆ. ಭಗವದ್ಗೀತೆ ಪ್ರಕಾರ ನಾವು ವಿಷಯವನ್ನ ತಗೊಂಡ್ರೆ, ನಮಗೆ ಈ ಪ್ರಪಂಚ ಮಾಡಿರೋದು ಪಂಚಭೂತದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಈ ಪಂಚಭೂತದಲ್ಲಿ 5 ವಿಷಯಗಳಿದೆ. ಆ ವಿಷಯಗಳನ್ನ ನಾವು ತಗೊಳ್ತಾ ಇದ್ದೀವಿ. ಯಾವುದು ಈ 5 ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಾ ಡೀಟೇಲ್ ಇರಲ್ಲ, ಎಲ್ಲ ನೀವೆಲ್ಲ ಎಕ್ಸ್ಪರ್ಟ್ಸ್ ಅನ್ನೋದನ್ನ ಮಾತಾಡೋದು. ಈ ಒಂದು 5 ವಿಷಯಗಳನ್ನ ನಾವು ಹೇಗೆ ತಗೊಳ್ತೀವಿ? ಈ 5 ಸೆನ್ಸಸ್, ಪಂಚ ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು, ಜ್ಞಾನ ಅಲ್ಲಿದೆ, ಆ ಜ್ಞಾನೇಂದ್ರಿಯ ವಿಷಯವನ್ನ ತಗೊಳ್ತೀವಿ. ಈ 5 ಸೆನ್ಸಸ್ ಮುಖಾಂತರ ವಿಷಯವನ್ನ ತಗೊಳ್ತೀವಿ. ತಗೊಂಡಾಯ್ತು, ಎಲ್ಲೋಗುತ್ತೆ ಅದು? ಸ್ಟ್ರೈಟ್ ಆಗಿ ಒಂದೇ ಒಂದು ಮೇನ್ ಸ್ವಿಚ್, ಸೆಂಟರ್ ಸ್ವಿಚ್, ಯಾವುದು? ಮೈಂಡ್. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ಹೋಗಿ ಸೇರಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಅನುಭವ ಆಗುತ್ತೆ, ಎಕ್ಸ್ಪೀರಿಯನ್ಸ್. ಏನದು ಎಕ್ಸ್ಪೀರಿಯನ್ಸ್? ಭಗವದ್ಗೀತೆನಲ್ಲೇ ಹೇಳ್ತಾರೆ, ಸುಖ ದುಃಖ ಅನುಭವಗಳು ಎಲ್ಲಿ ಆಗುತ್ತೆ? ಮನಸ್ಸಿನಲ್ಲಿ ಆಗುತ್ತೆ. ಅದಕ್ಕೆ ನಮ್ಮೆಲ್ರಿಗೂ ಸುಖ ಬೇಕು, ದುಃಖ ಬೇಡ. ಸುಖ ಚೆನ್ನಾಗಿದೆ. ನಮ್ಮ ಫ್ರೆಂಡ್ ತಿರುಪತಿಗೆ ಹೋಗಿದ್ದಾರೆ. ತಿರುಪತಿ ತಿಮ್ಮಪ್ಪನಿಂದ ಫಸ್ಟ್ ಕ್ಲಾಸ್ ಒಂದು ಲಾಡು ತಂದಿದ್ದಾರೆ. ಆ ಲಾಡು ತಂದು ನನಗೆ ಕೊಡ್ತಾ ಇದ್ದಾರೆ. ನೋಡಿದ ತಕ್ಷಣ ರೌಂಡ್ ಆಗಿದೆ, ಏನು ಆ ಕ್ಯಾಶನಟ್ ಎಲ್ಲ ಅಷ್ಟು ಚೆನ್ನಾಗಿದೆ. ಸ್ಮೆಲ್ ಮಾಡುವಾಗ ಪ್ರಸಾದ ಎಷ್ಟು ಸ್ಮೆಲ್, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಲ್ಲ ಒಂದೇ ಸಲ ತಿನ್ಬಿಡ್ಬೇಕಂತ ಅನ್ಸ್ಬಿಡುತ್ತೆ. ಆದ್ರೂ ಪ್ರಸಾದ ಅನ್ನೋದ್ರೆ ಒಂದು ಚೂರು ಅದು ಹಾಕ್ಕೊಳ್ತೇನೆ. ಚೆನ್ನಾಗಿದೆ ಅನ್ಬಿಟ್ಟು ಇನ್ನೊಂದು ಚೆನ್ನಾಗಿದೆ ತಿನ್ನೋದ ಕಡೆಗೆ ನೋಡಿದ್ರೆ ಲಾಡನೆ ಖಾಲಿ. ಯಾಕೆ? ಅದು ಸುಖ ಕೊಡ್ತಾ ಇದೆ. ಅಲ್ಲಿ ನಾವು ಸುಖವನ್ನ ಪಡ್ಕೊಳ್ತಾ ಇದೀವಿ. ಈ ಸುಖ ಪಡ್ಕೊಳ್ತಾ ಒಂದು ಸಮಸ್ಯೆ ಇದೆ. ಎಲ್ಲ ತಿಂದಾದ್ಮೇಲೆ ಗೊತ್ತಾಗುತ್ತೆ, ಓ ನಾವು ಡಯಾಬಿಟಿಕ್ ಅಲ್ವಾ, ನಾವು ಸ್ವೀಟ್ ತಿನ್ನೋ ಆಗಿಲ್ಲ ಅಂತ ಆವಾಗ ಗೊತ್ತಾಗುತ್ತೆ. ಯಾರು ಹೇಳಿದ್ ನನಗೆ? ನನ್ನ ಇಂಟೆಲೆಕ್ಟ್, ಬುದ್ಧಿ.
ಬುದ್ಧಿ ಹೇಳುತ್ತೆ ತಪ್ಪು ಮಾಡ್ತಾ ಇದೀಯ, ತಿನ್ನಬಾರ್ದು ನೀನು, ತಪ್ಪು ಮಾಡ್ತಾ ಇದೀಯಾ ಹೇಳುತ್ತೆ. ನೋಡಿ, ನಮ್ಮ ಮನಸ್ಸು ಸುಖ ದುಃಖ ಇದೆರಡರಲ್ಲೇ ಓಡ್ತಾ ಇರುತ್ತೆ. ಅದಕ್ಕೆ ದುಃಖ ಬೇಡ, ಸುಖ ಬೇಕು. ಆದ್ರೆ ಸರಿನಾ ತಪ್ಪ ಅಂತ ಮನಸ್ಸಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಇಂಟೆಲೆಕ್ಟ್, ಬುದ್ಧಿಗೆ ಗೊತ್ತಿದೆ. ಅದಕ್ಕೆ ಬ್ಯೂಟಿಫುಲ್ ಆಗಿ NLP ನಲ್ಲಿ ಒಂದು ಸಣ್ಣ ಸೆಂಟೆನ್ಸ್ ಇದೆ. ಪೇನ್ ಅಂಡ್ ಪ್ಲೆಷರ್ ಇಸ್ ಗೈಡೆಡ್ ಬೈ ದಿ ಇನ್ಸ್ಟಿಂಕ್ಟ್. Pain and pleasure is guided by the instinct. Right and wrong is guided by the intellect. ಅದಕ್ಕೆ ಯಾವಾಗಲೂ ಇಂಟೆಲೆಕ್ಟ್ ಹೇಳಿದನ್ನ ನಾವು ಕೇಳಬೇಕು, ಮನಸ್ಸು ಹೇಳಿದನ್ನ ಕೇಳಬಾರ್ದು. ಇಂಟೆಲೆಕ್ಟ್ ಸರಿಯಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಕರೆಕ್ಟ್ ಆಗಿ ಹೇಳುತ್ತೆ. ನಾವು ಅದನ್ನ ಫಾಲೋ ಮಾಡಬೇಕು. ನಮ್ಗೆ ಏನಾಗ್ಬಿಡುತ್ತೆ, ಸಿಹಿಯಾಗಿದೆ ಚೆನ್ನಾಗಿದೆ ಅಂತ ತಿನ್ಬಿಡ್ತೀವಿ, ಆಮೇಲೆ ಅನುಭವಿಸೋದು ನಾವೇ ಅಲ್ವಾ. ಇದೇ ತರ ಎಲ್ಲ ವಿಷಯಗಳಿಗೂ ನಮಗೆ ಬೇಕಾಗಿರೋದು ಇಂಟೆಲೆಕ್ಟ್ ಅನ್ನ ಶಾರ್ಪ್ ಆಗಿ ಇಟ್ಕೋಬೇಕು. ಇದು ಭಗವದ್ಗೀತೆಯಿಂದ ಒಂದು ಪಾಯಿಂಟ್ ತಗೊಳ್ತಾ ಇದ್ದೀನಿ. ಈಗ ಮೈಂಡ್ ಎಲ್ಲಿದೆ ಅಂತ ಗೊತ್ತಾಯ್ತು. ಈ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಇವಾಗ ಸ್ವಲ್ಪ ಡೀಪ್ ಆಗಿ ಹೋಗ್ಬಿಡೋಣ, ಆಗ್ಬೋದಲ್ವಾ? ಈ ಮೈಂಡ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈ ಮೈಂಡ್ ಅನ್ನೋದು ಒಂದು ಸಣ್ಣ ಮಗು ಹುಟ್ಟಿರುತ್ತೆ, ಹುಟ್ಟಿ ಇವತ್ತು ತಾನೇ ಹುಟ್ಟಿರುತ್ತೆ ಅಂತ ಅನ್ಕೊಂಡ್ಬಿಡೋಣ. ಆ ಹುಟ್ಟಿದ ಮಗುಗೆ ಚಳಿ ಅಂದ್ರೆ ಏನಂತ ಗೊತ್ತಿಲ್ಲ, ಯಾಕಂದ್ರೆ ತಾಯಿ ಹೊಟ್ಟೆನಲ್ಲಿ ತುಂಬಾ ಸುಖವಾಗಿದ್ಬಿಡ್ತು, ಏನ್ ಫಸ್ಟ್ ಕ್ಲಾಸ್ ಆಗಿದ್ಬಿಡ್ತು. ಈ ಪ್ರಪಂಚಕ್ಕೆ ಬಂದಿದ ತಕ್ಷಣನೇ ಅನ್ಕಂಫರ್ಟಬಲ್, ಕಷ್ಟ ಶುರು ಆಯ್ತು, ಡಿಸ್ಕಂಫರ್ಟ್ ಶುರು ಆಯ್ತು. ಏನೋ ಒಳಗಡೆ ಕಂಫರ್ಟಬಲ್ ಆಗಿತ್ತು, ಟೆಂಪರೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಚೆ ಬಂದ ತಕ್ಷಣ ಈ ಪ್ರಪಂಚದಲ್ಲಿ ಚಳಿ ಬಂತು, AC ರೂಮ್ ಗಾಳಿ ಬಂತು, ತಡ್ಕೊಳಕ್ ಆಗ್ತಾ ಇಲ್ಲ. ಮಗು ಏನ್ ಮಾಡುತ್ತೆ, ಅಂತ ಅಳಕ್ ಶುರು ಆಗ್ಬಿಡುತ್ತೆ. ಆವಾಗ ಅಳ್ತಾ ಇರುವಾಗ ತಾಯಿ ಟೆಕ್ಸ್ಟ್ ಏನ್ ಮಾಡ್ತಾರೆ, ತಾಯಿ ಮಗುವನ್ನ ತಗೊಂಡ್ಬಿಟ್ಟು ಒರೆಸ್ಬಿಟ್ಟು ಒಂದು ಬ್ಲಾಂಕೆಟ್ ಹಾಕಿ ಸುತ್ತಿಗೆ ಅದು ತಪ್ಕೊಳ್ತಾರೆ. ತಪ್ಕೊಳ್ಳುವಾಗ ಮಗು ಮನ್ಸಲ್ಲಿ ಒಂದಾಗತ್ತೆ, ಇಷ್ಟು ದಿನ ನಾನು ಎಷ್ಟು ಚೆನ್ನಾಗಿದ್ದೆ ಅಲ್ವಾ, ಅವರೇ ಅಲ್ವಾ ನಮ್ಮ ತಾಯಿ ಅಂತ ಗುರ್ತಿಸುತ್ತೆ. ತಾಯಿ ಈಗ ಮುಟ್ಟಿದ್ರೆ ಗುರ್ತಿಸುತ್ತೆ, ಆ ಟೆಂಪರೇಚರ್ ಗೊತ್ತಾಗತ್ತೆ. ಆವಾಗ ತಾಯಿ ಇದಾರೆ, ನಾನು ಕಂಫರ್ಟಬಲ್ ಆಗಿದ್ದೀನಿ ಅಂತ ಫೀಲ್ ಮಾಡುತ್ತೆ. ಸುಖ, ಗಾಳಿ, ದುಃಖ ಬೆಳೆಯುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದಕ್ಕೆ ಹೋಗುತ್ತೆ, ಆಮೇಲೆ ಇದಕ್ಕೆ ಹೋಗುತ್ತೆ. ಈಗ ಒಂದೊಂದು ಡಿಸ್ಕಂಫರ್ಟ್ ಕ್ರಿಯೇಟ್ ಆಗುವಾಗೆಲ್ಲ ಪ್ರತಿ ಸಲ ತಾಯಿ ಬಂದ್ಬಿಟ್ಟು ಕೇರ್ ತಗೊಳ್ತಾನೆ ಇರ್ತಾರೆ, ರೆಡಿ ಮಾಡ್ತಾನೆ ಇರ್ತಾರೆ. ಆವಾಗ ಇದ್ಬಿಟ್ರೆ ಸಾಕು, ನನ್ಗೆ ಬೇರೆ ಏನು ಬೇಡ ಈ ಪ್ರಪಂಚದಲ್ಲಿ ಅಂತ ಒಂದು ಗುಡ್ ಫೀಲಿಂಗ್ ಇರುತ್ತೆ. ಅಂದ್ರೆ ಮಗು ಯಾವ ತರ ಅರ್ಥ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಫೀಲಿಂಗ್ ಮುಖಾಂತರ ಅರ್ಥ ಮಾಡ್ಕೊಳ್ಳುತ್ತೆ, ಸ್ಪರ್ಶದ ಮುಖಾಂತರ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಹೀಗೆ ಮಗು ಬೆಳೀತಾ ಬರ್ತಾ ಇದ್ರೆ ಒಂದು ವಯಸ್ಸಾಗುತ್ತೆ ಅಂತ ಇಟ್ಕೊಳ್ಳೋಣ. ಮಗು ನಡ್ಕೊಂಡು ಹೋಗ್ತಾ ಇರುತ್ತೆ, ನಡೆಯುತ್ತೆ ಈ ಕಡೆ ಆ ಕಡೆ. ತಂದೆ ತಾಯಿ ಜಗಳ ಮಾಡ್ತಿರ್ತಾರೆ, ವರ್ಡ್ಸ್ ಯೂಸ್ ಮಾಡ್ತಿರ್ತಾರೆ, ಶಬ್ದ ಜೋರಾಗಿ ಮಾತಾಡ್ತಿರ್ತಾರೆ, ಕೋಪವಾಗಿ ಮಾತಾಡ್ತಿರ್ತಾರೆ. ಈ ದೃಶ್ಯವನ್ನೆಲ್ಲ ಮಗು ನೋಡುತ್ತೆ, ವಿಷಯವನ್ನ ಬ್ರೈನ್ಗೆ ತಗೊಳುತ್ತೆ. ಮಗುಗೇನು ಅರ್ಥವಾಗಲ್ಲ. ಯಾಕಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಯಾಕೆ ಹೋಗಾಡ್ತಾರೆ, ಇದು ಸರಿನಾ ತಪ್ಪ ಅಂತ ಅನಲೈಸ್ ಮಾಡುವ ಎಬಿಲಿಟಿ ಆ ಮಗುಗೆ ಇನ್ನು ಬೆಳೆದಿರಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಆದರೆ ಆ ಮಗುಗೆ ತಾಯಿ ತಂದೆ ಮಾಡಿದ ಅಷ್ಟು ನೆನಪಲ್ಲಿರುತ್ತೆ. ವಿಜುವಲೈಸೇಷನ್ ಪಿಕ್ಚರ್ ಹೋಗಿ ಬ್ರೈನ್ ನಲ್ಲಿ ಸೇರ್ಬಿಡುತ್ತೆ. ಇದುವರೆಗೂ ಮಗು ಹುಟ್ಟುವಾಗ ಈ ಎಂಟೈರ್ ಒಂದು ಸರ್ಕಲ್ ಮೇಡಮ್, ಸ್ಲೈಡ್ ನಂಬರ್ 1 ಆಗ್ತದೆ, ಚೆನ್ನಾಗಿರುತ್ತೆ ಮೇಡಮ್. ನೆಕ್ಸ್ಟ್ ಹೋಗ್ಲಾ? ನೆಕ್ಸ್ಟ್ಗೆ ಚೇಂಜ್ ಆಗ್ತಾ ಇಲ್ಲ ಅದು. ಹೌದಾ ಮೇಡಮ್? ಆಗ್ಲೇ ಆಯ್ತು ಮೇಡಮ್. ಪ್ರಯತ್ನ ಮಾಡಿ ಮೇಡಮ್, ಹಾಗೆ ಮಾತಾಡ್ತಾ ಇರ್ತೇನೆ. ಹಾ, ಬಂತು ಸರ್. ಈ ಒಂದು ಬಂತು ಸರ್. ನಮ್ಮ ಮೈಂಡ್ ಇರುತ್ತೆ ಅನ್ನೋದಕ್ಕೆ ಸೆಕೆಂಡ್ ಒನ್ ಇಸ್ ರೆಡಿ. ಥ್ಯಾಂಕ್ ಯು ಮೇಡಮ್. ಈ ಮೈಂಡ್, ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಪರ್ಫೆಕ್ಟ್. ಈ ಮೈಂಡ್ ಅನ್ನೋದನ್ನ ಎಂಟೈರ್ ಸರ್ಕಲ್ ಅನ್ನ ಫುಲ್ ಮೈಂಡ್ ಅಂತ ತಗೊಂಡ್ಬಿಡೋಣ. ಈ ಫುಲ್ ಮೈಂಡ್ ಅಲ್ಲಿ ಡೇಟಾ ಇದೆಯಾ, ಇನ್ಫಾರ್ಮೇಶನ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಮಗುವಾಗಿ ಹುಟ್ಟುವಾಗ ಏನ್ ಇನ್ಫಾರ್ಮೇಶನ್ ಇಲ್ಲ ಈ ಪ್ರಪಂಚದ ಬಗ್ಗೆ. ಆದ್ರೆ ಸ್ವಲ್ಪ ಆ ಡ್ರಾಯಿಂಗ್ ಅಲ್ಲಿ ನೀವು ನೋಡಿ, ಕೆಳಗಡೆ ಬರ್ದಿದ್ದೀನಿ,
ಪ್ರಿಮಿಟಿವ್ ಮೈಂಡ್ ಅಂತ ಬರ್ತಿದೆ. ಈ ಪ್ರಿಮಿಟಿವ್ ಏನ್ ಅರ್ಥ ಆಗಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಆಮೇಲೆ ಸ್ಲೈಡ್ ನಾನು ನಿಮ್ಗೆ ಕೊಡ್ತೀನಿ, ನೀವು ಆಮೇಲೆ ನೋಡಿ ವಿಷಯ ಅರ್ಥ ಮಾಡಿ. ಈ ಪ್ರಿಮಿಟಿವ್ ಮೈಂಡ್ ಅಂತ ಬರ್ತಿದ್ರೆ ಈ ಸಟಲ್ 100% ಇದೆ, ನಮ್ಮ ಮೈಂಡ್ ಕೆಪಾಸಿಟಿ 100% ಇದ್ರೆ ಅದರಲ್ಲಿ ಪ್ರಿಮಿಟಿವ್ ಮೈಂಡ್ 1-2% ಸ್ಪೇಸ್ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಈ ಸ್ಪೇಸ್ ಅಲ್ಲಿ ಹುಟ್ಟುವಾಗಲೇ ಕೆಲವೊಂದು ಇನ್ಫಾರ್ಮೇಶನ್ಸ್ ಇದೆ, ಕೆಲವೊಂದು ಡೇಟಾ ಇದೆ, ಕೆಲವೊಂದು ಪ್ರೋಗ್ರಾಮ್ ಇದೆ. ಏನ್ ಪ್ರೋಗ್ರಾಮ್ ಇದೆ ಅಂತಂದ್ರೆ ನಂಬರ್ 1 ಪ್ರೋಗ್ರಾಮ್ ಸರ್ವೈವಲ್ ಮೆಕ್ಯಾನಿಸಮ್ ಇದೆ. ಏನಿದು ಸರ್ವೈವಲ್ ಮೆಕ್ಯಾನಿಸಮ್ ಅಂತಂದ್ರೆ ನಮಗೆ ಒಂದು ವಿಷಯ, ನಮಗೆ ಆಗಾಗ ಕೆಲವೊಂದು ತೊಂದರೆಗಳು ಬರುತ್ತೆ, ಮಗುವಾಗಿ ಹುಟ್ಟಿದ ದಿನದಿಂದನೇ ತೊಂದರೆಗಳು ಬರುತ್ತೆ. ಈಗ ಜೋರಾಗಿ ಗಾಳಿ ಬಂತು ಅಂತಂದ್ರೆ ಅದನ್ನ ಫೇಸ್ ಮಾಡುವ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆ ಮಗುಗೆ ಭಯ ಆಗುತ್ತೆ. ಭಯ ಆದ್ರೆ 2 ಕೆಲಸ ಮಾಡ್ಬೇಕು. ಭಯ ಆದ್ರೆ ಭಯ ಹೋಗಕ್ಕೆ ಅದನ್ನ ಎದುರಿಸ್ಬೇಕಾಗತ್ತೆ, ಅದನ್ನ ಫೈಟ್ ಅಂತ ಹೇಳೋದು, ಫೈಟ್ ಮಾಡ್ಬೇಕು, ಎದುರಿಸ್ಬೇಕು. ಅಥವಾ ಅದನ್ನ ಫೇಸ್ ಮಾಡಕ್ಕಾಗ್ಲಿಲ್ಲ, ಫೈಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಫ್ಲೈಟ್, ಅಲ್ಲಿಂದ ದೂರ ಓಡೋದ್ಬೇಕು. 2 ಮೆಕ್ಯಾನಿಸಮ್, ಫೈಟ್ ಮಾಡಬೇಕು ಇಲ್ಲಾಂದ್ರೆ ಫ್ಲೈಟ್ ಮಾಡಬೇಕು. ಈ ಮೆಕ್ಯಾನಿಸಮ್ ನ ಅದ್ರದ್ದು ಪ್ರೋಗ್ರಾಮ್ ಎಲ್ಲಿದೆ ಅಂತಂದ್ರೆ ಆ ಒಂದು ಪ್ರಿಮಿಟಿವ್ ಮೈಂಡ್ ಒಳಗಡೆ ಇದೆ. ಇದು ದೇವರ ಗಿಫ್ಟ್ ಇದೆ ನಮ್ಗೆ, ಅದು ಆಟೋಮೆಟಿಕ್ ಆಗಿ ಅರ್ಥ ಇರುತ್ತೆ. ಒಂದು ಗಾಳಿನಲ್ಲಿ ಒಂದು ಧೂಳು ಬಂದು ಬೀಳುತ್ತೆ ಅಂತಂದ್ರೆ ತಕ್ಷಣ ಕಣ್ಣು ಮುಚ್ತೀವಿ. ಯಾರು ಹೇಳ್ಕೊಟ್ರು ನಮ್ಗೆ? ತಕ್ಷಣ ಕ್ಲೋಸ್ ಮಾಡ್ಬೇಕು ಅನ್ನೋದು ಈ ಮೈಂಡ್ಗೆ ಗೊತ್ತಿರುತ್ತೆ. ಅದು ಪ್ರಿಮಿಟಿವ್ ಮೈಂಡ್ ಅಲ್ಲಿ ಆ ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಆ ಕೆಲಸ ಮಾಡುತ್ತೆ. ನಾವು ಬ್ರೀತಿಂಗ್ ಮಾಡ್ಬೇಕು ಅಂತ ಯಾರು ಹೇಳ್ಕೊಡ್ತಾರೆ? ಆ ಬ್ರೀತಿಂಗ್ ಸಬ್ ಕಾನ್ಶಿಯಸ್ ಒಳಗಡೆ ಆ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗ್ತಿರುತ್ತೆ. ಸೊ ಎಲ್ಲಾ ನ್ಯಾಚುರಲ್ ಪ್ರೋಗ್ರಾಮ್ ಏನೆಲ್ಲ ಇದೆ ಇದೆಲ್ಲಾನು ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಏನಿದೆ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದು ತುಂಬಾ ಇಂಪಾರ್ಟೆಂಟ್ ವಿಷಯ. ಅದೇನಪ್ಪಾ ಅಂತಂದ್ರೆ ಈ ಜನ್ಮಗಳ ಬಗ್ಗೆ, ಪುನರ್ಜನ್ಮ, ಪೂರ್ವಜನ್ಮ ಅಂತ ಇದ್ರ ಬಗ್ಗೆ ನಂಬಿಕೆ ಇಲ್ಲದವರಿಗೆ ಈ ಟಾಪಿಕ್ ಯೂಸ್ ಆಗಲ್ಲ. ಆದ್ರೆ ನಂಬಿಕೆ ಇದೆಯೋ ಇಲ್ವೋ, ಆದ್ರೆ ನಿಜ ಅಂತ ಪ್ರೂವ್ ಮಾಡಿದ್ರೆ ಸೈಂಟಿಫಿಕ್ ಆಗನೂ ಇದೆ. ನಾವು ವೇದಗಳಲ್ಲೂ ಅದನ್ನೇ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಅಂದ್ರೆ ಈ ದಿನ ಹುಟ್ಟುವಾಗಲೇ ಇಂದಿನ ಜನ್ಮ, ಇಂದಿನ ಜನ್ಮಗಳು ಎಷ್ಟು ಜನ್ಮಗಳಾಗಿದೆ ಅಷ್ಟು ಜನ್ಮದ ರೆಕಾರ್ಡ್ ಕಂಪ್ಲೀಟ್ ಈ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇದೆ. ರೆಕಾರ್ಡ್ ಕಂಪ್ಲೀಟ್ ಇದೆ. ಇಂಟ್ರೆಸ್ಟಿಂಗ್ ಏನಂತಂದ್ರೆ ಎಲ್ಲಾ ರೆಕಾರ್ಡ್ಸು ಇದೆ, ನಾವು ಹೋಗ್ಬಿಟ್ಟು ಓದ್ಬಹುದು, ಆದ್ರೆ ಎಡಿಟ್ ಮಾಡಕ್ಕಾಗಲ್ಲ. ಇಂಪಾರ್ಟೆಂಟ್ ಪಾಯಿಂಟ್. ಓದಬಹುದು, ತಿಳ್ಕೋಬಹುದು, ಆದ್ರೆ ಎಡಿಟ್ ಮಾಡಕ್ಕಾಗಲ್ಲ. ಅಂದ್ರೆ ಅರ್ಥ ಏನು? ಸರಿ ಮಾಡಕ್ಕೆ ಆಗಲ್ಲ. ಬರೀ ನೆನಪು ಮಾಡ್ಕೋಬಹುದು, ತಿಳ್ಕೋಬಹುದು ಅಷ್ಟೇ. ಇದಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಒಂದು ಟೆಕ್ನಿಕ್ ಇದೆ, ಅಲ್ಲಿ ಹೋದ್ರೆ ಅದೆಲ್ಲ ಗೊತ್ತಾಗುತ್ತೆ. ಇದು ನಮ್ಮ ಸಬ್ಜೆಕ್ಟ್ ಅದಲ್ಲ ಇವಾಗ. ಸೊ ಪಾಸ್ಟ್ ಲೈಫ್ ಮೆಮರೀಸ್ ಈ ಪ್ರಿಮಿಟಿವ್ ಮೈಂಡ್ ಇದೆ ಅನ್ನೋದು ನಮ್ಗೆ ಬಿಟ್ರೆ ಸಾಕು. ಅದಾದ್ಮೇಲೆ ಏನಾಗುತ್ತೆ, ಈಗ ತುಂಬಾ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೆಕ್ಸ್ಟ್ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಮಗುವಾಗಿದ್ದಾಗಿಂದ ಅನುಭವಗಳಾಗುತ್ತೆ. ಅನುಭವಗಳು ಈಗಾಗಲೇ ಕೆಲವೊಂದು ಹೇಳ್ಕೊಂಡು ಬಂದ್ರೆ, ಗಾಳಿ ಇದೆಲ್ಲ ಅನುಭವಗಳು, ತಂದೆ ತಾಯಿ ಮಾತಾಡುವಾಗ ಎಲ್ಲ ನೋಡ್ಕೊಳ್ಳುತ್ತೆ, ಇದೆಲ್ಲ ಅನುಭವಗಳು ಆಗ್ತಾ ಇರುತ್ತೆ. ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಕೊಡೋಣ. ಒಂದು ಮಗುಗೆ ಹಾವು ಅಂದ್ರೆ ಏನು ಗೊತ್ತಿರಲ್ಲ. ಆ ಹಾವು ಬರುತ್ತೆ, ಮಗು ಹಾವನ್ನ ಕೈಯಲ್ಲಿ ಇಟ್ಕೊಳ್ಳುತ್ತೆ, ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ. ಅದಕ್ಕೆ ಏನು ಗೊತ್ತಾಗಲ್ಲ, ಹಾವು ಹಚ್ಚಲ್ಲ, ಮಗುಗೂ ಏನಾಗಲ್ಲ. ಆದ್ರೆ ತಾಯಿ ಅಲ್ಲಿಂದ ಓಡ್ ಬಂದ್ಬಿಟ್ಟು ಅಯ್ಯೋ ಹಾವಿದೆ, ಹಾವು ಅಂತ ಏನೋ ಮಾಡ್ಬಿಟ್ಟು ಆ ಹಾವು ತೆಗೆದು ಬಿಸಾಕ್ತಾರೆ. ಅವಾಗ ಏನು, ಯಾಕೆ ಅಮ್ಮ ಈ ತರ ಮಾಡಿದ್ರು ಅಂತ ಯೋಚನೆ ಮಾಡುತ್ತೆ ಅಷ್ಟೇ, ಅದಕ್ಕೇನು ಗೊತ್ತಾಗಲ್ಲ. ಆದ್ರೆ ದೊಡ್ಡವರಾದ್ಮೇಲೆ ಅವನು ಮುಟ್ಟಬಾರ್ದು ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇನ್ನೊಂದು ಉದಾಹರಣೆ ಕೊಡೋಣ. ಒಂದು ಕ್ಯಾಂಡ್ಲ್ ಅಲ್ಲಿ ಉರಿತಾ ಇರುತ್ತೆ, ಭೂಮಿ ಮೇಲೆ ಫ್ಲೋರ್ ಲೆವೆಲ್ ನಲ್ಲಿ ಮೇಣದ ಬತ್ತಿನ ಇಟ್ಟಿರ್ತಾರೆ, ಅದು ಉರಿತಾ ಇರುತ್ತೆ. ಮಗು, ಸಣ್ಣ ಮಗು, ಅದಕ್ಕೆ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ ಆಗಿ ಬರೀ ಕಾಣ್ತಾ ಇದೆ. ಆ ಬೆಂಕಿ ಹೀಗೆ ಆಡ್ತಾ ಇರೋದು ಏನೋ ಅಟ್ರಾಕ್ಷನ್ ಅದಕ್ಕೆ. ಮಗು ಹಾಗೇ ಹೋಗ್ಬಿಟ್ಟು ಆ ಬೆಂಕಿನ ಮುಟ್ಟಕ್ ಹೋಗುತ್ತೆ. ಅವಾಗ ತಾಯಿ ಓಡ್ ಬಂದ್ಬಿಟ್ಟು ಮಗುನ ಎಳಿತಾರೆ. ಎಳೆದ್ಬಿಟ್ಟು ಏನ್ ಅಂತ ಹೇಳ್ತಾರೆ, ಅದು ಬೆಂಕಿ, ಆ ಬೆಂಕಿನೆಲ್ಲ ಮುಟ್ಟಬಾರ್ದು, ಅದು ಸುಟ್ ಬಿಡುತ್ತೆ, ಬಿಡಕಂದ ಅಂತ ಹೇಳ್ತಾರೆ. ಆದ್ರೆ ಮಗು ಸುಮ್ನೆ ಇದ್ಬಿಡುತ್ತಾ? ಯಾಕಂತಂದ್ರೆ ಅದು ಬೆಂಕಿ ಮುಟ್ಟಬಾರ್ದು ಅನ್ನೋದು ಇನ್ಸ್ಟ್ರಕ್ಷನ್, ಅದು ಮೈಂಡ್ಗೆ ಅರ್ಥವಾಗಲ್ಲ. ಅದಕ್ಕೆ ಮಗು ಏನ್ ಮಾಡುತ್ತೆ, 2ನೇ ಸಲ ಟ್ರೈ ಮಾಡುತ್ತೆ, ಮತ್ತೆ ಹೇಳ್ಕೊಂಡ್ ಬರ್ತಾರೆ. 3ನೇ ಸಲ ಟ್ರೈ ಮಾಡುತ್ತೆ, ಅಮ್ಮ ಇಲ್ದೇ ಇರುವಾಗ ಹೇಗಾದ್ರೂ ಮುಟ್ಬಿಡುತ್ತೆ. ಮುಟ್ಟಿದ ತಕ್ಷಣ ಅನುಭವ ಆಗುತ್ತೆ, ಓ ಬೆಂಕಿ ಅಂದ್ರೆ ಸುಡುತ್ತೆ ಅಂತ ಆವಾಗ ಗೊತ್ತಾಗುತ್ತೆ. ಬೆಂಕಿ ಅಂದ್ರೆ ಸುಡುತ್ತೆ,
ನಾನು ಇದನ್ನ ಮುಟ್ಟಬಾರ್ದು ಅನ್ನೋದು ಮಗುಗೆ ಅನುಭವ ರೀತಿನಲ್ಲಿ ಅದು ಗೊತ್ತಾಗ್ತಿರುತ್ತೆ. ಇನ್ಮೇಲೆ ಅವ್ನ ಬೆಂಕಿ ಮುಟ್ಟಲ್ಲ ಮಗು. ಅಂದ್ರೆ ಈ ಅನುಭವ ಆಗೋದಿದೆಯಲ್ಲ, ಇದೆಲ್ಲ ಸೇರ್ಕೊಂಡ್ರೆ ನಮಗೆ ಆ ಒಂದು 1% ಅಂತ ಹೇಳಿದ್ರೆ ಅದಾದ್ಮೇಲೆ ಮಿಕ್ಕಿದ 99% ಇದೆ ಅಲ್ವಾ, ಆ 99% ನ 2 ತರ ಡಿವೈಡ್ ಮಾಡ್ಬಿಡೋಣ. 2 ಹೇಗೆಂತ ನಾನು ಮೇಲೆ ಒಂದು ಗೆರೆ ಹಾಕಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ನೆಕ್ಸ್ಟ್ ಸ್ಲೈಡ್ ಚೇಂಜ್ ಮಾಡಿ. ಅದರಲ್ಲಿ ಮೇಲೆಯಿಂದ ನೋಡಿ ಅದನ್ನ ಡಿವೈಡ್ ಮಾಡಿದ್ದೀನಿ. ಒಂದು ಪಾಯಿಂಟ್ ಒಂದು ಗೆರೆ ಹಾಕ್ಬಿಟ್ಟು ಮೇಲೆ ಕಾನ್ಶಿಯಸ್ ಮೈಂಡ್, ಸ್ವಲ್ಪ ಕೆಳಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಡಿವೈಡ್ ಮಾಡಿದ್ದೀನಿ. ಈಗ ನಮ್ಗೆ ಏನ್ ಮೈಂಡ್ಗಳಿದೆ? ಒಂದು ಪ್ರಿಮಿಟಿವ್ ಮೈಂಡ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಅದ್ರ ಮೇಲೆ ಕಾನ್ಶಿಯಸ್ ಮೈಂಡ್ ಇದೆ. ಬರೀ ಇಂಗ್ಲಿಷ್ ಅಲ್ಲೇ ಹೇಳಿದ್ರೆ ಶುರು ಆಗಲ್ಲ, ಕ್ಲೀನ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ. ಕಾನ್ಶಿಯಸ್ ಮೈಂಡ್ ಅಂತಂದ್ರೆ ಜಾಗೃತ ಮನಸ್ಸು. ಈಗೆಲ್ಲ ನಾವು ಜಾಗೃತ ಮನಸ್ಸಿನಲ್ಲೇ ಇರೋದು. ನಾನು ಹೇಳೋದು ನಿಮಗೆ ಕೇಳುತ್ತೆ, ನೀವು ಕೇಳಿಸ್ತಿದ್ದೀರ, ನನಗೆ ಗೊತ್ತಾಗುತ್ತೆ, ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡ್ತಾ ಇದೀವಲ್ವಾ, ಇದನ್ನ ಜಾಗೃತ ಮನಸ್ಸು ಅಂತ, ಎಚ್ಚರ ಮನಸ್ಸು ಅಂತ ಹೇಳೋದು. ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕನ್ನಡದಲ್ಲಿ ಸೂಕ್ತ ಮನಸ್ಸು ಅಂತ ಹೇಳ್ತಾರೆ. ಈ ಸೂಕ್ತ ಮನಸ್ಸು ತುಂಬಾ ಸೈಲೆಂಟ್ ಆಗಿರುತ್ತೆ, 24 ಅವರ್ಸ್ ಡ್ಯೂಟಿ ಅದಕ್ಕೆ. ಕಾನ್ಶಿಯಸ್ ಮೈಂಡ್ ಯಾವಾಗ ವರ್ಕ್ ಆಗುತ್ತೆ? ಯಾವಾಗ ಎಚ್ಚರದಲ್ಲಿ ಇರುತ್ತೋ ಅವಾಗ ಮಾತ್ರ ವರ್ಕ್ ಆಗುತ್ತೆ. ಆಮೇಲೆ ಕಾನ್ಶಿಯಸ್ ಮೈಂಡ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ಯಾವ್ದು ಒಪ್ಕೋಬಹುದು ಯಾವ್ದು ಒಪ್ಕೋಬಾರ್ದು ಅಂತ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಿರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಸರಿ ತಪ್ಪೆಲ್ಲ ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತಿರೋದೆಲ್ಲ ಬರೀ ಎಮೋಷನ್ಸ್ ಅಂದ್ರೆ ಅನುಭವಗಳು. ಆ ಅನುಭವಗಳು 2 ತರ ಆಗಿರುತ್ತೆ. 2 ತರ ಯಾವುದು? ಸಿಹಿ ಅನುಭವ, ಕಹಿ ಅನುಭವ. ಇದು 2 ಗೊತ್ತು ಅದಕ್ಕೆ. ಸಬ್ ಕಾನ್ಶಿಯಸ್ ಅಲ್ಲಿ ಸಿಹಿ ಅನುಭವಗಳು ಇರುತ್ತೆ, ಕಹಿ ಅನುಭವಗಳು ಇರುತ್ತೆ. ಇಷ್ಟೇ ಗೊತ್ತಿರುತ್ತೆ. ಸರಿ ತಪ್ಪು 2 ಗೊತ್ತಿರೋದಿಲ್ಲ. ಯಾವುದಕ್ಕೆ? ಸಬ್ ಕಾನ್ಶಿಯಸ್ಗೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಈ ಸರಿ ತಪ್ಪು ಅಂತ ಗೊತ್ತಿರೋದಿಲ್ಲ. ಕಾನ್ಶಿಯಸ್ ಮೈಂಡ್ಗೆ ಸರಿ ತಪ್ಪು ಅಂತ ಗೊತ್ತಿದೆ. ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಬೇಕು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಗೊತ್ತಿದೆ, ಯಾವ್ದು ಬೇಡ ಅದನ್ನ ರಿಜೆಕ್ಟ್ ಮಾಡಕ್ ಗೊತ್ತಿದೆ. ಇದು ಪವರ್ ಆಫ್ ಕಾನ್ಶಿಯಸ್ ಮೈಂಡ್. ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡೋದ್ರೆ ಕಾನ್ಶಿಯಸ್ ಮೈಂಡ್ 10% ಅಂತ ಅನ್ಕೊಳ್ಳೋಣ, ಸಬ್ ಕಾನ್ಶಿಯಸ್ ಮೈಂಡ್ 90%. ಅಬ್ಸರ್ವ್ ಮಾಡಿ, ಕಾನ್ಶಿಯಸ್ ಜಾಗೃತ ಮನಸ್ಸು 10%, ಸಬ್ ಕಾನ್ಶಿಯಸ್ ಮೈಂಡ್ 90%. ಪ್ರೊಪೋರ್ಷನ್ ನೋಡಿ, ಅದು 1 ಅಂತಂದ್ರೆ ಇದು 9 ಪಟ್ಟು. ಕಾನ್ಶಿಯಸ್ ಮೈಂಡ್ಗೆ ಪವರ್ 1 ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ 90% ಪವರ್. ಇದು ಅದರದ್ದು ಪವರ್. ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ ಕೆಲವೊಂದು ಹ್ಯಾಬಿಟ್ಗಳು ನಮ್ಗೆ ಡೆವಲಪ್ ಆಗ್ಬಿಟ್ಟಿರುತ್ತೆ. ಹ್ಯಾಬಿಟ್ ಯಾವ್ದೊಂದು ಕೆಲವೊಂದು ಹೇಳ್ತೇನೆ. ಯಾವ ತರ ಡೆವಲಪ್ ಆಗ್ಬಿಟ್ಟಿರುತ್ತೆ ಅಂತಂದ್ರೆ, ಬೇಕೋ ಬೇಡವೋ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಕೆಲವೊಂದು ಅನುಭವಗಳು ಆಗ್ತಾ ನಾವು ಅನುಭವಗಳನ್ನ ಸೇರಿಸ್ತಾ ಎಲ್ಲಾ ಅನುಭವಗಳು ಸಬ್ ಕಾನ್ಶಿಯಸ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇದು 2 ಡಿವೈಡ್ ಮಾಡಿದ್ರೆ ಇದು ಸಿಹಿ ಅನುಭವ, ಕಹಿ ಅನುಭವ ಅಂತ 2 ಸೇರ್ಕೊಂಡ್ಬಿಡುತ್ತೆ. ಒಂದು ಉದಾಹರಣೆ ಕೊಡೋಣ. ಒಂದು ಉದಾಹರಣೆ ಕೊಟ್ಟರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನಾನು ಟೀ ಕುಡಿತಾ ಇದ್ದೇನೆ. ಯಾವಾಗಿಂದ? ಟೀ ಅಟ್ಲೀಸ್ಟ್ ಒಂದು 40 ವರ್ಷದಿಂದ ಟೀ ಕುಡಿತಾ ಇದ್ದೀನಿ. ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನದಿಂದ? 40 ವರ್ಷದಿಂದ ಟೀ ಕುಡಿತಾ ಇದ್ದೀನಿ. ಎಕ್ಸಾಂಪಲ್ಗೆ ಬೆಳಗ್ಗೆ 1 ಟೀ, ಸಾಯಂಕಾಲ 1 ಟೀ, ಹಾಗೆ ಅನ್ಕೊಂಡ್ಬಿಡೋಣ. ಇನ್ನೂ ಜಾಸ್ತಿ ಕುಡಿತಾ ಇದ್ದೀನಿ, ಅಷ್ಟೇ ಲೆಕ್ಕ ತಗೊಳ್ಳೋಣ. ಬೆಳಗ್ಗೆ 1 ಟೀ, ಸಾಯಂಕಾಲ 1 ಟೀ. ಟೀ ಅಂದ್ರೆ ಚೆನ್ನಾಗಿದೆ. ಟೀ ಅಂದ್ರೆ ನನಗೆ ತುಂಬಾ ಇಷ್ಟ. ಟೀ ಅಂತಂದ್ರೆ ನನಗೆ ತುಂಬಾ ಖುಷಿ. ಯಾಕೆಂತಂದ್ರೆ ಆ ಟೀ ಕುಡಿದ ತಕ್ಷಣ ನಾನು ಫುಲ್ ಫ್ರೆಶ್ ಆಗಿಬಿಡ್ತೀನಿ. ಇದು ಹ್ಯಾಬಿಟ್. ಹೀಗೆ ಹ್ಯಾಬಿಟ್ ಮಾಡ್ಕೊಂಡು ನನಗೆ ಅನುಭವ ಆಗ್ತಾ ಇದೆ. ಅನುಭವ ಇಲ್ಲಾಗ್ತಾ ಇದೆ, ಸಬ್ ಕಾನ್ಶಿಯಸ್ ಅಲ್ಲಿ ಆಗ್ತಾ ಇದೆ. ಪ್ರತಿ ಸಲ ಟೀ ಕುಡಿಯೋ ನನ್ನ ಮನಸ್ಸಿನಲ್ಲಿ ನಾನು ಏನ್ ಇಟ್ಕೊಂಡೆ, ನೌ ಐ ಆಮ್ ಫ್ರೆಶ್, ಐ ಲೈಕ್ ದಿಸ್ ಟೀ, ನನಗೆ ಈ ಟೀ ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಡೈಲಾಗು ಹೇಳ್ತೀನಿ. ಈ ಅನುಭವನ ತಗೊಂಡು ಸಬ್ ಕಾನ್ಶಿಯಸ್ ಸೇರಿಸ್ತಾ ಇರ್ತೀನಿ. ಈಗ ಡಾಕ್ಟರ್ ಹೇಳ್ತಾರೆ ಏನಂತ, ಉದಯ್ ಕುಮಾರ್, ನೀವು ಟೀ ಕುಡಿಬಾರ್ದು, ಅದರಲ್ಲೂ ಶುಗರ್ ಇದೆ, ಖಂಡಿತ ಕುಡಿಬಾರ್ದು ಅಂತ ನನಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡೋಣ. ಈಗ ಡಾಕ್ಟರ್ ಹೇಳ್ತಾರೆ ಟೀ ಕುಡಿಬಾರ್ದು ಅಂತ. ನಾನು ನಿರ್ಧಾರ, ನಮ್ ಡಾಕ್ಟರ್ ಹೇಳಿದಾರೆ, ನಮ್ ಡಾಕ್ಟರ್ ಹೇಳಿದ್ಮೇಲೆ ನಾನು ಫಾಲೋ ಮಾಡೇ ಮಾಡ್ತೀನಿ ಅಂತ ಮನೆಗೆ ಬರ್ತೀನಿ. ಮನೆಗೆ ಬಂದ್ಬಿಟ್ಟು ನಮ್ಮ ಮೇಡಮ್ಗೆ ಹೇಳ್ಬಿಡ್ತೀನಿ, ಇನ್ಮೇಲೆ ಟೀ ಕುಡ್ಬೇಡಮ್ಮ, ನಾನು ಟೀ ಎಲ್ಲ ಕುಡಿಯೋದಿಲ್ಲ, ಇವತ್ತೇ ಬಿಟ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಡಾಕ್ಟರ್ ಹೇಳಿದ್ದಾರೆ, ಅದು ನನಗೆ ಬಹಳ ತೊಂದರೆ ಕೊಡುತ್ತಂತೆ, ಅದಕ್ಕೆ ನಾನು ಇನ್ಮೇಲೆ ಟೀ ಕುಡಿಯಲ್ಲ. ಆಯ್ತಾ? ಅರ್ಥ ಆಯ್ತಲ್ಲ?
ನೋಡು, ನಾನು ಕೇಳಿದ್ರು ಕೊಡ್ಬಾರ್ದು ಹೇಳಿದ್ದೀನಿ, ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ, ಅರ್ಥ ಆಯ್ತಾ? ಕೊಡ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ. ನಮ್ಮ ಮೇಡಮ್ ಆಯ್ತು ನೀವು ಹೇಳಿದ್ಮೇಲೆ ಸರಿ ಅಂತ ಅವರು ಪಾಪ ಸರಿ ಅಂತ ಹೇಳ್ಬಿಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಯಾವಾಗ್ಲೂ ಒಂದು ಟೀ ಕುಡಿದು ಅಭ್ಯಾಸ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಆಫೀಸ್ಗೆ ಒಂದು 8 ಗಂಟೆಗೆಲ್ಲ ಹೊರಡ್ಬೇಕಾಗಿದೆ. ಈಗ ನನ್ನ ಮನಸ್ಸಲ್ಲಿ ಶುರು ಆಯ್ತು, ಏನು ಹೇಳುತ್ತೆ, ಟೀ ಕುಡಿಬಾರ್ದು ಅನ್ನೋದನ್ನ ನಾನು ಹೇಳಿರ್ತೀನಿ. ಆದ್ರೆ ಈಗ ಟೀ ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಮತ್ತೆ ಈ ಡಯಾಗ್ರಾಮ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಒಂದು ವಿಷಯ ಇದೆ. ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು ಡಿಸಿಷನ್ ತಗೊಳುತ್ತೆ. ಕಾನ್ಶಿಯಸ್ ಮೈಂಡ್ ಅಲ್ಲಿ ವಿಲ್ ಪವರ್ ಇರುತ್ತೆ. ಆ ವಿಲ್ ಪವರ್ ಏನ್ ಹೇಳುತ್ತೆ, ನಾನು ಇನ್ಮೇಲೆ ಟೀ ಕುಡಿಯಲ್ಲ ಅಂತ ನಿರ್ಧಾರ ಮಾಡುವಂತ ಒಂದು ವಿಲ್ ಪವರ್ ಇರುತ್ತೆ. ಆ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅದು ಸುಮಾರು 1.5 hour ಇರುತ್ತೆ. ಸೈಂಟಿಫಿಕ್ ಆಗಿ ಕ್ಲಿಯರ್ ಕಟ್ ಆಗಿ ಪ್ರೂವ್ ಆಗಿರೋ ಫ್ಯಾಕ್ಟ್ಗಳಿವೆಲ್ಲ. 1.5 hour ಆ ವಿಲ್ ಪವರ್ ಸ್ಟ್ರಾಂಗ್ ಇರುತ್ತೆ. 1.5 hour ಆದ್ಮೇಲೆ ಆ ಸ್ಲೈಡ್ ಅಲ್ಲಿ ಡೀಟೇಲ್ ಆಗಿ ಕಾಣುತ್ತೆ. ಕ್ರಿಟಿಕಲ್ ಮೈಂಡ್ ಅಂತ ಒಂದಿದೆ, ಒಂದ್ ಲೈನ್ ಹಾಕಿದ್ದೀನಿ. ಆ ಕ್ರಿಟಿಕಲ್ ಮೈಂಡ್ ಅದೇ ಫಿಲ್ಟರ್. ಆ ಫಿಲ್ಟರ್ ಗಿಂತ ಮೇಲೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಇನ್ಮೇಲೆ ಟೀ ಕುಡಿಯಲ್ಲ ಅಂದ್ಬಿಟ್ಟು. ವಿಲ್ ಪವರ್ ಯೂಸ್ ಮಾಡಿ ಡಿಸಿಷನ್ ತಗೊಂಡ್ಬಿಟ್ಟು ತಗೊಳ್ಳಲ್ಲ ಇನ್ಮೇಲೆ ಟೀ ಅಂದ್ಬಿಟ್ಟು. 1.5 hour ಅಲ್ಲಿ ಇರುತ್ತೆ ಅದು. ಅದಾದ್ಮೇಲೆ ಕ್ರಿಟಿಕಲ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಫಿಲ್ಟರ್ ತರ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಈಗ ನಾನು ನಿದ್ದೆ ಮಾಡ್ಬೇಕು. ರಾತ್ರಿ 10 ಗಂಟೆ ಆಯ್ತು, ನಾನು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡುವಾಗ ನಾನು ಏನು ಒಂದು ನಿರ್ಧಾರ ತಗೊಂಡಿದ್ದೀನಿ ಅದು ಹಾಗೇ ಸಬ್ ಕಾನ್ಶಿಯಸ್ ಒಳಗಡೆ ಹೋಗುತ್ತೆ. ಹಾಗೆ ಅಲ್ಲಿಂದ ಒಳಗಡೆ ಹೋಗುವಾಗ ಸಬ್ ಕಾನ್ಶಿಯಸ್ ಅಲ್ಲಿ ಕ್ರಿಟಿಕಲ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವಿಷಯ ಇದೆ. ಏನಂತಿದೆ? ಟೀ ಕುಡಿಬಾರ್ದು ಅಂತ. ನಾನು ಟೀ ಕುಡಿಯಲ್ಲ ಅಂತ, ನಾನು ಟೀ ಕುಡಿಯಲ್ಲ ಅಂತ ಸಬ್ ಕಾನ್ಶಿಯಸ್ ಹೇಳುತ್ತೆ. ಬಟ್ ಸಬ್ ಕಾನ್ಶಿಯಸ್ ಅಲ್ಲಿ ಅನುಭವ ಏನಿದೆ? ಅನುಭವ ಸಿಹಿ ಅನುಭವ ಇದೆ ಟೀಗೆ. ಏನಂತ ಸಿಹಿ ಅನುಭವ? ನನಗೆ ಟೀ ಬೇಕು. ಸಬ್ ಕಾನ್ಶಿಯಸ್ ಏನ್ ಹೇಳುತ್ತೆ? ಅನುಭವದಲ್ಲಿ ಹೇಳುತ್ತೆ ನನಗೆ ಟೀ ಬೇಕು. ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ? ನನಗೆ ಟೀ ಬೇಡ. ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಯ್ತು ಎರಡಕ್ಕೂ, ಕಾನ್ಶಿಯಸ್ ಮೈಂಡ್ಗೂ ಸಬ್ ಕಾನ್ಶಿಯಸ್ಗೂ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಯ್ತು, ವಿರುದ್ಧವಾಗಿ ಕಾಣ್ತಾ ಇದೆ. ಈಗ ನೀವೇ ಹೇಳಿ, ಯಾವ್ದು ಗೆಲ್ಲುತ್ತೆ? ಸಬ್ ಕಾನ್ಶಿಯಸ್ ಒಂದು ಗೆಲ್ಲುತ್ತಾ, 9 ಗೆಲ್ಲುತ್ತಾ? 1 ಗೆಲ್ಲುತ್ತಾ, 9 ಗೆಲ್ಲುತ್ತಾ? 9. ಯಾವಾಗ್ಲೂ 9 ಗೆಲ್ಲೋದು. ಅದಕ್ಕೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಾನು ಟೀ ಬೇಡ ಅಂತ ಹೇಳಿರ್ತೀನಿ. ಆದ್ರೂ ನಮ್ಮ ಮೇಡಮ್ ಟೀ ತಂದು ಪಕ್ಕದಲ್ಲಿ ಇಟ್ಬಿಡ್ತಾರೆ. ಅಲ್ಲ, ಅಭ್ಯಾಸದಲ್ಲಿ ತಂದ್ಬಿಟ್ಟೆ ನೀವೇನ್ ಕುಡಿಬೇಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಪಕ್ಕದಲ್ಲೇ ಇದೆ, ಟೀ ವಾಸನೆ ಬರ್ತಾ ಇದೆ, ಬಿಸಿ. ಏನನ್ಸುತ್ತೆ? ಮೂಗ್ ಹೇಳುತ್ತೆ ಸ್ವಲ್ಪ ಜಾಸ್ತಿ ತಗೋಬೇಡ, 1-2 ಸಿಪ್ ತಗೊಂಡ್ಬಿಡ ಅಷ್ಟೇ ಅಂತ. 2 ಸಿಪ್ ತಗೊಂಡ್ಮೇಲೆ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ತಾನೇ ಇದೆ, ಮುಗಿಸ್ಬಿಡೋಣ ಅಂತ. ಯಾಕಂದ್ರೆ ನಾನಂತೂ ಇನ್ಮೇಲೆ ಸಾಯಂಕಾಲ ಅಂತ ಟೀ ಕುಡಿಯಲ್ಲ. ಆಫೀಸ್ಗೆ ಹೋಗ್ಬಿಟ್ಟು ಇಲ್ಲಾಂದ್ರೆ ತಲೆನೋವು ಬಂದ್ಬಿಡುತ್ತೆ. ನಾನು ಎಷ್ಟು ಚೆನ್ನಾಗಿ ನನ್ನನ್ನ ಜಸ್ಟಿಫೈ ಮಾಡಿ ಮತ್ತೆ ಟೀ ತಗೊಳ್ತೇನೆ. ಆಫೀಸ್ಗೆ ಹೋಗ್ತೇನೆ, ಅಲ್ಲಿ ನಮ್ಮ ಫ್ರೆಂಡ್ ಕ್ಯಾಂಟೀನ್ ನಲ್ಲಿ ಒಂದು ಅರ್ಧ ಟೀ ಕುಟ್ಬಿಡೋಣ ಬನ್ನಿ ಸರ್ ಅಂತಾರೆ. ಇಲ್ಲಾಂದ್ರೆ ಅವ್ರು ಬಿಜಾರ್ ಮಾಡ್ಕೊಳ್ತಾರ ಅಂತ ಅಲ್ಲೊಂದು ಟೀ ತಗೊಂಡ್ಬಿಡ್ತೀನಿ. ಈಗ ಮೀಟಿಂಗ್ ನಡೀತದೆ, ಅಲ್ಲೊಂದು ಟೀ ತಗೊಂಡ್ಬಿಡ್ತೀನಿ. ಸಾಯಂಕಾಲ ಮನೆಗೆ ಬಂದ್ರೆ ಮತ್ತೆ ಟೀ. ಮತ್ತೆ ಏನಾಯ್ತು? ನನ್ನ ಹಳೇ ಕಥೆನೇ ಆಗ್ಬಿಡ್ತು. ಈಗ ಇದರಿಂದ ಆಚೆ ಬರ್ಬೇಕು. ಇದು ಏನ್ ಮಾಡೋದು ಇವಾಗ? ಇದು ಟೆಕ್ನಿಕ್. ಇವಾಗ ಇದರಿಂದ ಆಚೆ ಬರ್ಬೇಕು. ನಾನು ಎಕ್ಸಾಂಪಲ್ಗೆ ನಮಗೆ ಬೇಡದೇ ಇರುವ ಹ್ಯಾಬಿಟ್ಗೆ ಕಾರಣ ಏನು ಅಂತ ಸಬ್ ಕಾನ್ಶಿಯಸ್ಗೂ ಕಾನ್ಶಿಯಸ್ ಮೈಂಡ್ಗೂ ಇರೋದನ್ನ ಟೀ ಮುಖಾಂತರ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ತರ ಎಕ್ಸಾಂಪಲ್ಗೂ ನೀವು ದಿನನಿತ್ಯ ನೋಡ್ಬೋದು. ಎಷ್ಟೋ ಜನಗಳಿಗೆ ಏನೇನೋ ಪ್ರಾಬ್ಲಮ್ಸ್ಗಳು, ಆಲ್ಕೋಹಾಲ್, ಸಿಗರೇಟ್, ಸ್ಮೋಕಿಂಗ್ ಹ್ಯಾಬಿಟ್ಸ್, ಈ ತರ ಹ್ಯಾಬಿಟ್ಸ್ ಒಂದೊಂದಂತಂದ್ರೆ ಎಷ್ಟೋ ಹ್ಯಾಬಿಟ್ಸ್ ನಮಗ್ ಗೊತ್ತಿದೆ, ನಮಗೆ ಬೇಡ ಅಂತ, ಆದ್ರೂ ಬಿಡಕ್ ಆಗ್ತಾ ಇಲ್ಲ ಅಂತಂದ್ರೆ ಆಲ್ ದೀಸ್ ಆರ್ ಕಾಲ್ಡ್ ಅಡಿಕ್ಷನ್. ಟೀನೂ ಅಡಿಕ್ಷನ್, ಕಾಫಿನೂ ಅಡಿಕ್ಷನ್. ಇದನ್ನು ಬಿಡ್ಬೇಕಂತಂದ್ರೆ ಯಾವಾಗ್ಲೂ ಸಬ್ ಕಾನ್ಶಿಯಸ್ ವಿನ್ ಮಾಡ್ತಾ ಇದೆ. ಹಾಗಿದ್ರೆ ನಾವು ಕಾನ್ಶಿಯಸ್ ಮೈಂಡ್ಗೆ ಎಷ್ಟೇ ಟ್ರೈನಿಂಗ್ ಕೊಟ್ಟರು ಸಾಲ್ವ್ ಆಗೋದಿಲ್ಲ. ಸಾಲ್ವ್ ಎಲ್ಲಾಗುತ್ತೆ? ಸಬ್ ಕಾನ್ಶಿಯಸ್ ಅಲ್ಲಿ ಆಗುತ್ತೆ. ಅದಕ್ಕೆ ನಾವು ಸಬ್ ಕಾನ್ಶಿಯಸ್ ಅಲ್ಲಿ ವರ್ಕ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತೆ. ಇದು ನಮಗೆ ಇರುವ ಹ್ಯಾಬಿಟ್ ಬೇಡ ಅನ್ನೋದಕ್ಕೆ. ಇನ್ನೊಂದು ಎಕ್ಸಾಂಪಲ್, ಇಲ್ಲದೆ ಇರುವ ಹ್ಯಾಬಿಟ್ ಅನ್ನ ಬೆಳೆಸ್ಕೊಳ್ಳೋದು ಹೇಗೆ? ಸರ್ ನಾವು ಚೆನ್ನಾಗಿದೀವಲ್ಲ ಸರ್, ಯಾಕೆ ಸರ್ ಇದ್ರೆ ಅದೆಲ್ಲ ಬೆಳೆಸ್ಕೊಳ್ಳೋದು ಅಂತ ನಾ ಅದೆಲ್ಲ ಹೇಳ್ತಾ ಇರೋದು. ಈ ಲೈನ್ ನಲ್ಲಿ ಇರೋದನ್ನ ಹೇಳ್ತಾ ಇಲ್ಲ. ಈ ಲೈನ್ ನಲ್ಲಿ ಇನ್ನೊಂದು ಲೈನ್ ಇದೆ. ವಾಕಿಂಗ್ ಹೋಗ್ಬೇಕಂತ ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ರಿಗೂ ಗೊತ್ತಿದೆ. ವಾಕಿಂಗ್ ಹೋಗೋದು ಒಳ್ಳೇದು ಅಂತ ಎಷ್ಟು ಜನ ಗೊತ್ತಿದೆ? ಎಲ್ರಿಗೂ ಗೊತ್ತಿದೆ. ಎಷ್ಟು ಜನ ಹೋಗ್ತಾ ಇದ್ದೀರಾ?
ಹಾ ಸರ್, ನೀವು ಕ್ಲಾಸಲ್ಲಿ ಹೇಳ್ತಿರಲ್ವಾ ಸರ್, ಇನ್ಮೇಲೆ ವಾಕಿಂಗ್ ಹೋಗೋದಂತೆ ಹೆಲ್ತ್ಗೆ ತುಂಬಾ ಒಳ್ಳೆ ಸರ್, ಇನ್ಮೇಲೆ ವಾಕಿಂಗ್ ಹೋಗ್ತೀನಿ ಸರ್. ಯಾವಾಗ ನಿರ್ಧಾರ ಮಾಡ್ತೀರಾ? ಇವತ್ತು ನಿರ್ಧಾರ ಮಾಡ್ತೀರಾ, ರಾತ್ರಿ ಹೋಗ್ತೀನಿ ಅಂತೀರಾ, ನಾಳೆ ಬೆಳಿಗ್ಗೆ ಹೋಗ್ತೀರಾ, 2 ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ಬಿಡ್ತೀರಾ. ಸೂಪರ್. ಎಷ್ಟು ಏನ್ ಸ್ಪೋರ್ಟ್ಸ್ ಶೂಸ್ ಎಲ್ಲ ರೆಡಿ ಮಾಡ್ಕೊಂಡು ವಾಕಿಂಗ್ ಬೆಳಗ್ಗೆ ಹೋಗ್ಬಿಟ್ಟು ಬಂದಿದ್ದೆ ಅಂತ ಖುಷಿಯನ್ನು ಬಂದ ತಕ್ಷಣ ಸ್ನಾನ ಎಲ್ಲ ಫಸ್ಟ್ ಆಗುತ್ತೆ. ಎಷ್ಟು ದಿನ? 2ನೇ ದಿನ, 3ನೇ ದಿನ. 3ನೇ ದಿನ ಬಂದ್ಬಿಟ್ಟು ಸಂಡೇ ಬಂದ್ಬಿಡುತ್ತೆ. ಇವತ್ತು ಒಂದಿನ ರಜೆ ತಗೊಂಡ್ಬಿಡೋಣ, ರೆಸ್ಟ್ ತಗೊಳ್ಳೋಣ. ಸೋಮವಾರ ಹಬ್ಬ ಇದೆ, ಮಂಗಳವಾರ ಆಫೀಸ್ಗೆ ಅರ್ಜೆಂಟಾಗಿ ಹೋಗ್ಬೇಕು. ಅದಕ್ಕೆ ಏನಾಯ್ತು? ಬಿಟ್ಟು ಹೋಯ್ತು. ಯಾವ್ದು ಬೇಕು ಅದು ಮಾಡಕ್ ಆಗ್ತಾ ಇಲ್ಲ, ಯಾವ್ದು ಬೇಡ ಅದನ್ನ ಬಿಡದೇ ಇರಕ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಸಬ್ ಕಾನ್ಶಿಯಸ್. ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಬಿಡ್ತೀನಿ. ಡೆಫಿನೇಷನ್ ಏನಪ್ಪ ಅಂತಂದ್ರೆ, ಲೈಫ್ ಇಸ್ ಎ ಕಾಂಬಿನೇಷನ್ ಆಫ್ ರೂಲ್ಸ್ ಅಂಡ್ ಎಕ್ಸ್ಪೀರಿಯನ್ಸ್. ರೂಲ್ಸ್ ಯಾವುದು? ನನಗೆ ಟೀ ಬೇಕಾ ಬೇಡವಾ ಅನ್ನುವ ನಿರ್ಧಾರ, ದಟ್ ಇಸ್ ರೂಲ್ಸ್. ವಾಕಿಂಗ್ ಬೇಕಾ ಬೇಡವಾ? ರೂಲ್ಸ್. ಮಾತಾಡೋದು ಬೇಕಾ ಬೇಡವಾ? ರೂಲ್ಸ್. ಕಲಿಬೇಕು ಬೇಕಾ ಬೇಡವಾ? ರೂಲ್ಸ್. ಗೀತಾ ಓದ್ಬೇಕಾ ಬೇಡವಾ? ರೂಲ್ಸ್. ಕ್ಲಾಸ್ ಅಟೆಂಡ್ ಮಾಡ್ಬೇಕಾ ಬೇಡವಾ? ರೂಲ್ಸ್. ಆಗುತ್ತಾ ಆಗಲ್ವಾ? ಅನುಭವ. ಅನುಭವ ಏನ್ ಹೇಳುತ್ತೆ? ಇವತ್ತು ಒಂದಿನ ಅದ್ ಯಾರೋ ಉದಯ್ ಕುಮಾರ್ ಅಂತ ಯಾರೋ ಬರ್ತಾರೆ, ಹೇಗಿದ್ರು ರೆಕಾರ್ಡ್ ಸಿಗುತ್ತೆ, ಆಮೇಲೆ ಕೇಳ್ಕೊಂಡ್ರೆ ಆಯ್ತು, ಚೆನ್ನಾಗಿದೆ ಕರೆಕ್ಟ್, ಅದು ಸುಖ ಕೊಡುತ್ತೆ, ಆರಾಮಾಗುತ್ತೆ. ಇದಕ್ಕೆ ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ಇದೆಲ್ಲ ಮಾಡ್ಕೊಂಡು ಎಫರ್ಟ್ ಆಗ್ಬೇಕು, 1 hour ಕೂತ್ಕೋಬೇಕು, ಡೆಡಿಕೇಶನ್ ಮಾಡಬೇಕು, ಇದೆಲ್ಲ ಕಷ್ಟವಾದ ಕೆಲಸ. ಸೊ ನಾವೇನ್ ಮಾಡ್ತೀವಿ, ಸುಖ ಅನ್ನೋದು ಸಬ್ ಕಾನ್ಶಿಯಸ್ ಎಳ್ಕೊಂಡ್ ಬರುತ್ತೆ. ರೂಲ್ಸ್ ಏನ್ ಹೇಳುತ್ತೆ? ನಮ್ಗೆ ಯಾವ್ದು ಸರಿ ಅದನ್ನೇ ಮಾಡ್ಬೇಕು, ಯಾವ್ದು ಸರಿ ಇಲ್ಲ ಅದನ್ನ ಮಾಡಲ್ಲ ಅಂತ ನಿರ್ಧಾರ ತಗೊಂಡ್ರೆ, ಅದು ಎರಡೂನು ಕನೆಕ್ಟ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಒಂದು ಎಕ್ಸಾಂಪಲ್ ಕೂಡ. ವಾಕಿಂಗ್ ಹೋದ್ರೆ ನನಗೆ ಕಷ್ಟ, ವಾಕಿಂಗ್ ಹೋಗೋದು ಕಷ್ಟ. ಆದ್ರೆ ಅದನ್ನೇ ನಾನು ಸುಖವಾಗಿ ನೋಡಿದ್ರೆ, ಒಂದು ದಿನ ವಾಕ್ ಹೋಗುವಾಗ ನಾನು ಸ್ವಲ್ಪ ನಿನಗಿಂತ ಒಂದು ಸ್ವಲ್ಪ ಆಕ್ಟಿವ್ ಕಾಣ್ತಾ ಇದ್ದೀನಲ್ವಾ, ನನಗೆ ಗೊತ್ತಾಗ್ತದೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ, ನನಗೆ ಬೆವರೇ ಬರ್ತಾ ಇಲ್ಲ, ಇವತ್ತು ಬೆವರೆಲ್ಲ ಬರ್ತಾ ಇದೆ, ಪರವಾಗಿಲ್ವೇ, ಸ್ವಲ್ಪ ಇಂಪ್ರೂವ್ ಆಗಂತ ಕಾಣ್ತಾ ಇದೆ, ಸ್ವಲ್ಪ ಸುಸ್ತಾಗುತ್ತೆ ಆದ್ರೂ ಚೆನ್ನಾಗಿದೆ ಅಂತ ಹೇಳಿ ನಾವು ಸುಖದ ಅನುಭವಗಳನ್ನ ಪಡ್ಕೊಳ್ತಾ ದಿನ ಆಗ್ತಾ 1 ತಿಂಗಳು 2 ತಿಂಗಳು ಆದ್ಮೇಲೆ ವಾಕಿಂಗ್ ಹೋಗದೆ ಇರಕ್ಕಾಗಲ್ಲ. ಯಾಕೆ? ಸಬ್ ಕಾನ್ಶಿಯಸ್ಗೆ ವಾಕಿಂಗ್ ಹೋಗೋದು ಸುಖದ ಅನುಭವ ಆಗ್ಬಿಡುತ್ತೆ. ಯಾವಾಗ ಸುಖದ ಅನುಭವ ಸಬ್ ಕಾನ್ಶಿಯಸ್ಗೆ ಆಗುತ್ತೆ, ಸುಖದ ಅನುಭವ ಬೇಕು ಅಂತ ಇರುತ್ತೆ, ಅವಾಗ ರೂಲ್ಸ್ ಸಬ್ ಕಾನ್ಶಿಯಸ್ ಒಂದೇ ಆದ್ರೆ, ರೂಲ್ಸ್ ಎಕ್ಸ್ಪೀರಿಯನ್ಸ್ ಒಂದೇ ಆದ್ರೆ ನಾವು ಅದನ್ನ ಮಾಡ್ತೀವಿ, ಯಾಕಂದ್ರೆ ಅದು ಸುಖ ಕೊಡ್ತಾ ಇದೆ. ಆದ್ರೆ ಈ ಟೀ ನನಗೆ ತೊಂದರೆ ಮಾಡ್ತಾ ಇದೆ, ಇನ್ಮೇಲೆ ನಾನು ಟೀ ಕುಡಿಬಾರ್ದು ಅಂತಂದ್ರೆ, ಇದಕ್ಕೆ ನಾನು ಕಹಿ ಅನುಭವನ ಪಡ್ಕೊಂಡ್ರೆ, ಇದರಲ್ಲಿ ಕಹಿ ಅನುಭವ ನನಗೆ ಬಂತು ಅಂತಂದ್ರೆ ನಾನೇನ್ ಮಾಡ್ತೀನಿ? ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ದುಃಖ ಯಾವುದು? ಟೀ. ಸಬ್ ಕಾನ್ಶಿಯಸ್ ಅಲ್ಲಿ ನನಗೆ ಕಹಿ ಅನುಭವ ಆಗ್ತಾ ಇದೆ ಟೀಗಿನಲ್ಲಿ ಆಗಿದ್ರೆ, ಸಬ್ ಕಾನ್ಶಿಯಸ್ ಅಲ್ಲಿ ಕಹಿ ಅನುಭವಗಳ ಬಂತು ಅಂತಂದ್ರೆ ಆ ಟೀನ ನಾನು ಬಿಟ್ಬಿಡ್ತೀನಿ. ಆಗಿದ್ರೆ ಎಲ್ಲಿ ಟ್ಯೂನ್ ಮಾಡಬೇಕು, ಎಲ್ಲಿ ಕರೆಕ್ಷನ್, ಪರ್ಮನೆಂಟ್ ರೆಕ್ಟಿಫಿಕೇಶನ್ ಬೇಕು ಅಂತಂದ್ರೆ ಸಬ್ ಕಾನ್ಶಿಯಸ್ ಅಲ್ಲೇ ಆಗೋದು. ನಾವು ಸಬ್ ಕಾನ್ಶಿಯಸ್ಗೆ ಯಾವ ತರ ಫೀಡ್ ಮಾಡ್ತೀವಿ ಆ ತರನೇ ನಮ್ಮ ಪ್ರತಿದಿನದ ಆಕ್ಟಿವಿಟೀಸ್ ಇರುತ್ತೆ. ಯಾಕೆಂತಂದ್ರೆ ಸಬ್ ಕಾನ್ಶಿಯಸ್ ಸೂಕ್ತ ಮನಸ್ಸು ಆಟೋಮೆಟಿಕ್ ಆಗಿ ನಡೀತಾ ಇರೋದು, ಎಫರ್ಟೇ ಬೇಕಿಲ್ಲ. ಅದಕ್ಕೆ ಮಾತ್ರ ನಾವು ಟ್ರೈನಿಂಗ್ ಕೊಟ್ಬಿಟ್ರೆ ಒಳ್ಳೆ ಮಾರ್ಗದಲ್ಲಿ ನಮ್ಮ ಆಕ್ಟಿವಿಟೀಸ್, ಎವ್ರಿ ಡೇ ಹ್ಯಾಬಿಟ್ ಅನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಆ ಪಾಯಿಂಟ್ ನ ನಿಲ್ಸ್ಬಿಟ್ಟು, ನನಗೆ ಟೈಮ್ ಆಲ್ಮೋಸ್ಟ್ ಬಂದಿದೆ ಅಂತ ಕಾಣುತ್ತೆ. ಲಾಸ್ಟ್ ಅಲ್ಲಿ ಒಂದೇ ಒಂದು ಮೆಸೇಜ್ ನ ಹೇಳ್ಬಿಡ್ತೀನಿ ಸರ್. ನೆಕ್ಸ್ಟ್ 2 ಸ್ಲೈಡ್ ಬೇಡವಾ? ಸಾಕು ಮೇಡಮ್, ಎಲ್ಲ ಕವರ್ ಮಾಡ್ಬಿಟ್ಟೆ. ಹೌದಾ? ಕವರ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಚೇಂಜ್ ಮಾಡಬೇಕಿತ್ತಾ? ಪರವಾಗಿಲ್ಲ, ನಾನು ಎಲ್ಲ ಎಲ್ರಿಗೂ ಅರ್ಥ ಆಗಿರುತ್ತೆ, ಮಾತೇ ಇಂಪಾರ್ಟೆಂಟ್, ಏನ್ ತೊಂದರೆ. ಸೊ ಭಗವದ್ಗೀತೆಯಲ್ಲಿ ನಾನು ನಿಜವಾಗ್ಲೂ ಇನ್ವಾಲ್ವ್ ಆಗಿರೋದು ಈಗ ಒಂದು 8 ರಿಂದ 9 ತಿಂಗಳು ಅಷ್ಟೇ. ಆನೆಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ. ಆದ್ರೆ ಓದಕ್ ಶುರು ಮಾಡಿದ್ದು ಒಂದು 15 ವರ್ಷದ ಹಿಂದೆ, 18 ವರ್ಷದ ಹಿಂದೆ ಶುರು ಮಾಡಿದೆ. ನನಗೆ ಯಾಕೋ ಭಗವದ್ಗೀತೆ ಓದಕ್ ಆಗ್ಲೇ ಇಲ್ಲ, ಅದು ಏನಂತ ಗೊತ್ತೇ ಆಗ್ತಾ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ. ಅದು ನನ್ನ ಸಮಸ್ಯೆ. ಅರ್ಥ ಆಗ್ತಾ ಇಲ್ಲ ಅಂದ್ಮೇಲೆ ಓದಿ ಏನ್ ಮಾಡೋದು? ನಾನು ಭಗವದ್ಗೀತೆ ಅಂತ ಓದಿದ್ದೀನಿ ಅಂತ ಯಾಕಂದ್ರೆ ಹೇಳ್ಕೋಬೇಕು ಅಷ್ಟೇ. ಬಟ್ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಆದ್ರೆ ನನಗೆ ಒಂದು ಗ್ರಿಪ್ ಸಿಕ್ಬಿಟ್ಟು, ಅದು ನಮಗೆ ಗುಣಗಳು ಅಂತ 14 ಚಾಪ್ಟರ್ ಇದೆ ಅಲ್ವಾ, ಗುಣಾತೀತ ಅಂದ್ಬಿಟ್ಟು ಆ ಚಾಪ್ಟರ್ ಓದುವಾಗ ಒಂದು ಕ್ಯಾಚ್ ಆಯ್ತು. 3 ಗುಣಗಳಿದೆ. 3 ಗುಣಗಳು SRT, ಸಾತ್ವಿಕ, ರಾಜಸಿಕ ಅಂತ ತಾಮಸಿಕ, ಈ 3 ಗುಣಗಳು. ಇದೆಲ್ಲ ಅರ್ಥ ಆ ಚಾಪ್ಟರ್ ಮತ್ತೆ ಯಾಕೋ ಸ್ವಲ್ಪ ಅರ್ಥ ಆಗ್ಬಿಡ್ತು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡು ಒಂದು 4 ಲೈನ್ ಬರ್ತಿದ್ದೀನಿ.
ಈ 4 ಲೈನ್ ಏನಪ್ಪ ಇದೆ ಅಂತಂದ್ರೆ, ಲೈಫ್ ಇಸ್ ಫಾರ್ ಲಿವಿಂಗ್, ಲೈಫ್ ಇಸ್ ಫಾರ್ ಲಿವಿಂಗ್, ನಾಟ್ ಫಾರ್ ಸಫರಿಂಗ್, ನಾಟ್ ಟು ಗಿವ್ ಸಫರಿಂಗ್, ಬಟ್ ಫಾರ್ ಗಿವಿಂಗ್. ಲೈಫ್ ಇಸ್ ಫಾರ್ ಲಿವಿಂಗ್, ನಾಟ್ ಫಾರ್ ಸಫರಿಂಗ್, ನಾಟ್ ಟು ಗಿವ್ ಸಫರಿಂಗ್, ಬಟ್ ಫಾರ್ ಲಿವಿಂಗ್, ಬಟ್ ಫಾರ್ ಗಿವಿಂಗ್ ಅಂತ 4 ಲೈನ್ ಬರುತ್ತೆ. ಇದನ್ನು ಕನ್ನಡದಲ್ಲಿ ಹೇಳ್ತೀನಿ. ಜೀವನ ಇರೋದು ಬಾಳೋದಕ್ಕೆ, ಸುಖವಾಗಿರೋದಕ್ಕೆ. ಜೀವನ ಇರೋದು ಸುಖವಾಗಿರೋದಕ್ಕೆ, ಕಷ್ಟ ಪಡೋಕ್ಕೂ ಅಲ್ಲ, ಕಷ್ಟ ಕೊಡೋಕ್ಕೂ ಅಲ್ಲ. ನಮ್ಮಿಂದ ಆದ್ರೆ ಏನಾದ್ರೂ ಕೊಡೋಕ್ಕೆ, ಇದೇ ಜೀವನ ಅಂತ ಹೇಳಿ ಆ ವಿಷಯವನ್ನು ನಾನು ಅಲ್ಲಿಂದ ತಗೊಂಡು ನನಗೆ ನನ್ನಿಂದ ಆದಷ್ಟು ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಬರ್ತಾ ಇದ್ದೀನಿ. ನನಗೆ ಅನ್ಸುತ್ತೆ ಇಟ್ಸ್ ವೆರಿ ಗುಡ್ ಟೂಲ್ ಅಂತ ನನಗೆ ಅನ್ಸುತ್ತೆ. ಅದಾದ ಮೇಲೆ ನನಗೆ ಮೇಡಮ್ ಹತ್ರ ಯಾವತ್ತಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಂತಿತ್ತು, ಭಗವದ್ಗೀತೆ ಓದ್ಬೇಕಂತಿತ್ತು. ಈಗ ಒಂದು 7-8 ತಿಂಗಳಿಂದ ಈ ಒಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬರೀ ಏನೂ ಓದ್ತಾ ಇಲ್ಲ, ಬರೀ ಭಗವದ್ಗೀತೆನೇ ರಿಪೀಟೆಡ್ ಆಗಿ ಎಷ್ಟಾಗುತ್ತೋ ಅಷ್ಟು ಓದ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಮೇಡಮ್ ಹತ್ರ ಕಲಿಬೇಕಂತ ಯಾವತ್ತಿನ ಆಸೆ 15 ವರ್ಷದಿಂದ ಹಿಂದೆ ಬಂದಿದ್ದ ಆಸೆ, 2004 ಬಂದಿದ್ದ ಆಸೆ ಈಗ ಪೂರೈಸ್ತಾ ಇದೆ ಅಂತಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ಈಗ 6 ಚಾಪ್ಟರ್ ಕಂಪ್ಲೀಟ್ ಆಗಿದೆ. 6 ಚಾಪ್ಟರ್ ಒಂದು ದಿನ ಮಿಸ್ ಮಾಡಿದ್ರೆ ಮೇಡಮ್ ಜೊತೆ ಕೂತ್ಕೊಂಡು ಪಾಠನ ಕೇಳಿಸ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನು 7ರಿಂದ 15 ಚಾಪ್ಟರ್ನ ಖಂಡಿತ ಕನ್ನಡ ಕ್ಲಾಸಲ್ಲಿ ಬಂದು ಕೂತ್ಕೊಂಡು ಬರ್ತೀನಿ. ಸೊ ಅದಕ್ಕೆ ಮೇಡಮ್ನ ಆಶೀರ್ವಾದನೂ ಇರಬೇಕು, ಎಲ್ಲ ಗುರುಗಳ ಆಶೀರ್ವಾದ ಇರಬೇಕು ಅಂತ ಹೇಳಿ ನನ್ನ ಮಾತನ್ನ ಇಲ್ಲಿ ಮುಗಿಸ್ತೇನೆ. ನೆಕ್ಸ್ಟ್ ಏನಾದ್ರು ಕ್ವಶನ್ ಇದ್ರೆ 1 or 2 ಕ್ವಶನ್ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಅವಕಾಶ ಮಾಡ್ಬಿಟ್ಟೆ. ನಿಮ್ಗೂ ಥ್ಯಾಂಕ್ಸ್ ಮೇಡಮ್. ಇಷ್ಟು ಎಲ್ರು 62 ಜನ ಕಾಣ್ತಿದ್ದಾರೆ ನನ್ ಮುಂದೆ. 62 ಜನನು ಎಲ್ಲ ವಿಷಯ ತಿಳಿದವರು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ದು ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಎಷ್ಟು ಮಾತಾಡಿದ್ರೆ ನನಗೂ ಗೊತ್ತಿಲ್ಲ, ದಯವಿಟ್ಟು ನೀವ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ತುಂಬಾ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಎ ವಂಡರ್ಫುಲ್ ಪ್ರೆಸೆಂಟೇಷನ್. And I am very glad that you are a part of our group. ಪ್ರಶ್ನೆಗಳಲ್ಲಿ ಈಗ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳುವಾಗ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗೋದೆಲ್ಲ ಫೋರ್ಸಿಬಲಿ ಏನು ಹೋಗಿರಲ್ಲ, ಬೈ ಇಟ್ ಸೆಲ್ಫ್ ಇಟ್ ವಿಲ್ ಗೋ ಅಲ್ವಾ? ಎರಡು ಪಾಸಿಬಿಲಿಟಿ ಇದೆ ಮೇಡಮ್. ಫೋರ್ಸಿಬಲಿನೂ ಕೆಲವೊಂದೇ ಹೋಗುತ್ತೆ, ಹಾಂ, ಬಟ್ ಜಾಸ್ತಿ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ಆಟೋಮ್ಯಾಟಿಕ್ ಆಗಿ ಸೆಟಲ್ ಆಗಿಬಿಡುತ್ತೆ. So I cannot guide my thoughts to the subconscious mind. It goes by itself. Correct. Right? Then the whatever is there in the subconscious mind already, which is there, ಅದನ್ನ ನಾನು ಚೇಂಜ್ ಮಾಡೋಕ್ಕಾಗತ್ತಾ? ಆಗುತ್ತೆ ಮೇಡಮ್. Because the impressions are very deep ಅಲ್ವಾ? ಡೀಪ್ ಆಗಿರುತ್ತೆ, ಆದ್ರೆ ಸಬ್ ಕಾನ್ಶಿಯಸ್ ಅನ್ನ ಆಕ್ಸೆಸ್ ಮಾಡಬಹುದು. ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಡಮ್. ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಗೆರೆ ಹಾಕಿದ್ದೀನಿ, ಅದನ್ನ ಫಿಲ್ಟರ್ ಅಂತ ಹೇಳಿದ್ದೀನಿ. ಸಬ್ ಕಾನ್ಶಿಯಸ್ ಮೈಂಡ್ 24 hours ಒಳಗಡೆ ಹೋಗ್ಬಿಟ್ಟಿದೆ. ಈಗ ನೋಡಿ, ನಾವ್ ಯಾರಿಗಾದ್ರೂ ಅಡ್ವೈಸ್ ಮಾಡ್ತೀವಿ, ನೋಡಪ್ಪ ಟಿವಿ ಜಾಸ್ತಿ ನೋಡ್ಬೇಡ ಅಂತ ಹೇಳ್ತೀವಿ, ಒಳ್ಳೆ ವಿಷಯ ತಾನೆ. ಕಾನ್ಶಿಯಸ್ ಮೈಂಡ್ಗೆ ಗೊತ್ತಿದೆ ಅಲ್ವಾ ಸರಿ ಇಲ್ಲ ಬೇಡ, ನಾವು ಟಿವಿ ನೋಡಬಾರ್ದು ಅಂತ ಗೊತ್ತಿದೆ ಅಲ್ವಾ, ಆದ್ರೂ ಟಿವಿ ನೋಡ್ತಾರೆ. ಯಾಕೆ ನೋಡ್ತಾರೆ ಅಂದ್ರೆ ಸಬ್ ಕಾನ್ಶಿಯಸ್ ಬಂದ್ಬಿಟ್ಟು ಟಿವಿಗೆ ಸುಖ ಪಟ್ಟಿದೆ, ಅದು ಸುಖನೇ ಬೇಕು ಅಂತ ಅನ್ಸುತ್ತೆ. ಅದು ಸಬ್ ಕಾನ್ಶಿಯಸ್ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಒಳಗಡೆ ಮೆಸೇಜ್ ಏನಿದೆ ಅದನ್ನು ಬದಲಾಯಿಸಿದ್ರೆ ಮಾತ್ರನೇ ಇವರು ಚೇಂಜ್ ಆಗೋದು. ಅದಕ್ಕೆ ನಾವು ಟಿವಿ ನೋಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಮತ್ತೆ ಅವ್ರು ಟಿವಿ ನೋಡೋದನ್ನ ಬಿಡೋದೇ ಇಲ್ಲ ನೋಡಿ. ಅದಕ್ಕೆ ನಮ್ಗೆಲ್ಲ ದೊಡ್ಡವ್ರಿಗೆಲ್ಲ ಕೋಪ ಬರೋದು ಮಕ್ಕಳನ್ನ. ನಮ್ಮ ಮಕ್ಕಳನ್ನ ಯಾಕೆ ಬೈತೀವಿ ಅಂತಂದ್ರೆ, ನಾನು ಎಷ್ಟು ಸಲ ಹೇಳಿದ್ದೀನಿ, ಮಗುಗೆ ಹೇಳೋ ತರ ಹೇಳಿದ್ದೀನಿ, ಆದ್ರೂ ಟಿವಿ ನೋಡ್ತಿದ್ಯಲ್ಲ ಅಂತಂದ್ರೆ ಅಲ್ಲಿ ಸಬ್ ಕಾನ್ಶಿಯಸ್ ಅಲ್ಲಿ ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ, ಕಾನ್ಶಿಯಸ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಸಬ್ ಕಾನ್ಶಿಯಸ್ ಆಟೋಮೆಟಿಕ್ ಇರೋದ್ರಿಂದ ಅದು ಫಿಲ್ಟರ್ ಅಂತ ಹೇಳಿದ್ವಲ್ವಾ ಮೇಡಮ್, ಆ ಫಿಲ್ಟರ್ ಈ ಜಾಗೃತ ಮನಸ್ಸು ಅಲರ್ಟ್ ಆಗಿರುವಾಗ ಅದು ಎಲ್ಲಾನು ಹೋಗಕ್ ಬಿಡೋದಿಲ್ಲ. ಅಲ್ಲಿ ಜಡ್ಜ್ಮೆಂಟ್ ಫ್ಯಾಕಲ್ಟಿ, ಅದು ಫಿಲ್ಟರ್, ಅದು ಎಲ್ಲಾ ಮೆಸೇಜ್ ನ ತಗೊಳಕ್ಕೆ ಬಿಡೋದಿಲ್ಲ. ಅದು ಯಾವಾಗ ಆಟೋಮೆಟಿಕ್ ಕಂಪ್ಲೀಟ್ ಫ್ರೀ ಬಿಡುತ್ತೆ ಅಂತಂದ್ರೆ ಮಲಗಕ್ಕೆ ಮುಂಚೆ 5 ನಿಮಿಷ ಫುಲ್ ಓಪನ್ ಇರುತ್ತೆ, ಫಿಲ್ಟರ್ ಫುಲ್ ಓಪನ್ ಇರುತ್ತೆ. ಅದೇ ರೀತಿ ಬೆಳಗ್ಗೆ ನಿದ್ದೆಯಿಂದ ಎದ್ದು ಕೂತ್ಕೊಳ್ತೀವಲ್ವಾ, ಆವಾಗ 5 ನಿಮಿಷ ಫಿಲ್ಟರ್ ಫುಲ್ ಓಪನ್ ಇರುತ್ತೆ. ಆವಾಗ ಏನ್ ಮೆಸೇಜ್ ಹಾಕಿದ್ರು ಸಬ್ ಕಾನ್ಶಿಯಸ್ ಹೋಗಿ ಸೇರ್ಕೊಂಡು ಬರುತ್ತೆ. ಅದಕ್ಕೆ ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಹೇಳಲೇಬೇಕಂತ ಅನ್ಸುತ್ತೆ ಮೇಡಮ್. ಒಂದ್ ಕಡೆ ಪ್ರೋಗ್ರಾಮ್ ಮಾಡ್ತಿದ್ರೆ ಒಂದು ಹುಡುಗಿ ನನ್ನಂತ ಕೌನ್ಸಿಲಿಂಗ್ ಬಂದಿದ್ರು. ಅವ್ರ ಸಮಸ್ಯೆ ಏನಿದೆ ಅಂತಂದ್ರೆ, ತನ್ನ
ಮಗುವನ್ನ ಸಾಯಿಸ್ಬೇಕಂತ ಯೋಚನೆ ಮಾಡ್ತಿದಾರಂತೆ. ಆಹಾ. ಆ ಥಾಟ್ ಎಲ್ಲಿಂದ ಬಂತು ಅಂತ ಆ ಹುಡುಗಿ ಹತ್ರ ಮಾತಾಡ್ತಾ ಏನ್ ಗೊತ್ತಾಯ್ತು ಅಂತಂದ್ರೆ, ಎವ್ರಿ ಡೇ ಅವ್ರ ಗಂಡ ಕ್ರೈಮ್ ಸ್ಟೋರಿ ಹಾಕ್ತಾರೆ, ಕನ್ನಡ ಟಿವಿನಲ್ಲಿ ಕ್ರೈಮ್ ಸ್ಟೋರಿ ಹಾಕ್ತಾರೆ. ಅದ ಹಾಕ್ಬಿಟ್ಟು ಫುಲ್ ನೋಡಿದ ಮೇಲೇನೆ ನಿದ್ದೆ ಮಾಡ್ಬೇಕಂತ ಇನ್ಸಿಸ್ಟ್ ಮಾಡಿ ಆ ಹುಡುಗಿ ನೋಡ್ತಾ ಅದ್ರಲ್ಲಿ ಯಾವತ್ತೋ ಒಂದಿನ ಆ ತರದ ದೃಶ್ಯ ಬಂದಿದೆ, ಅದು ಸಬ್ ಕಾನ್ಶಿಯಸ್ ಹೋಗ್ಬಿಟ್ಟಿದೆ. ಈಗ ಆ ಹೆಣ್ಮಗುಗೂ ತನ್ನ ಮಗು ಮೇಲೆ ಸಾಯಿಸ್ಬೇಕಂತ ಅನ್ಸ್ಬಿಟ್ಟಿದೆ. ಕಾರಣ ಆ 10-10:30 ನಿದ್ದೆ ಮಾಡಕ್ಕೆ ಮುಂಚೆ ಸಬ್ ಕಾನ್ಶಿಯಸ್ ಓಪನ್ ಇರುತ್ತೆ, ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ನಿದ್ದೆ ಮಾಡಕ್ ಮುಂಚೆ. ಆ ಟೈಮಲ್ಲಿ ನಾವು ಏನ್ ಇನ್ಫಾರ್ಮೇಶನ್ ನೋಡ್ತೀವಿ ಟಿವಿನಲ್ಲಿ, ಅದಕ್ಕೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನೈಟ್ ಟೈಮಲ್ಲಿ ನೆಗೆಟಿವ್ ಮೆಸೇಜಸ್ ಯಾವುದೇ ರೀತಿಯಲ್ಲೂ ತಗೋಬಾರ್ದು. ಓನ್ಲಿ ಪಾಸಿಟಿವ್ ಮೆಸೇಜಸ್. ಪಾಸಿಟಿವ್ ಮೆಸೇಜಸ್ ಮಲಗಕ್ ಮುಂಚೆ ಕೇಳಿ, ಒಳ್ಳೆ ಮ್ಯೂಸಿಕ್ ಕೇಳಿ, ಒಳ್ಳೆ ವಿಷಯ ಕೇಳಿ, ಒಳ್ಳೆ ಗೀತೆಯನ್ನು ಕೇಳ್ಕೊಡಿ. ಅದು ಸೂಪರ್ ಆಗಿ ಸಬ್ ಕಾನ್ಶಿಯಸ್ ಹೋಗ್ಬಿಡುತ್ತೆ. ಕಷ್ಟಪಡೋದೇ ಬೇಡ, ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಒಳ್ಳೆ ವಿಷಯನ ಮಲಗಕ್ ಮುಂಚೆ ತಗೋಬೇಕು, ಒಳ್ಳೆ ವಿಷಯನ ಎದ್ದಿದ ತಕ್ಷಣ ಕೇಳಿಸ್ಕೋಬೇಕು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತೆಲ್ಲ ಹೇಳ್ತಿದ್ರು. ಎಲ್ಲ ಹೇಳ್ಕೊಡ್ತಿದ್ದೀರಾ ನೀವು ಮೇಡಮ್, ನಾನು ಹೇಳೋದೇ ಬೇಕಿಲ್ಲ. ಆದ್ರೆ ಸೈಂಟಿಫಿಕ್ ಅಲ್ಲಿ ಇದೆಲ್ಲ ಪ್ರೂವ್ ಆಗಿದೆ. ಅದು ನನ್ನ ಉತ್ತರ ಮೇಡಮ್. ಓಕೆ, ಬೇರೆಯವ್ರಿಗೇನಾದರೂ ಪ್ರಶ್ನೆ ಇದ್ದರೆ ಕೇಳಿ. ನೀವು ಈಗ ಹೇಳಿದ ಒಂದು ಮಾತಿಗೆ ಚಿಕ್ಕ ಎಕ್ಸಾಂಪಲ್ ಸರ್. ದಯವಿಟ್ಟು ಹೇಳಿ ಮೇಡಮ್. ಶಾಂತಲ ಮೇಡಮ್ ನಮ್ಗೆ ಚಾಂಟಿಂಗ್ ಹೇಳ್ಕೊಟ್ಟಿದ್ದಾರೆ. ಭಗವದ್ಗೀತೆ ಶ್ಲೋಕಗಳು ಮತ್ತೆ ಈಶಾವಾಸ್ಯ ಶ್ಲೋಕಗಳು. ಮುಂಚೆ ಎಲ್ಲ ಇನ್ನೇನೋ ಯೋಚನೆಗಳು ಬರ್ತಾ ಇತ್ತು ಸರ್. ಈಗ ಈ ಚಾಂಟಿಂಗ್ ಕಲ್ತ್ಕೊಂಡ್ಮೇಲೆ ದಿನ ಅದೇ ಕೆಲಸ ಆಗ್ಬಿಟ್ಟಿದೆ ನಮ್ಗೆ. ರಾತ್ರಿ ಮಲ್ಗೋದು ಇಷ್ಟಕ್ಕೆ ಮುಂಚೆ ಅಷ್ಟು ಚೆನ್ನಾಗಿ ನನ್ಗೆ ನಿದ್ದೆ ಬರ್ತಿರ್ಲಿಲ್ಲ ಸರ್. ಈಗ ಯಾವಾಗ ನೋಡಿದ್ರು ಈ ಗೀತೆ ಧ್ಯಾನ ಶ್ಲೋಕಗಳೆಲ್ಲ ಹೇಳ್ಕೊಳ್ಳೋದ್ರಿಂದ ಮನಸ್ಸು ತುಂಬಾ ಉಲ್ಲಾಸವಾಗಿರುತ್ತೆ, ಚೆನ್ನಾಗಿ ನಿದ್ದೆನೂ ಬರ್ತಿದೆ ಸರ್. ಸೊ ಅದು ಒಂದು ಚಿಕ್ಕ ಎಕ್ಸಾಂಪಲ್ ಅಂತ ನಾನು ನಿಜ ತುಂಬಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿ ನಮ್ಗೆ ಮನಸ್ಸೇ ಒಂಥರ ಹಗುರವಾಗಿದೆ ಸರ್ ಈಗ. ನಿಜ ಮೇಡಮ್, ನಿಮ್ಮ ಸೂಕ್ತ ಮನಸ್ಸು ಅಷ್ಟು ಪವರ್ ಮೇಡಮ್. ಸೂಕ್ತ ಮನಸ್ಸು ಅಷ್ಟೊಂದು ಪವರ್ಫುಲ್. ನಾವು ಅದಕ್ಕೆ ಕಮೆಂಟ್ ಕೊಟ್ಕೊಂಡು ಹೋಗೋಣ ಮೇಡಮ್. ಪ್ರಾಕ್ಟಿಕಲಿ ಐ ಥಿಂಕ್ ವೆರಿ ನೈಸ್, ವೆರಿ ನೈಸ್, ಎಕ್ಸಲೆಂಟ್. ಐ ಆಮ್ ವೆರಿ ಹ್ಯಾಪಿ ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ನಾನೊಂದು ಪ್ರಶ್ನೆ ಇದೆ ನಂದೊಂದು. ನೀವ್ ಹೇಳಿದ್ದೆಲ್ಲ ತುಂಬಾನೇ ಚೆನ್ನಾಗಿತ್ತು, ಎಕ್ಸಲೆಂಟ್ ಟಾಕ್. ಬಟ್ ಒಂದು ಸ್ಮಾಲ್ ಅಂದ್ರೆ, ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಟ್ರೈನ್ ಮಾಡಿದ್ರೆ ಮಾತ್ರ ನಮ್ಮ ಮಿಕ್ಕಿದೆಲ್ಲ ವಿಚಾರಗಳು, ಯಾವ್ದು ಬೇಡದಿರೋ ವಿಚಾರಗಳೆಲ್ಲ ಸರಿ ಹೋಗ್ಬೇಕಾ? ಈಗ ಹಳೆಯ ನೆನಪುಗಳಿಗೆ ಸಂಬಂಧಪಟ್ಟ ವಿಷಯಗಳು ಅಷ್ಟೂ ಸಬ್ ಕಾನ್ಶಿಯಸ್ ಅಲ್ಲೇ ಇರುತ್ತೆ ಮೇಡಮ್, ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋದಿಲ್ಲ. ಹೌದು. ಹಾಗಿದ್ರೆ ನಾವು ಆ ಸಬ್ ಕಾನ್ಶಿಯಸ್ ಅಲ್ಲಿ ಇರುವಂತ ವಿಷಯಗಳನ್ನ ನಾವು ಎಡಿಟಿಂಗ್ ಮಾಡ್ಬೇಕು. ಎಡಿಟಿಂಗ್, ಸಿನಿಮಾ ಎಡಿಟಿಂಗ್ ಮಾಡೋ ತರ ಎಡಿಟಿಂಗ್ ಮಾಡುವಾಗ ಹಳೆಯ ನೆನಪುಗಳು ಬದಲಾವಣೆ ಆಗುತ್ತೆ. ಬದಲಾವಣೆ ಆದಾಗ ಒಳಗಿಂದ ಬರುವ ಫೀಲಿಂಗ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಸಬ್ ಕಾನ್ಶಿಯಸ್ಗೆ ಹೋಗ್ಬೇಕಾಗುತ್ತೆ. ಸೊ ಕಾನ್ಸ್ಟೆಂಟ್ ಆಗಿ ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತಾ ಇರ್ಬೇಕು. ಹೌದು ಮೇಡಮ್, ಖಂಡಿತ ಟ್ರೈನಿಂಗ್ ಕೊಡ್ಬೇಕು. NLP ನಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್, ನಮ್ಗೆ ಕೆಲವೊಂದು ಹುಡುಗರು ಬರ್ತಾರೆ ನಮ್ಮ ಹತ್ರ, ನನಗೆ ಎಕ್ಸಾಮ್ ಅಂದ್ರೆ ಭಯ ಸರ್, ನಾನು ಏನ್ ಮಾಡ್ಲಿ ಸರ್ ಅಂತಾರೆ. ಲೈಫ್ ಅಲ್ಲಿ ಎಷ್ಟು ಎಕ್ಸಾಮ್ಸ್ ಫೇಸ್ ಮಾಡಿರ್ತಾರೆ, ಎಷ್ಟೋ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಈ ಎಕ್ಸಾಮ್ಗೆ ನನಗೆ ಬಹಳ ಭಯ ಆಗ್ತದೆ ಅಂತ ಬರ್ತಾರೆ ಅಂತಂದ್ರೆ, ಅವ್ರಿಗೆ ನನ್ನ ಹತ್ರ ಒಂದು ಸೆಷನ್ ½ ಕೂತ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗುವಾಗ ಭಯನೇ ಇರೋದಿಲ್ಲ. ಯಾಕಂದ್ರೆ ಅದೇ ಸ್ಪೆಸಿಫಿಕ್ ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಅನ್ನ ನಾನು ಡೈರೆಕ್ಟ್ ಆಗಿ ಕೂತ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಏನ್ ಮಾಡ್ಬೇಕು, ಮೈಂಡ್ ಅಲ್ಲಿ ಏನೇನು ಎಕ್ಸರ್ಸೈಸ್ ಮಾಡ್ಬೇಕು ಎಲ್ಲಾನು ಗೈಡ್ ಮಾಡಿ ಅವ್ರನ್ನ ಅವ್ರು ಚೇಂಜ್ ಆಗಿದ್ದಾರೆ ಇವತ್ತು ಅಲ್ಲೇ ಚೆಕ್ ಮಾಡ್ಬಿಟ್ಟು ಕಲ್ಸ್ಬಿಡ್ತೀನಿ. ಇದು ಟೆಕ್ನಿಕ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸರ್, ಇನ್ನೊಂದು ಚಿಕ್ಕ ಪ್ರಶ್ನೆ. ಸಬ್ ಕಾನ್ಶಿಯಸ್ ಮೈಂಡ್ ಈಗ ನಮ್ಮ ಇದರ ಜೊತೆಗೆ ಹುಟ್ಟಿದಾಗಿಂದ ಬಂದಿದ್ದ ಒಂದು ಮೈಂಡ್ ಇದೆ ಅಂತ ಹೇಳ್ತೀರಾ, ಒಂದು ಸ್ವಲ್ಪ ವಿಷಯಗಳು ಸಂಸ್ಕಾರಗಳು ಅಂತ ನಾವು ಏನ್ ಕರಿತೀವಿ, ಅಥವಾ ಜನ್ಮಾಂತರದ ಒಂದು ಬಿಹೇವಿಯರಲ್ ಪ್ಯಾಟರ್ನ್ಸ್ ಆ ತರದ್ದೆಲ್ಲನೂ ಸಬ್ ಕಾನ್ಶಿಯಸ್ ಮೈಂಡ್ ಬರುತ್ತಾ, ಅಥವಾ ಅದಕ್ಕೆ ಇನ್ನೂ ಬೇರೆಯ ಒಂದು ಲೇಯರ್ ಇದೆಯಾ? ಎಕ್ಸಲೆಂಟ್ ಕ್ವಶನ್ ಮೇಡಮ್, ನಿಜವಾಗ್ಲೂ ಎಕ್ಸಲೆಂಟ್ ಕ್ವಶನ್. ಈ ಪ್ರಿಮಿಟಿವ್ ಮೈಂಡ್ ಅಂತ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ. ಪ್ರಿಮಿಟಿವ್ ಮೈಂಡ್ 1% ಕೆಪಾಸಿಟಿ ಇದೆ. ಅದರಲ್ಲಿ ಮೆಮರೀಸ್
ಪಾಸ್ಟ್ ಲೈಫ್ ನಲ್ಲಿ ಕಲ್ತಿರೋ ಎಲ್ಲಾ ಸಂಸ್ಕಾರವು ಅಲ್ಲಿದೆ. ಅದಕ್ಕೆ ನಾವು ಟ್ವಿನ್ಸ್ ಇದಾರೆ ಅಂತ ಇಟ್ಕೊಂಡ್ರೆ, ಟ್ವಿನ್ಸ್ ಅಲ್ಲಿ ಒಂದೇ ತಾಯಿ ತಂದೆ ಮಗನೇ ಒಂದೇ ತಾಯಿ ತಂದೆ, ಆ ಎರಡು ಮಕ್ಕಳಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಎರಡು ಮಕ್ಕಳು ಬೇರೆ ಬೇರೆ ತರ ಬಿಹೇವ್ ಮಾಡ್ತಾರಲ್ಲ, ಅದಕ್ಕೆ ಕಾರಣ ಹಿಂದಿನ ವಾಸನ ಮತ್ತು ಸಂಸ್ಕಾರ. ಅದು ಹಿಂದಿಂದು. ಈಗ ನಾವೇನ್ ಮಾಡ್ತೀವಿ, ಈ ಜನ್ಮದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಹೇಳ್ಕೊಡ್ಬೇಕು, ಒಳ್ಳೆ ಸಂಸ್ಕಾರನ ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾವು ಏನೋ ಒಳ್ಳೆ ವಿಷಯಗಳು ಬಹಳ ಹೇಳ್ಕೊಡ್ತಿದೀವಿ. ಹಳೇದೂ ಇರುತ್ತೆ, ಹೊಸದೂ ಇರುತ್ತೆ. ಎರಡು ಕಾಂಬಿನೇಷನ್ ಅಲ್ಲಿ ಇವತ್ತು ಅವ್ರ ಬಿಹೇವಿಯರ್ ಡಿಫ್ರೆಂಟ್ ಆಗಿರುತ್ತೆ. ಅದೇ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಈ ಜನ್ಮದಲ್ಲಿ ಅಂತಂದ್ರೆ ಈ ಜನ್ಮದಲ್ಲಿ ಏನಾದ್ರು ಸಬ್ ಕಾನ್ಶಿಯಸ್ ಮಾಡರ್ನ್ ಮೆಮರಿ ಹೇಳೋದು. ಆ ಮಾಡರ್ನ್ ಮೆಮರಿನಲ್ಲಿ ಹೊಸ ವಿಷಯಗಳು ಈ ಜನ್ಮದಲ್ಲಿ ಏನಿದೆ ಅದನ್ನ ಕಲಿತೀವಿ, ಅದನ್ನ ಸ್ಟೋರ್ ಮಾಡ್ತೀವಿ. ಈಗ ಅದು ಪ್ಲಸ್ ಓಲ್ಡ್ ಎರಡು ಸೇರ್ಕೊಂಡು ನಾವು ರೆಸ್ಟ್. ಹಾಗಾಗಿ ಈ ಜನ್ಮದಲ್ಲೂ ನಾವು ಹೇಳ್ಕೊಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸಂಸ್ಕಾರ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವೆಲ್ಲ ಭಗವದ್ಗೀತೆ ಓದ್ತಾ ಇರೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಟಾಕ್, ವೆರಿ ಇನ್ಸ್ಪೈರಿಂಗ್ ಸರ್. ಈ ಪ್ರಿಮಿಟಿವ್ ಮೈಂಡ್ ಇಂದ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರಾಂಪ್ಟ್ ಆಗ್ತಾ ಇರುತ್ತೆ ಸರ್? ಯಾವಾಗ್ಲೂ ಆಗಲ್ಲ ಸರ್, ಯಾವಾಗ್ಲೂ ಒಂದ್ಸಲ ಆಗ್ತಾ ಇರುತ್ತೆ. ಆದ್ರೆ ಈ ಇದು ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇರೋದು ರೀಡ್ ಓನ್ಲಿ ಮೆಮರಿ ಸರ್. ಅದು ಮೆಮರಿನ ರೀಡ್ ಮಾಡ್ಬೋದು. ರೀಡ್ ಮಾಡುವಾಗ ಏನಾಗ್ಬಿಡುತ್ತೆ, ಸಮ್ಟೈಮ್ಸ್ ಒಳಗಡೆ ಇರೋ ಪ್ರೋಗ್ರಾಮ್ ಮೇಲ್ ಬಂತು ಅಂತಂದ್ರೆ ಅದು ಕಾನ್ಶಿಯಸ್ ಮೈಂಡ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಸಬ್ ಕಾನ್ಶಿಯಸ್ ಹೋಗಿ ಸ್ವಲ್ಪ ನಿಂತ್ಬಿಡುತ್ತೆ. ನಾವು ಹೇಳ್ತೀವಲ್ಲ ಸರ್, ಈಗ ಪೂರ್ವ ಜನ್ಮದ ಸುಕೃತನಪ್ಪ, ಇದು ಒಳ್ಳೇದಾಗ್ತಾ ಇದೆ, ಪೂರ್ವ ಜನ್ಮದ ಪಾಪನಪ್ಪ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ. ಪ್ರಿಮಿಟಿವ್ ಮೈಂಡ್ ಅಂತಾನೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಬರಬೇಕು. ಪ್ರಿಮಿಟಿವ್ ಮೈಂಡ್ ಅಂತಾನೆ ಬರೋದು. ಸೊ ಈಗ ಇನ್ನೊಂದು ನಿಮ್ ಕ್ವಶನ್ ಅದು ಇರೋದ್ರಿಂದ ಒಂದ್ ಸ್ಟೆಪ್ ಮುಂದೆ ಹೋಗ್ತೀನಿ ಸರ್. ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇರೋದೆಲ್ಲ ಕಂಪ್ಲೀಟ್ಲಿ ಸಂಚಿತ ಕರ್ಮ ಸರ್. ಸಿಂಪಲ್ ಆಗಿ ತಗೊಂಡ್ಬಿಡೋಣ, ಭಗವದ್ಗೀತೆ ಪ್ರಕಾರ ಬಂದ್ಬಿಡೋಣ. ಸಂಚಿತ ಕರ್ಮ ಕಂಪ್ಲೀಟ್ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಇದೆ ಸರ್. ಅದು ಬೆಳೀತಾ ಬೆಳೀತಾ ಮೆಚುರಿಟಿ ಆಗುವಾಗ ಅದು ಪ್ರಾರಬ್ಧ ಕರ್ಮವಾಗುತ್ತೆ. ಅದು ಪಾಸಿಟಿವ್ ಇದ್ರು ಸರಿ, ನೆಗೆಟಿವ್ ಇದ್ರು ಸರಿ, ಪ್ರಾರಬ್ಧ ಕರ್ಮವಾಗಿ ಯಾವಾಗ ಆಗುತ್ತೋ ಅದು ಬಂದು ನಮ್ಮ ಮುಂದೆ ನಿಂತು ಬಿಡುತ್ತೆ. ಸುಖ ಕೊಡ್ಬೇಕಂದ್ರೆ ಸುಖ ಕೊಟ್ಬಿಡುತ್ತೆ, ಕಷ್ಟ ಕೊಡ್ಬೇಕಂದ್ರೆ ಕಷ್ಟ ಕೊಟ್ಬಿಡುತ್ತೆ. ಈಗ ಅದನ್ನು ಎದುರಿಸೋದು ಹೇಗೆ ಅನ್ನೋದು ಆಗಾಮಿ ಕರ್ಮ. ನಾನು ಅದಕ್ಕೆ ಏನ್ ಮಾಡ್ತೀನಿ, ವಾಟ್ ಈಸ್ ಮೈ ರೆಸ್ಪಾನ್ಸ್ ಟು ಇಟ್? ಇದು ಆಗಾಮಿ ಕರ್ಮವಾಗಿ ಕ್ರಿಯೇಟ್ ಆಗೋದು ಶುರು ಆಗುತ್ತೆ. ಮೋಸ್ಟ್ಲಿ ಅರ್ಥ ನಾನು ಕನ್ನಡ ಇಂಗ್ಲಿಷ್ ಅಂತ ಅನ್ಕೊಂಡಿದ್ದೀನಿ ಸರ್. ರಿಲೇಶನ್ಶಿಪ್ ಇಷ್ಟೇ ಇರುತ್ತೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸೆಷನ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸಂಧ್ಯಾ ಅಂತ. ನಮಸ್ಕಾರ. ಏನು ಗೊತ್ತಾ, ಕೆಲವು ವೇಳೆ ಕೆಲವು ವಿಷಯಗಳು ಅಂದ್ರೆ ದಿನನಿತ್ಯದಲ್ಲಿ ವಿಷಯಗಳು ಬರ್ತಾ ಇರುತ್ತೆ. ಕೆಲವು ವಿಷಯ ನಮ್ಗೆ ಇಷ್ಟ ಆಗತ್ತೆ, ನಾವು ತಗೋತೀವಿ. ಕೆಲವು ವಿಷಯ ನಮ್ಗೆ ಇಷ್ಟ ಇರಲ್ಲ, ನಾವು ಅದನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತೀವಿ. ಆದ್ರೆ ಏನಾಗುತ್ತೆ, ಅದೇ ಅದೇ ಮತ್ತೆ ಒಂಥರ ರಿವೈಂಡ್ ತರ. ಈಗ ನೀವು ಪೂಜೆ ಕುತ್ಕೊಂಡು ಅದೇ ರಿವೈಂಡ್ ಆಗಿ ಬರ್ತಾ ಇರುತ್ತೆ, ಇದಾಗಿ ಬರ್ತಾ ಇರುತ್ತೆ. ಇದನ್ನ ನಾವು ಮನಸ್ಸಿಂದ ಹೆಂಗೆ ಅಂದ್ರೆ ಗುಡ್ ಆರ್ ಬ್ಯಾಡ್ ಅಲ್ಲಿಗೆ ಮುಗಿಸ್ಕೊಂಡ್ಬಿಡ್ಬೇಕು. ನಾವ್ ಅದನ್ನ ಎತ್ಕೊಂಡ್ ಬ್ಯಾಗೇಜ್ ತರ ಹೋಗಕ್ ಆಗಲ್ಲ. ಹಾಗಾಗಿ ಈ ಒಂಥರ ಬ್ಯಾಡ್ ಆದ್ರೆ ಅದನ್ನ ನಾವು ಮನಸ್ಸಿಂದ ಹೆಂಗೆ ತೆಗಿಬೇಕು, ನಾವು ತೆಗಿಬೇಕು ಅಂತ ಅನ್ಕೋತೀವಿ, ಬಟ್ ಒಂಥರ ರಿವೈಂಡ್ ತರ ಬರ್ತಾನೆ ಇರುತ್ತೆ ಅದು. ನಿಜ ನಿಜ ನಿಜ. ಇದಕ್ಕೆ ಕಂಪ್ಲೀಟ್ಲಿ ಬಿಲೀಫ್ ಸಿಸ್ಟಮ್ ಬಗ್ಗೆ ಇದೆ ಮೇಡಮ್. ಇನ್ನೊಂದು ಟಾಪಿಕ್ ಇದೆ ಇದರಲ್ಲೇ, ಬಿಲೀಫ್ ಸಿಸ್ಟಮ್, ನಂಬಿಕೆಗಳು. ಈ ನಂಬಿಕೆಗಳು ಅನ್ನೋದಿದೆಯಲ್ಲ, ಇದು ದೊಡ್ಡ ಟಾಪಿಕ್. ಇದು ಫುಲ್ ದೊಡ್ಡದು. ಅಂದ್ರೆ ಒಂದು ದಿನ ಅಲ್ಲ, 10 ದಿನ ಬೇಕಾದ್ರೂ ಮಾತಾಡ್ತಾನೆ ಇರ್ತೇನೆ. ಅದರಲ್ಲಿ 20 ಫಾರ್ಮುಲಾ ಕೊಟ್ಟಿದ್ದಾರೆ. ರಿಚರ್ಡ್ ಬ್ಯಾಂಡ್ಲರ್ ಅವರು 20 ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನ ಪ್ರೀ ಸಪೋಸಿಷನ್ಸ್ ಅಂತ ಹೇಳ್ತೀವಿ. ಇದು ಪ್ರತಿಯೊಂದು ನಂಬಿಕೆನೂ ನನ್ನದೇ ಆದ ಒಂದು ನಂಬಿಕೆ ಇದೆ. ಇದ್ರ ಪ್ರಕಾರ ಅವರು ಈ ತರ ನಡ್ಕೋಬೇಕಂತ ಒಂದು ನಾವು ಕಂಡೀಷನ್ ಹಾಕೊಂಡಿರ್ತೀವಿ. ಈ ಪ್ರೀ ಸಪೋಸಿಷನ್ ನನ್ನ ಮೈಂಡ್ ಅಲ್ಲಿ ಹೇಗಿದೆ ಅಂತಂದ್ರೆ, ಇವರು ನನ್ನ ಮಾತು ಕೇಳ್ಬೇಕು, ಇವರು ಈ ತರ ಮಾತಾಡೋ ಆಗಿಲ್ಲ, ಇವ್ರ ಮುಂದೆ ಈ ತರ ಮಾತಾಡೋ ಆಗಿಲ್ಲ, ಇವ್ರು ನನ್ನ ಹತ್ರ ಪರ್ಸನಲ್ ಆಗಿ ಈ ತರ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಅವ್ರ ಮುಂದೆ ಈ ತರ ಮಾತಾಡಬಾರ್ದಾಗಿತ್ತು, ಈ ಧ್ವನಿ ನನಗೆ ಇಷ್ಟವಾಗಲ್ಲ, ಈ ತರ ಕಂಡೀಷನ್ಸ್ ಆಗ್ತೀವಲ್ಲ, ಇದೆಲ್ಲ ನಮ್ಮ ಬಿಲೀಫ್ ಸಿಸ್ಟಮ್. ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಬಿಲೀಫ್ ಸಿಸ್ಟಮ್. ಈ ಬಿಲೀಫ್ ಸಿಸ್ಟಮ್ ಇಂದಾನೇ ನಾವು ಫೇಸ್ ಮಾಡ್ತಿರೋದು. ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ ನಮ್ ಕೈಯಲ್ಲಿ ಆಗಲ್ಲ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಹಾಗೇ ಬಿಹೇವ್ ಮಾಡ್ತಾರೆ. ಆದ್ರೆ ನಾವು ನಮ್ಮನ್ನ ಹೇಗೆ ಇಟ್ಕೊಂಡ್ರೆ ಅದು ನೋವಾಗಿ ಕಾಣಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ಬೋದು ಮೇಡಮ್. ಅದು ಕ್ವಶನ್ಸ್ ಬರ್ತಾ ಇದ್ರೆ ನಾನು ಎಲ್ಲ ಫಾರ್ಮಲ್ ಹೇಳ್ಕೊಂಡೇ ಇರ್ತೀನಿ. ಅದಕ್ಕೆ ಖಂಡಿತ ನಾವು ಇನ್ನೊಂದು ಸೆಷನ್ ಅಲ್ಲಿ ನೋಡೋಣ ಮೇಡಮ್, ಅವಕಾಶ ಬಂದ್ರೆ ಅದ್ರ ಬಗ್ಗೆ ಡೀಟೇಲ್
ಡೀಟೇಲ್ ಆಗಿ ಹೇಳ್ತೀನಿ ಮೇಡಮ್, ಫಾರ್ಮುಲಾ ಬೇಸ್ಡ್ ಆಗಿ ಹೇಳ್ತೀನಿ. ಫಾರ್ಮುಲಾ ಬೇಸ್ಡ್ ಆಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾ ಬೇಸ್ಡ್ ಆಗಿ ಹೇಳ್ತೀನಿ. ಅದು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ನೋವೇ ಆಗಲ್ಲ ಮೇಡಮ್. BK ಶಿವಾನಿ ಮೇಡಮ್ ಅವರು ಬ್ರಹ್ಮಕುಮಾರಿ ಅನ್ನೋದು ಒಂದು ಮಾತು ಹೇಳ್ತಾರೆ, ಆ ಮಾತು ಎಷ್ಟು ಪವರ್ಫುಲ್ ಆಗಿದೆ, ನನಗಂತೂ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ ಅದು. ನೋ ಒನ್ ಕ್ಯಾನ್ ಹರ್ಟ್ ಯು, ನೋ ಒನ್ ಕ್ಯಾನ್ ಹರ್ಟ್ ಯು, ಬಟ್ ಇಫ್ ಯು ಆರ್ ಹರ್ಟ್, ಯು ಆರ್ ರೆಸ್ಪಾನ್ಸಿಬಲ್. ನೋ ಒನ್ ಕ್ಯಾನ್ ಹರ್ಟ್ ಮೀ, ಇಫ್ ಐ ಆಮ್ ಹರ್ಟ್ ಇಟ್ ಈಸ್ ಮೈ ಕ್ರಿಯೇಷನ್. ಅಂದ್ರೆ ನಮ್ಮ ಮೈಂಡ್ ಎಲ್ಲೋ ಒಂದ್ ಕಡೆ ಅದು ಪ್ರಾಬ್ಲಮ್ ಮಾಡ್ತಾ ಇದೆ. ಬೇರೆ ಪ್ರಪಂಚದಲ್ಲಿ ಔಟ್ಸೈಡ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ನಾನು ಪ್ರಾಬ್ಲಮ್ ಆಗಿ ಅದನ್ನ ತಗೊಂಡ್ಬಿಟ್ಟಿರ್ತೀನಿ. ಫಸ್ಟ್ ತಗೊಳ್ಳೋದನ್ನ ಹೇಗೆ ತಗೋಬೇಕು ಅನ್ನೋದು ಒಂದು ಪಾರ್ಟ್. ತಗೊಂಡು ಆಗಾಯ್ತು, ದಿನಗಳಾಗಾಯ್ತು, 30 ವಯಸ್ಸು 40 ವಯಸ್ಸು 50 ವಯಸ್ಸು 60 ವಯಸ್ಸು ಆಗ್ತಾ ಇದೆ, ಯಾವ್ದನ್ನು ಸರಿಪಡಿಸ್ಕೊಳಕ್ ಆಗ್ತಲ್ಲ. ಬಟ್ ಇವಾಗ ಏನ್ ಮಾಡೋಣ? ಡಿಲೀಟ್ ಸಮ್ ಆಫ್ ದ ಮೆಮರೀಸ್ ವಿಚ್ ಇಸ್ ಪೇನ್ಫುಲ್. ದಿಸ್ ಇಸ್ ಅನದರ್ ಏರಿಯಾ. ಮಾಡೋಣ ಮೇಡಮ್, ಸಂದರ್ಭ ಬಂದ್ರೆ. ಬಹಳ ಚೆನ್ನಾಗಿಲ್ಲದ್ರಿ ಸರ್, ನಿಮ್ಮ ಈ ಮಾತು ಬಹಳ ತುಂಬಾನೇ ಚೆನ್ನಾಗಿತ್ತು, ಬಹಳ ವೆರಿ ಇಂಪ್ರೆಸಿವ್ ಟಾಕ್. ತುಂಬಾ ನಾನ್ ರೆಡಿ. ಅಲ್ಲ, ಗೀತೆ ಬಿಟ್ಟು ಬಿಡ್ತೀನಿ, ಅವ್ರಿಗೆ ತಗೊಳಕ್ ಹೇಳ್ತೀನಿ, ನಂದೇ ಪ್ರಾಬ್ಲಮ್ ಇಲ್ಲ. ಐ ವಿಲ್ ರಿಲ್ಯಾಕ್ಸ್, ಐ ವಿಲ್ ಸಿಟ್ ಬ್ಯಾಕ್ ಅಂಡ್ ರಿಲ್ಯಾಕ್ಸ್. ಓವರ್ ಟು ಯು ಸರ್. ಎರಡು ಸೈಡ್ ಬೈ ಸೈಡ್ ಮಾಡಿದಾಗ ನಮ್ಮ ದಿನನಿತ್ಯದ ಒಂದು ಬದಲಾವಣೆಗೆ ತುಂಬಾ ಹೌದು, ಎಲ್ಲಾನು ಬೇಕು ಅಂತಾನೆ ಅನ್ಸುತ್ತೆ. ಎರಡು ಒಟ್ಟಿಗೆ ಬೇಕು. ಒಂದ್ ಸ್ವಲ್ಪ ದಿನ ಯಾರ್ಯಾರಿಗೆ ಪ್ರಶ್ನೆಗಳಿದೆ ಆಮೇಲೆ ನಾವು ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ ಮೇಡಮ್. ಯಾರ್ಯಾರಿಗೆ ಪ್ರಶ್ನೆಗಳು, ಒಂದ್ ನಿಮಿಷ, ಯಾರ್ಯಾರಿಗೆ ಪ್ರಶ್ನೆಗಳಿದೆ ನೀವೆಲ್ಲ ವಾಟ್ಸಪ್ ಅಲ್ಲಿ ಹಾಕಿ. ವಾಟ್ಸಪ್ ಅಲ್ಲಿ ನಿಮ್ ಕ್ವೆಶನ್ಸ್ ಹಾಕಿ, ಅವ್ರು ರಿಪ್ಲೈ ಮಾಡ್ತಾರೆ ನಿಮ್ಗೆ. ಈಗ ಯಾಕಂದ್ರೆ ಅದು ಸೆಷನ್ ಆದ ಕೂಡಲೇ ತಕ್ಷಣ ಬಂದಿರುತ್ತೆ ಪ್ರಶ್ನೆ, ಆಮೇಲೆ ಇರಲ್ಲ ಅದು. ಆದ್ರಿಂದ ಈಗಲೇ ನೀವು ಅವರಿಗೆ ಕ್ವೆಶನ್ಸ್ ಪೋಸ್ಟ್ ಮಾಡಿ. ಪರ್ಸ್ನಲ್ ಆಗಿ ಏನಾದರೂ ಕೇಳಬೇಕು ಅಂದರೆ ಅವ್ರು ಪರ್ಸ್ನಲ್ ಆಗಿ ವಾಟ್ಸಪ್ ಕಳಿಸಿ, ಇಲ್ಲ ಗ್ರೂಪಲ್ಲಿ ಕಳಿಸಿದ್ರೆ ಎಲ್ಲರೂ ಪರವಾಗಿಲ್ಲ ಅಂದರೆ ಗ್ರೂಪಲ್ಲಿ ಆನ್ಸರ್ ಮಾಡ್ತಾರೆ ಅವರು. ಆಯಿತಾ? ಪ್ರಶ್ನೆಗಳು ಟೈಪ್ ಮಾಡಿ ಕೇಳಿ. ಇಟ್ ವಾಸ್ ಇಂಟ್ರೆಸ್ಟಿಂಗ್. ಮೇಡಮ್, ಸರ್, That's why we are very lucky to have both of you to attend both the classes. Oh. Thank you. With pleasure. ನೀವು ಹೇಳಿದ್ರಿಂದ ನಮ್ಮ ಒಂದು ವ್ಯವಹಾರ ಬೇರೆಯವ್ರ ಜೊತೆಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಯಾಕೆಂದ್ರೆ ಯಾತಕ್ಕೆ ಹಾಗೆ ಮಾಡ್ತಾರ ಅವರು ಅನ್ನೋದ್ರ ಬಗ್ಗೆ ಕೆಲಸದಲ್ಲಿ ಬೇಸರ ಇರುತ್ತಾ ಇತ್ತು. ಅಂದ್ರೆ ಭಗವದ್ಗೀತೆಯಲ್ಲಿ ಕೇಳ್ತೀವಿ, ಮಾತು ಯೋಚನೆ ಮಾಡಬಾರ್ದು ಅದ್ರ ಬಗ್ಗೆ ಅಂತ, ಆದ್ರೂ ಟೆಕ್ನಿಕಲ್ ಆಗಿ ಅದು ಗೊತ್ತಿರ್ಲಿಲ್ಲ. ಸೊ ಈಗ ಅವರ ಕೈಗೆ ತುಂಬಾ ಹೆಲ್ಪ್. ಮೇಡಮ್, ಇದ ಸೆಷನ್ ನೀವು ಅರೇಂಜ್ ಮಾಡಿದಕ್ಕೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ಖಂಡಿತವಾಗ್ಲೂ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಗ್ರೂಪ್ ಅಪ್ಪ ಇದು. ಕರೆಕ್ಟ್. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸರ್, ಬಹಳ ಸಂತೋಷ. ಯುವರ್ ವಿತ್ ಅಸ್. ಸಾಕಷ್ಟು ಶೇರ್ ಮಾಡ್ಕೊಂಡಿದ್ದೀರಾ. ಅವರು ಇನ್ನೂ ಒಂದು ವಿಷಯ ಹೇಳಬೇಕು ನಿಮಗೆ. ಅವ್ರದ್ದು ಸುವರ್ಣ ಟಿವಿನಲ್ಲಿ ಒಂದ್ಸಲ ಇಂಟರ್ವ್ಯೂ ಬಂದಿತ್ತು. ಸುವರ್ಣದಲ್ಲ ಸರ್, ಕಸ್ತೂರಿನಲ್ಲ, ಸಮಯ ಟಿವಿನಲ್ಲಿ ಸರ್ದು ಒಂದ್ಸಲ ಇಂಟರ್ವ್ಯೂ ಬಂದಿತ್ತು. ಅದು ನಿಮ್ಮ ಹತ್ರ ಇದ್ದರೆ ಪೋಸ್ಟ್ ಮಾಡಿ ದಯವಿಟ್ಟು ವಾಟ್ಸಪ್ ಗ್ರೂಪಲ್ಲಿ. ಆ ಲಿಂಕ್ ಇದ್ದರೆ ದೇ ವಿಲ್ ಆಲ್ ಶೇರ್ ಆ್ಯಂಡ್ ಎಂಜಾಯ್. ಟಿ ವಿನಲ್ಲಿ ಬಂದಾಗ ಅದು ನಾನು ವಾಚ್ ಮಾಡಿದ್ದೆ. ಸರ್ದು ಟಾಕ್ ತುಂಬ ಚೆನ್ನಾಗಿತ್ತು, ನೀವು ನೋಡ್ಬೋದು. ಸೊ ಅವ್ರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಸೆಷನ್ಸಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಇಲ್ಲೂ ಕೂಡ ತಮಗೆಲ್ಲ ಸಾಕಷ್ಟು ಸಹಾಯ ಆಗಿದೆ ಅನ್ಕೋತೀನಿ. ಇನ್ನೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅವ್ರಿಗೆ ವಾಟ್ಸಪ್ ಮಾಡಿ. ಅವ್ರ ಪರವಾಗಿ ನಾನೇ ಹೇಳ್ತೀನಿ, ಅವ್ರು ಆನ್ಸರ್ ಮಾಡ್ತಾರೆ ಅಂತ. ಐ ಟೇಕ್ ದಟ್ ಲಿಬರ್ಟಿ ಆನ್ ಯು ಸರ್, ಸೊ ದಟ್ ಯು ವಿಲ್ ಆನ್ಸರ್. ಐ ಆಮ್ ವೆರಿ ಹ್ಯಾಪಿ. ಅಷ್ಟೊಂದು ತಿಳ್ಕೊಂಡಿರೋರು ನನ್ನ ಭಗವದ್ಗೀತೆ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದಾರೆ ಅನ್ನೋದೇ, ಮತ್ತು ನನಗೆ ಅವ್ರ ಪರಿಚಯ ಇರೋದೇ ಅನ್ನೋದೇ. ಐ ಆಮ್ ಹಾನರ್ಡ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಶೇರಿಂಗ್ ದಿಸ್ ಬ್ಯೂಟಿಫುಲ್ ನಾಲೆಡ್ಜ್. ಇದೊಂದು another dimension of looking into things of body, mind and intellect that was very interesting. Thank you sir. Thank you very much. Thank you so much madam. ನಮ್ಮ ಕನ್ನಡ ಎಷ್ಟು ಮಾತ್ರ ಚೆನ್ನಾಗಿತ್ತು ಗೊತ್ತಿಲ್ಲ. ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ದೀನಿ ನಾನು. ಮಿಸ್ಟೇಕ್ಸ್ ಇರಬಹುದು, ಸಾರಿ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ದು ವಿಡಿಯೋ ಒಂದ್ಸಲ ಆನ್ ಮಾಡ್ಕೊಳ್ಳಿ, ಒಂದು ಫೋಟೋ ತಕ್ಕೋತೀನಿ. ಯಾರ್ಯಾರಿಗಾಗುತ್ತೆ ಒಂದು ವಿಡಿಯೋ ಆನ್ ಮಾಡ್ಕೊಳ್ಳಿ, ಒಂದು ಫೋಟೋ ತಕ್ಕೋತೀನಿ. ಸ್ಕ್ರೀನ್ ಪ್ರಿಂಟ್ ವಿಡಿಯೋ ಆನ್ ಮಾಡ್ಕೊಂಡು ನೀವು ಕಾಣಿಸ್ಬೇಕಾಯ್ತಾ? ಫ್ಯಾನ್ ಕಾಣಿಸಿದ್ರೆ ನನಗೆ ಬೇಡ. ಫ್ಯಾನ್ ಕಾಣಿಸ್ತಾ ಇರುತ್ತೆ.
ಎಲ್ಲರೂ ಆನ್ ಮಾಡ್ಕೊಳ್ಳಿ, ಎಷ್ಟು ಜನ ಆಗುತ್ತೋ ಅಷ್ಟು ಜನ. ಓಕೆ, ಎಸ್. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಚೆನ್ನಾಗಿತ್ತು ಕ್ಲಾಸ್. ತುಂಬಾ ಚೆನ್ನಾಗಿತ್ತು. ಹರಿ ಓಂ. ಹರಿ ಓಂ ಮೇಡಮ್. ಎಲ್ಲ ಮೈಂಡ್ ಬಂತ ಮೇಡಮ್? ಹರಿ ಓಂ ಸರ್. ಫೋಟೋದಲ್ಲಿ ಎಲ್ಲಾರ ಮೈಂಡ್ ಬಂತ ಅಂತ? ಹಾ, ಎಲ್ಲರ ಮೈಂಡ್ ಹೇಗಿದೆ ಅನ್ನೋದು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಬಂತು.